ಯಾವುದೇ ಹಾವು ಅಟ್ಟಿಸ್ಕೊಂಬರೋದು, ನಿಮ್ಮಿಂದ ಹೋಗೋದು ಆ ಥರದೆಲ್ಲ. ದೇರ್ ಐಸೈಟ್ ಇಸ್ ನಾಟ್ ವೆರಿ ವೆರಿ ಗುಡ್. ಐ ಮೀನ್ more than 10-15 feet they might not be able to see very clearly. Just on 20 years back hogi mane munde ಎಷ್ಟು ಹಸು ಬರೋದು, you don't see that now. I'm talking about that simple connections. I think wildlife, kaadu, animals should be a part of education, should be a part of children's upbringing. School system doesn't support, and that will create a huge effect on parents, because the only way to succeed is ನೀನು ಏನೇ ಮಾಡ್ಕೋ ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿರಬೇಕು. I would say 50-60% of the time snake bite ಆದಾಗಲೂ ಆ ವಿಷ ಇಲ್ಲದೆ ಇದ್ರು ಇವ್ರು ಫಿಯರಲ್ಲಿ ಸತ್ತೋಗ್ತಾರೆ. ರೈತಂಗೆ ಸ್ನೇಕ್ ಬೈಟ್ ಆಯಿತು ಅಂದರೆ ಪೊಲೀಸ್ ಕೇಸ್, ಅದು ಗೊತ್ತಾ? ಫಸ್ಟ್ ಪೊಲೀಸ್ ಕೇಸು, ನಿಮ್ಮ ಟ್ರೀಟ್ಮೆಂಟು ಸಿಗಲ್ಲ. ಪೊಲೀಸ್ ಬಂದು ಹೌದು ಇದು ಸ್ನೇಕ್ ಬೈಟೇ, ಅದೇನಕ್ಕೆ ಪೊಲೀಸ್ ಹೇಳಬೇಕು ಗೊತ್ತಿಲ್ಲ. ಇನ್ ದ ವರ್ಲ್ಡ್ ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಸ್ನೇಕ್ ಬೈಟ್. ವಿ ಶುಡ್ ಬಿ ಅಶೇಮ್ಡ್ ಆಫ್ ಇಟ್. ಫಸ್ಟ್ ಹಚ್ಚಿದ್ರೆ ಏನು ಮಾಡ್ತಾರೆ, ಬ್ಲೇಡ್ ತೊಗೊಂಡು ಕಟ್ ಮಾಡ್ತಾರೆ. ದೇ ವಿಲ್ ಮೇಕ್ ಅ ಸ್ಲಿಟ್ ಸೊ ದಟ್ ವಿಷ ಹೊರಗೆ ಬಂದ್ಬಿಡ್ಲಿ ಅಂತ. ಇಟ್ ಈಸ್ ಇಂಪಾಸಿಬಲ್. ನನ್ನ ಗ್ಯಾರಂಟಿ ಏನು ಅಂದರೆ, ಯಾವ್ದಾರ ಮಗು ಒಂದು 2 ಸತಿ ಪ್ರಾಣಿಗೆ ಬಂದು ಹೋಯ್ತು ಅಂದರೆ ಒಂದು ಕಲ್ಲು ತೊಗೊಂಡು ಯಾವ ಆ್ಯನಿಮಲ್ಗೂ ಬಿಸಾಕಬಾರ್ದು. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಗೆಟ್ಸ್. Today on Just Curious, it is Nama Sanjeev Padnekar, founder of Prani Pet Sanctuary. ಅದರ ಜೊತೆಗೇನೆ ಎಕ್ಸ್ಪೀರಿಯನ್ಷಿಯಲ್ ಎಜುಕೇಟರ್, ಪ್ಯಾಷನೇಟ್ ಅಬೌಟ್ ಸ್ನೇಕ್ಸ್, ಮತ್ತು ಕಿಡ್ಸು, ಕೊನೆಯದಾಗಿ ಹ್ಯೂಮನ್ಸ್. ಸಂಜೀವ್ ಅವರೇ, ವೆಲ್ಕಮ್. ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ಆಲ್ ಗುಡ್ ಮ್ಯಾನ್. ನಿಮ್ಮನ್ನು ಮೀಟ್ ಮಾಡೋ ಎಕ್ಸೈಟ್ಮೆಂಟ್ ಸಾಕಷ್ಟಿತ್ತು. ಯಾಕೆ ಅಂದರೆ ಐ ಆಮ್ ಟೆರಿಫೈಡ್ ವೆನ್ ಇಟ್ ಕಮ್ಸ್ ಟು ಸ್ನೇಕ್ಸ್, ಒಂದು ರೆಪ್ಟೈಲ್ಸ್ ಅಂತ. ಸೊ ಇಂಥ ಒಂದು ಡೆಡ್ಲಿ ಆಪೋಸಿಟ್ಸ್ ಹಿಂಗೆ ಕೂತಿದ್ದೀವಿ ಅಂದರೆ, ಸೊ ಇಮ್ಯಾಜಿನ್ ವಾಟ್ ಕ್ಯಾನ್ ಕಮ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್ ಟುಡೇ. ಸೊ ಫಸ್ಟ್ಲಿ, ಹೌ ಯು ಮ್ಯಾನ್? ಐ ಥಿಂಕ್ 62 ಕಿಲೋಮೀಟರ್ ದೂರದಿಂದ ಸೆಟ್ಟಿಗೆ ಬಂದಿದ್ದೀರಾ. ನಮಸ್ಕಾರ ನಿಮಗೆ. ಥ್ಯಾಂಕ್ ಯು. ಸಿಟಿಗೆ ಲೈಫ್ ಆಗಲ್ಲ, ಸೊ ತೋಟದಲ್ಲಿ ಇರ್ತೀನಿ ಆ್ಯಂಡ್ ವೆರಿ ರೇರ್ಲಿ ಬರೋದು ಸಿಟಿಗೆ. ಹೌದಾ? ಒಳ್ಳೆ ಲೈಫ್. ಹೌ ಓಲ್ಡ್ ಆರ್ ಯು? 3 ಕತ್ತೆ ವಯಸ್ಸು. 30 ಅನ್ಬೇಕಾ? ಓ, ಇದಕ್ಕೇನ ಅದು ಹಂಗೆ ಹೇಳಿದ್ದು? 3 ಕತ್ತೆಗಾಗುವಷ್ಟು ವಯಸ್ಸಾಗಿದೆ. ಸೊ ಒಂದು ಕತ್ತೆ 10 years ಅಪ್ರಾಕ್ಸಿಮೇಟ್ಲಿ. ಆಕ್ಚುಲಿ ನಾಯಿ ಅಂತಾನು ಹೇಳ್ಬೋದಲ್ಲ. ಐ ಡೋಂಟ್ ನೋ, ಬಟ್ ಬೈ ಆಡು ಭಾಷೆ 7-8 years ಅಲ್ಲ ನಾಯಿಗೆ. ಹ್ಯೂಮನ್ ಲೈಫ್ಗೆ ಇವಾಗ 12-13 ಆಗಿರ್ಬೋದೇನೋ. ಇಲ್ಲ, ಇರಲಿ. ವಿತ್ ಅವರ್ ಲೈಫ್ ಡಿಕ್ರೀಸಿಂಗ್ ಅಂತ. ಸೊ 30 it is. ಓ ಡೂಡ್, ಈ ಇದರಲ್ಲೇ ಯುವರ್ ಲೈಕ್ ಫುಲ್ಲಿ ಇಂಟು ನಾಟ್ 30, 3 ಕತ್ತೆ ವಯಸ್ಸು 33. ಓ ಹಂಗೆ. 11 ಹಂಗೆ. ಸೊ ಎಂಜಾಯಿಂಗ್ ದ ನಿಮ್ಮ ಹಳ್ಳಿ ಲೈಫ್ ಅನ್ಬೋದಾ? ಟೋಟಲ್ ಲೈಫ್ ಅನ್ಬೇಕಾ? ಸೆಮಿ ಹಳ್ಳಿನೇ. ಯಾಕಿದೆಲ್ಲ ಕೇಳಿದೆ ಅಂದರೆ, ಸಿಟಿನಲ್ಲಿರೋ ಲೈಫೇ ಬೇರೆ ಥರ ಇರುತ್ತೆ. ಐ ಆಮ್ ಕ್ಯೂರಿಯಸ್ ಟು ನೋ, ಫಸ್ಟ್ಲಿ ಸಂಜೀವ್, ನೀವು ನಿಮ್ಮ ದಿನ ಹೇಗೆ ಸ್ಟಾರ್ಟ್ ಮಾಡ್ತೀರಾ? ಪ್ರಾಣಿಲಿತ್ತು ಅಂದರೆ 6:30ಗೆ ಬೆಳಗ್ಗೆ. ಇಟ್ಸ್ ಆಲ್ ವಿತ್ ಆ್ಯನಿಮಲ್ಸ್. ಫಸ್ಟ್ ಅದ್ರದ್ದು ಹೇಳಬೇಕು ಅಂದರೆ ಸ್ಕ್ಯಾಟಾಲಜಿ ಅಂತ ಸ್ಟೈಲಾಗಿ ಹೇಳ್ಬೋದು, ಬಟ್ ಅದ್ರದ್ದು ಏನಂಗಂದ್ರೆ ಸ್ಕ್ಯಾಟಾಲಜಿ ಇಸ್ ದ ಸ್ಟಡಿ ಆಫ್ ಪೂಪ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಅದರಲ್ಲಿ ಏನೇನಿದೆ, ಬಿಕಾಸ್ ದ ಹೋಲ್ ಹೆಲ್ತ್ ಆಫ್ ಆ್ಯನಿಮಲ್ಸ್ ಡಿಪೆಂಡ್ಸ್ ಆನ್ early morning what they poop out. ಅದನ್ನು ನೋಡಿ ವಿ ಕ್ಯಾನ್ ಸೇ ವೆದರ್ ಆ ಡಯಟ್ ಇಸ್ ಗುಡ್ ಇತ್ತಾ, ಆದರೆ ಊಟ ಚೆನ್ನಾಗಿ ಮಾಡ್ತಾ, ಇಲ್ಲಾಂದರೆ ವಿ ನೀಡ್ ಸಮಥಿಂಗ್ ಎಲ್ಸ್. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರೇ ಇದ್ರು ಪ್ರಾಣಿಲಿ ಅಂದರೆ ಫಸ್ಟ್ ಥಿಂಗ್ ಅರ್ಲಿ ಮಾರ್ನಿಂಗ್. ಯಾಕಂದರೆ ಫುಲ್ 8 hours ಆ್ಯನಿಮಲ್ಸ್ನ ಬಿಟ್ಟಿರ್ತೀವಿ. ಯುನೋ ಲಾಸ್ಟ್ ಈವ್ನಿಂಗ್ ಅದು ಶೆಲ್ಟರ್ ಒಳಗೆ ಹೋಗಿರುತ್ತೆ. ಸೊ ಏನಾಗಿರುತ್ತೆ ದಟ್ ಇಸ್ ಆಲ್ವೇಸ್ ಕ್ಯೂರಿಯಸ್. ಎಷ್ಟೊಂದು ಸತಿ ಮೊಟ್ಟೆ ಇರುತ್ತೆ, ಮರಿಗಳಿರುತ್ತೆ. ಇಟ್ಸ್ ಆಲ್ವೇಸ್ ದ ಎಕ್ಸೈಟಿಂಗ್ ಟೈಮ್ ಆಲ್ಸೋ. ಹೋಗಿದ ತಕ್ಷಣ ದೆಲ್ ಬಿ ಲಾಟ್ ಆಫ್ ಸರ್ಪ್ರೈಸಸ್. Yes. So it starts with that. And then after that I think the whole team ಎಲ್ಲ ನೋಡ್ಕೊಂಡ್ಬಿಡುತ್ತೆ. I just walk around, enjoy with animals. Certain animals ಒಂದು ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ. So we work with that, start off with our day. ಸೊ ಇದು ಪ್ರಾಣಿದಾಯಿತು, ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಪ್ರೊಫೆಷ್ನಲಿ ನಿಮ್ಮ ಕಡೆಯಿಂದನೇ ಡಿಮ್ಯಾಂಡ್ಸ್ ಇದೆ ಅದಾಯಿತು. ಯಾಕಂದರೆ ಐ ಆಮ್ ಶ್ಯೂರ್ ಎವ್ರಿಬಡಿ ಹ್ಯಾಸ್ ಸಮ್ ರುಟೀನ್ ಅಲ್ಲ. ಸೊ ನಮ್ಮ ಶೋನಲ್ಲಿ ವಿ ಡೂ ಕೋಟ್ ಲಾಟ್ ಆಫ್ ಟಿಪ್ಸ್ ಅಬೌಟ್ ಹೌ ಹ್ಯೂಮನ್ಸ್ ಕ್ಯಾನ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಟು. ಲೈಕ್ ಉದಾಹರಣೆಗೆ ಇವತ್ತೆಲ್ಲ ಈ ಸ್ಮಾರ್ಟ್ ವಾಚ್ಗಳು ಬಂದುಬಿಟ್ಟು ದಿನಕ್ಕೆ 10,000 ಸ್ಟೆಪ್ ಅಂತ. ಸೊ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಪವರ್ ಆಫ್ ಸ್ಮಾಲ್ ಹ್ಯಾಬಿಟ್ಸ್. ಐ ಆಮ್ ಶ್ಯೂರ್ ಯು ಆಲ್ ವಿಲ್ ನೋ, ದಿನಕ್ಕೆ 10,000 ಹೆಜ್ಜೆ ಇಟ್ಟರೆ ಇನ್ ಇಯರ್ ವಿ ವುಡ್ ಹ್ಯಾವ್ ಅಪ್ಯಾರೆಂಟ್ಲಿ ಡನ್ 70 ಮ್ಯಾರಥಾನ್ಸ್. ಅದೇ ಥರ ದಿನಕ್ಕೆ 20 ಪೇಜ್ ಪುಸ್ತಕ ಓದಿದ್ರೆ ಇಡೀ ವರ್ಷದಲ್ಲಿ ಒಂದು 30 ಪುಸ್ತಕ ಓದಿರ್ತೀವಿ. ಅದೇ ಥರ ನಾವು ದಿನಕ್ಕೆ ಒಂದು 500 ರೂಪಾಯಿ ಸೇವ್ ಮಾಡಿದ್ರು ಇಡೀ ವರ್ಷದಲ್ಲಿ ಒಂದು ಹೆಚ್ಚು ಕಮ್ಮಿ 2 ಲಕ್ಷ ಸೇವ್ ಮಾಡಿರ್ತೀವಿ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬ್ರಿಂಗಿಂಗ್ ಯು ಟು ದ ಪವರ್ ಆಫ್ ಸ್ಮಾಲ್ ಹ್ಯಾಬಿಟ್ಸ್. ಐ ಜಸ್ಟ್ ವಾಂಟೆಡ್ ಟು ಗೆಟ್ ಇನ್ ಟು ಯುವರ್ ರುಟೀನ್ ಆ್ಯಂಡ್ ಸಿ
ಹೌ ಬಿಕಾಸ್ ನೀವು ಯೋಚೋಗಿ ಬರ್ತೀರಾ ಅಂತ ಈ ಹರ್ಪಟಾಲಜಿ ಅಂದ್ರೆ ಏನು, ಇನ್ನೊಂದೇನೋ ಸ್ಟಡಿ ಆಫ್ ಸ್ನೇಕ್ಸ್ ನಾವು ಮಾತಾಡಿದ್ವಲ್ಲ, ವೆರಿ ಬ್ಯಾಡ್ ವಿತ್ ದೀಸ್ ಥಿಂಗ್ಸ್ ಬಟ್ ಟೂ ಮೆನಿ ಲಾಜಿಸ್ ವಿಲ್ ಕಮ್ ಥ್ರೂ ಔಟ್ ದ ಶೋ ಟುಡೇ. ಸೊ ಈ ಥರದ ಒಂದು ವ್ಯಕ್ತಿತ್ವದ ಹಿಂದೆ ಇರುವಂಥ ಒಂದಷ್ಟು ರುಟೀನ್ ಬಗ್ಗೆ ಐ ಆಮ್ ಕ್ಯೂರಿಯಸ್. ಐ ಥಿಂಕ್ ಅನಿಮಲ್ಸ್ ಜೊತೆ ಇರುವಾಗ ಯು ಹ್ಯಾವ್ ಟು ಲುಕ್ ಎಟ್ ದ ವೆದರ್. ಓಕೆ, ಆ್ಯಂಡ್ ರೊಟೀನ್ ಅಂತ ಐ ವುಡ್ ರಿಯಲಿ ಎದ್ದು ಒಂದು ಕಪ್ ಕಾಫಿ ಕುತ್ಕೊಂಡು ಆರಾಮಾಗಿ ಕುತ್ಕೋಬೋದು ಅನಿಸುತ್ತೆ. ಬಟ್ ಐ ಥಿಂಕ್ ಎಷ್ಟೊಂದು ವೆನ್ ಯು ಹ್ಯಾವ್ 900 animals, ಇಟ್ಸ್ ಅ ಲೈಫ್ ಸ್ಟೈಲ್. ವಿ ಡು ನಾಟ್ ಹ್ಯಾವ್ ಅ ರೊಟೀನ್, ಯು ಕಾಂಟ್ ಕೀಪ್ ಅ ರೊಟೀನ್. ಇಟ್ಸ್ ಅ 24 hours ಜಾಬ್, ಎಸ್ಪೆಷಲಿ ರೆಸ್ಕ್ಯೂ. ಆಫ್ಕೋರ್ಸ್ ಈಗ ಲಾಸ್ಟ್ 5 yearsಯಿಂದ ವಿ ಹ್ಯಾವ್ ರೆಡ್ಯೂಸ್ ರೆಸ್ಕ್ಯೂ, ಸಿಕ್ಕಾಪಟ್ಟೆ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಎಷ್ಟೊಂದು ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಅದರಲ್ಲಿ ಎಂಡ್ ಸೊಲ್ಯೂಷನ್ ಇಲ್ಲ. ಯುನೋ ಏನೇ ಇತ್ತು ಅಂದರೆ ವಾಟ್ ಎವರ್ ಪ್ರಾಜೆಕ್ಟ್ ನಾವು ತೊಗೋಬೇಕು ಅಂದರೆ ದೇ ಶುಡ್ ಬಿ ಅ ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟು. ಇದರಲ್ಲಿ ಇಟ್ ಈಸ್ ಸೇಮ್ ಕೆಲಸ ಮಾಡ್ತಾನೆ ಇರ್ತೀರ. ಇಟ್ ಈಸ್ ಗೋ ಆನ್ ಈವನ್ ನೆಕ್ಸ್ಟ್ 100 years. ಸಿಟಿ ಬೆಳೀತಾ ಇರುತ್ತೆ, ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇರುತ್ತೆ, ಯು ನೀಡ್. ಸೊ ದಟ್ಸ್ ವೆನ್ ವಿ ಮೂಡ್ ಇನ್ ಟು ಎಜುಕೇಷನ್. ಸೇಯಿಂಗ್ ನಾನು 10 years ರೆಸ್ಕ್ಯೂ ಮಾಡಿ ಇದಕ್ಕೆ ಹೆಂಗೆ ಫುಲ್ ಸ್ಟಾಪ್ ಇಡೋದು? ಜನ ಫೋನ್ ಮಾಡಿದ್ರೆ ತಾನೇ ರೆಸ್ಕ್ಯೂ ಆಗೋದು. ವಾಟ್ ಈಸ್ ದ ನೆಕ್ಸ್ಟ್ ಸ್ಟೇಜ್? ಸಂಬಡಿ ಶುಡ್ ಸ್ಟಾರ್ಟ್ ವರ್ಕಿಂಗ್. ಅದು ಹೆಂಗಾಗತ್ತೆ? ಮನೆಯೊಳಗೆ ಹಾವು ಬಂದರೆ ನಾವು ಆರಾಮಾಗಿರೋಕ್ಕಾಗತ್ತಾ? ಫಸ್ಟ್ ಕ್ವೆಶನ್ ಬಂದೇ ಬರುತ್ತೆ. ಅಫ್ಕೋರ್ಸ್ ಯು ಕಾಂಟ್. ಇನ್ನು ಲಿವಿಂಗ್ ಸ್ಪೇಸ್ ಬಂತು ಅಂದರೆ ಯು ಪ್ಲೀಸ್ ಕಾಲ್ ಸಂಬಡಿ ಸೊ ದ್ಯಾಟ್ ವಿತಿನ್ 20 minutes ಇಟ್ ಇಸ್ ಗೆಟಿಂಗ್ ಪಿಕ್ಡ್ ಅಪ್. ಆ ಎಕ್ಸ್ಟ್ರೀಮಿಗೆ ನಮ್ಗೆ ಹೋಗೋಕೆ ಇಷ್ಟ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್ ಯು ಶುಡ್ ಟಾಲರೇಟ್ ಎನಿ ಆ್ಯನಿಮಲ್ ಇನ್ಸೈಡ್ ಯೋರ್ ಹೌಸ್, ಬೇಡ. ಬಟ್ ಐ ಥಿಂಕ್ ಇವಾಗಿರೋದು ಜನಕ್ಕೆ ವಿ ಹ್ಯಾವ್ ಒಂದು ದೊಡ್ಡ ರಿಲೇಷನ್ಶಿಪ್ ವಿತ್ ದ ಆ್ಯನಿಮಲ್ಸ್, ವಿ ಹ್ಯಾವ್ ಲಾಸ್ಟ್ ಇಟ್. ಜಸ್ಟ್ ಒಂದು 20 years ಬ್ಯಾಕ್ ಹೋಗಿ ಮನೆ ಮುಂದೆ ಎಷ್ಟು ಹಸು ಬರೋದು, ಯು ಡೋಂಟ್ ಸಿ ದ್ಯಾಟ್ ನೌ. ಐ ಆಮ್ ಟಾಕಿಂಗ್ ಅಬೌಟ್ ದ್ಯಾಟ್ ಸಿಂಪಲ್ ಕನೆಕ್ಷನ್ಸ್. ಹಸು, ಸ್ಪ್ಯಾರೋ, ಗುಬ್ಬಚ್ಚಿ, ಏನೋ ಒಂದು ಹೋಗಿ ತಟ್ಟೆದೇನೋ ಹೋಗಿ ಅನ್ನ ಬಿಸಾಕಿದ್ರೆ ಏನೋ ತಿನ್ನಕ್ಕೆ ಬರೋದು. ಈಗ ತಟ್ಟೆ ಇದ್ರೆ ಅದು ಒಣಗೋಗಿ ಕಾಗೇನು ಬಂದಿರಲ್ಲ, ಏನು ಇಟ್ ವಿಲ್ ಬಿ ಆನ್ ಯುವರ್ ಕಾಂಪೌಂಡ್, ಯಾರು ಬರಲ್ಲ. ಸೊ ಐ ಥಿಂಕ್ ಹ್ಯೂಮನ್ಸ್ ಹ್ಯಾವ್ ಲಾಸ್ಟ್ ದ್ಯಾಟ್ ರಿಲೇಷನ್ಶಿಪ್, ದಟ್ ವೆರಿ ಎಥಿಕಲ್ ನೈಸ್ ಕನೆಕ್ಷನ್ ವಿಚ್ ವಿ ಹ್ಯಾಡ್ ವಿತ್ ಆನಿಮಲ್ಸ್, ಆ್ಯಂಡ್ ದಟ್ ಹಸ್ ಬೀನ್ ಲಾಸ್ಟ್ ದ ಲಾಸ್ಟ್ 20 years. And I think if we bring that back, a lot of topic like conservation, coexistence, show respect to another animal. ನೀವು ಯಾವತ್ತು ಹುಟ್ಟಾಗಿ ಬೆಳೆದಾಗಿಂದ ಏನೂ ಇಲ್ಲವೇ ಇಲ್ಲ, ಸಡನ್ನಾಗಿ ಬಂದುಬಿಟ್ಟು ಕಾಲೇಜಿಗೆ ಬಂದಮೇಲೆ ಕಾನ್ಸರ್ವೇಷನ್ ಅನ್ನೋ ಪದ ಕೇಳಿ ವೈಲ್ಡ್ ಲೈಫಿಗೆ ಫಸ್ಟ್ ಬೈಕ್ ಟ್ರಿಪ್ ಮಾಡಿರ್ತೀರಾ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಕಾಡು ಅಂದರೆ ಏನು. ದಟ್ ಈಸ್ ನಾಟ್. ಐ ಥಿಂಕ್ ವೈಲ್ಡ್ ಲೈಫು, ಕಾಡು, ಆ್ಯನಿಮಲ್ಸ್ ಶುಡ್ ಬಿ ಅ ಪಾರ್ಟ್ ಆಫ್ ಎಜುಕೇಷನ್, ಶುಡ್ ಬಿ ಅ ಪಾರ್ಟ್ ಆಫ್ ಚಿಲ್ಡ್ರನ್ಸ್ ಅಪ್ಬ್ರಿಂಗಿಂಗ್. ಅ ಚೈಲ್ಡ್ ವಿಲ್ ಗ್ರೋ ಬೆಟರ್ if there is a dog in the house, not even in the house, if a child knows a stray dog, how to interact with a stray dog, ಹೋಗಂದು 2 ಬಿಸ್ಕೆಟ್ ಹಾಕಿದ್ರೆ ಕಂಪ್ಯಾಷನ್ ಬರುತ್ತೆ, ರೆಸ್ಪಾನ್ಸಿಬಿಲಿಟಿ ಅಂತೊಂದಿರುತ್ತೆ, ಇಟ್ ಶೇರಿಂಗ್ ಲವ್. ಆಲ್ ದೀಸ್ ಟಾಪಿಕ್ ಯಾವ ಎಜುಕೇಷನ್, ಯಾವ ಸ್ಕೂಲಲ್ಲಿದೆ ಹೇಳಿ ಈ ಸಬ್ಜೆಕ್ಟ್ಸು? Absolutely. And don't you think for life these are the core subjects? Then maths and science ಇವಾಗ ಕೂತ್ಕೊಂಡು ಏನು ಮಾಡಿದ್ದೀರಾ? ವಾಟ್ ವಿ ಸ್ಟಡಿ ಆ್ಯಂಡ್ ವಾಟ್ ವಿ ಡೂ ಇಸ್ ಕಂಪ್ಲೀಟ್ಲಿ ಅಲ್ಲಿ ಇದ್ರೂ ಬರೀ ಅನಾಟಮಿ ಲೆವೆಲಲ್ಲಿ, ಬಯೋಲಜಿನಲ್ಲಿ ಇದ್ರದ್ದು ಡೈಸೆಕ್ಟ್ ಮಾಡಿದ್ರೆ ಹಿಂಗಿರುತ್ತೆ, ಇದ್ರದ್ದು ಪ್ರಾಪರ್ಟೀಸ್ ಹಿಂಗೆ ಅಂತ ಇದೆ. ಬಟ್ ಅದು ಎಲ್ಲಿ ಬುದ್ಧಿ ಬಂದಮೇಲೆ ತಾನೇ ಅದನ್ನು ಕಲಿಯೋಕ್ಕಾಗೋದು. ಮಕ್ಕಳಿಗೆ ಎಲ್ಲಿದೆ ಅದು? ಕರೆಕ್ಟ್. ಸೊ ದ್ಯಾಟ್ ಬ್ರಿಂಗ್ಸ್ ಮೀ ಬ್ಯಾಕ್. ತುಂಬ ಮುಂದಕ್ಕೆ ಹೊಟ್ಟೋದ್ರಿಂದ ಬಟ್ ಈಗ ಲೇಯರ್ ಆಗಿ ವಾಪಸ್ ಕರ್ಕೊಂಡು ಬರ್ತಾ, ಐ ಆಮ್ ಶ್ಯೂರ್ ವಿತ್ ಪ್ರಾಣಿ ಟುಡೇ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಒಂದು ಪೋನಿ ನೀವು ರೆಸ್ಕ್ಯೂ ಮಾಡಿದ್ರಿ ಆ ಥರ ಏನೋ ಅಂದಲ್ವಾ. ಆ್ಯಂಡ್ ಅಲ್ಲಿಂದ ಶುರು ಆಗಿದ್ದು 17 ಇಟ್ ಈಸ್ ಅಲ್ವಾ, 2017. ಆ್ಯಂಡ್ ಅಂದರೆ ವಿ ಆರ್ ಆಲ್ ವೆರಿ ಕ್ಯೂರಿಯಸ್. ನೀವು ಪದ್ಮಜಾ ರಾವ್ ಅವರ ಮಗ ಆಗಿ ಯೂಶಲಿ ಒಂದು ಥ್ರೆಡ್ ಬಂದ್ಬಿಡತ್ತಲ್ಲ ಸಿನಿಮಾದಲ್ಲಿ, ಯಾರು ಫ್ಯಾಮಿಲಿಯವರಿದ್ದರೆ ಮಕ್ಕಳಿಗೆ ಒಂದು ಆರಾಮ್ ಎಂಟ್ರಿ ಸಿಗತ್ತೆ ಅಂತ. ಐ ಆಮ್ ಕ್ಯೂರಿಯಸ್ ಟು ನೋ ಹೌ ನಿಮ್ಮ ಚಾಯ್ಸ್ ಹ್ಯಾಸ್ ಬಿನ್ ಲೈಕ್ ಡೆಡ್ ಆಪೋಸಿಟ್. So first, I think including that whole thing, Padmaja Rao Maga also happened the last 4-5 years. ಅದ್ರ ಮುಂಚೆನೂ ಅಮ್ಮ ವಾಸ್ ಕಂಪ್ಲೀಟ್ಲಿ ಇನ್ ಹರ್ ಶೂಟ್ಸ್ ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ಇನ್ ಔಟ್ಡೋರ್ಸ್. ಅಲ್ಲಿಗೂ ಕನೆಕ್ಷನ್ ಇರಲಿಲ್ಲ. ಆ್ಯಂಡ್ ಶಿ ಈಸ್ ವೆರಿ ಸ್ಕೇರ್ಡ್ ವಿತ್ ದ ಔಟ್ಡೋರ್ಸ್. ಮನೆ ನಾಯಿ ಆಗಿರ್ಬೋದು, ಇಲ್ಲ ಹೈಕ್ ಆಗಿರ್ಬೋದು, ಶಿ ಈಸ್ ಲೈಕ್ ಏನಕ್ಕಿಲ್ಲೆಲ್ಲ ಬರಬೇಕು, ಇಟ್ ಡಸಂಟ್ ಮೇಕ್ ಸೆನ್ಸ್. ಬಟ್ ಫಾರ್ಮ್ ಲ್ಯಾಂಡ್ಸು ಆ ಥರದ್ದೆಲ್ಲ ಇಷ್ಟ. ಬಟ್ ಆವಾಗ ಆಗುಂಬೇಲಿ ಅಲ್ಲಿ ಇಲ್ಲಿ ಹೋಗೋವಾಗ ಶಿ ಡಿಂಟ್ ನೋ ಏನಕ್ಕೆ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಐ ಥಿಂಕ್ ಶಿ ಟುಕ್ ಆಲ್ಮೋಸ್ಟ್ 5-6 years ಟು ಅಂಡರ್ಸ್ಟ್ಯಾಂಡ್ ನಾನು ಏನು ಓದ್ತಾ ಇದ್ದೀನಿ, ಏನು ಇದರಲ್ಲೊಂದು ಸಬ್ಜೆಕ್ಟ್ ಅನ್ನೋದಿದೆಯಾ, ಇದೊಂದು ಟಾಪಿಕ್ ಅನ್ನೋದಿದೆಯಾ, ಇದರಲ್ಲೊಂದು ಕರಿಯರ್ ಅನ್ನೋದಿದೆಯಾ. ಸೆಲ್ಫ್ ಶಿ ಡಿಂಟ್ ಗೆಟ್ ಅ ಐಡಿಯಾ. ಆ್ಯಂಡ್ she was also very busy with her own life, our career. And then so yes. How has this mother and son relationship been? We have been super strong. No hassles. ಮುಂಚೆ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ವಿ ಬಿಕಾಸ್ ಐ ಕುಡಂಟ್ ಸ್ಕೂಲ್ ಟೈಮಲ್ಲಿ, ಕಾಲೇಜ್ ಟೈಮಲ್ಲಿ ಕೀಪಿಂಗ್ ಆನ್ಲಿ ಎಜುಕೇಷನ್ ಜಗಳ ಆಡ್ತಾ ಇದ್ವಿ. ಒನ್ಸ್ ದಟ್ ಎಜುಕೇಷನ್ ಟಾಪಿಕ್ ವಾಸ್ ಗಾನ್ ದೆನ್ ವಿ ಹ್ಯಾವ್ ಬೀನ್ ಸೂಪರ್ ಕ್ಲೋಸ್. ಅದು ಬಿಟ್ಟರೆ ನಾನು ಎಲ್ಲ ಓದ್ತಾ ಇದ್ದೆ
ನಿಮ್ಮ ತಾಯಿ ಪದ್ಮಜಾ ಮ್ಯಾಮ್ ಕುಕ್ಕೆ ಸುಬ್ರಹ್ಮಣ್ಯಗೆಲ್ಲ ಪೂಜೆ ಅಂತೆಲ್ಲ ನಿಮ್ಗೆ ಕರ್ಕೊಂಡು ಹೋಗಿದ್ರಂತೆ, ಇವ್ರು ಹಾವು ಎಲ್ಲ ಹಿಡಿತಾನೆ, ಮನೆಗೆ ಹಾವೆಲ್ಲ ಹಿಡ್ಕೊಂಬಂದ್ಬಿಡ್ತಾನೆ ಅಂದ್ಬಿಟ್ಟು ಕೊನೆಗೆ ಅವರು ಹೇಳಿದ್ರಂತೆ ಏನು ಮಾಡಿದ್ರು ಇದಾಗಲ್ಲ ಬಿಡಿ ಅಂತ. ಸೊ ಟೆಲ್ ಅಸ್ ದಟ್ ಸ್ಟೋರಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಹಿಡಿತಾ ಇದ್ದೀನಿ ಅಂತ. ಅವ್ರು ಅಂದ್ಕೊಂಡ್ರು ನಾನು ಎಲ್ಲೋ ಹೋಗ್ತೀನಿ ಶೆಲ್ಟರಲ್ಲಿ ಪ್ರಾಣಿ ಪಕ್ಷಿಗಳ್ದೇನೋ ನೋಡ್ಕೊತೀನಿ, ನಾಯಿ ಮರಿಗಳ ಜೊತೆ ಆಟ ಆಡ್ತಾ ಇದ್ದೀನಿ, ಇವ್ನು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ದಟ್ ವಾಸ್ ಅವರ್ ಐಡಿಯಾ. ಅದೇನಾಯಿತು, ನಮ್ಮದು ಬನಗಿರಿ ನಗರ್ ಅಂತಿದೆ ಬಿ ಡಿ ಎ ಕಾಂಪ್ಲೆಕ್ಸ್ ಬನಶಂಕರಿಲಿ, ದೇವಗಿರಿ ಪೆಟ್ರೋಲ್ ಎಕ್ಸಾಕ್ಟ್ಲಿ ದೊಡ್ಡ ಬೆಟ್ಟ ಇದೆ. ಎಸ್, ಆ ಬೆಟ್ಟದ ಪಕ್ಕದಲ್ಲಿ ಯಾವುದೋ ಒಂದು ಮನೆ ಹಿಂಗೆ ಕಟ್ಟಾದ್ರು, ಅಲ್ಲೊಂದು ಹಾವು ಬಂದಿತ್ತು. ಪೊಲೀಸ್ ಸ್ಟೇಷನ್ಗೆ ಫೋನ್ ಹೋಯಿತು, ಅವ್ರು ನನಗೆ ಮಾಡಿದ್ರು. ನಾನು ಹೋಗಿ ಹಿಂಗೆ ಹಾವು ಹಿಂಗೆ ಹಿಡಿತಾ ಇದ್ದೀನಿ. ಸುಮಾರು ಜನ ಮೇನ್ ರೋಡಲ್ಲಿತ್ತು, ಸುಮಾರು ಜನ ಸೇರಿಕೊಂಡು ಅಲ್ಲೊಂದು ಲೇಡಿ ಫುಲ್ 3 ಸಲ ಬಿದ್ದೋದ್ಲು. ಅದನ್ನ ಯಾರೋ ವಿಡಿಯೋ ರೆಕಾರ್ಡ್ ಆಗಿ ಅದು ಯಾವುದೋ ಒಂದು ಅವಾಗ ವಾಟ್ ವಾಸ್ ದ್ಯಾಟ್, ನಾಟ್ ಟಿ ವಿ, ಇಲ್ಲ ಇದು ಟಿ ವಿಲಿ ಬಂತದು. ಶೀ ಸಾ ದಟ್ ಆನ್ ದ ಟಿ ವಿ. ಅಲ್ಲಿ ತಂಗ ಗೊತ್ತಿರಲಿಲ್ಲ ದಟ್ ಐ ವಾಸ್ ಕ್ಯಾಚಿಂಗ್ ಸ್ನೇಕ್ಸ್. ಬಂದು ಒಂದು ಮನೆ ಹೊರಗಡೆನೇ ಎಲ್ಲ, ಫಸ್ಟು ಒಳಗೆ ಬರಬೇಡ, ಹಾವು ಮುಟ್ಟಿದ್ಯಾ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ರೆಡಿ, ಆ ಥರದ್ದು. ಆಮೇಲೆ ಸುಬ್ರಹ್ಮಣ್ಯ ಒಂದು ಟೆಂಪಲ್ ರನ್ ಎಲ್ಲ ಆಯಿತು. ಇಟ್ ವಾಸ್ ಗುಡ್, ಬಟ್ ಇಯರ್ಸ್ ಬ್ಯಾಕ್. ಸೊ ವೆನ್ ಯು ಲುಕ್ ಬ್ಯಾಕ್, ಅಂದರೆ ಎಲ್ಲರೂ ಅವ್ರವ್ರ ಚೈಲ್ಡ್ಹುಡಲ್ಲಿ ಅಪ್ಪ ಅಮ್ಮಂದರು ಅಂತ ಬಂದಾಗ ದೆರ್ ಇಸ್ ದಿಸ್ ಕಾನ್ಫ್ಲಿಕ್ಟ್, ದೆರ್ ಇಸ್ ದಿಸ್ ಫ್ರಿಕ್ಷನ್ ಇನ್ ಟರ್ಮ್ಸ್ ಆಫ್ ಅಪ್ಪ ಅಮ್ಮಂದ್ರಿಗೆ ಮಕ್ಕಳೇನಾಗಬೇಕು ವರ್ಸಸ್ ನಮ್ಮ ಕ್ಯೂರಿಯಾಸಿಟೀಸ್ ಆಫ್ ಲೈಫ್ ಹೇಗೆ ಅಂತ. ಅಫ್ಕೋರ್ಸ್ ಈಗ ನನಗೂ ಚಿಕ್ಕವಳಾಗಿದ್ದಾಗ ಸಿಂಗರ್ ಆಗಬೇಕಂತಿತ್ತು, ಆಮೇಲೆ ನೋಡಿದ್ರೆ ಆರ್ಜೆ ಅದೇ. ಈ ಕನ್ಫ್ಯೂಷನ್ಸ್ಗಳಲ್ಲೂ ದೆರ್ ಇಸ್ ಒನ್ ಬ್ಯೂಟಿ. ಸೊ ವೆನ್ ಇಟ್ ಕಮ್ಸ್ ಟು ನಿಮ್ಮ ಟೀನೇಜ್ ಅಪ್ಬ್ರಿಂಗಿಂಗು ಆ್ಯಂಡ್ ಆ ಕನ್ಫ್ಯೂಷನ್ಸು, ಹೌ ಡಿಡ್ ಇಟ್ ಶೇಪ್ ಯು ಆಸ್ ಎ ಹ್ಯೂಮನ್, ಸಂಜೀವ್? ಐ ಥಿಂಕ್ ಆ ಥರದ್ದು ಹೇಳಬೇಕು ಅಂದರೆ ದ ಎಜುಕೇಷನ್ ಸಿಸ್ಟಮ್ ಇನ್ ಇಂಡಿಯಾ ಆರ್ ಎನಿ ಸ್ಕೂಲ್ ಇನ್ ದಟ್ ಮ್ಯಾಟರ್ ಇಸ್ ದ ವರ್ಸ್ಟ್. ವೆನ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಇಸ್ ಗ್ರೋಯಿಂಗ್ ಟಿಲ್ ಯುವರ್ ಏಜ್ ಆಫ್ 20 ಅಲ್ವಾ, ಅದಾದಮೇಲಂತೂ ವಿ ಕಾಂಟ್ ಬಿಕಮ್ ಅ ಫುಟ್ಬಾಲ್ ಪ್ಲೇಯರ್, ವಿ ಕಾಂಟ್ ಬಿಕಮ್ ಅ ಬಾಸ್ಕೆಟ್ಬಾಲ್ ಪ್ಲೇಯರ್, ವಿ ಕಾಂಟ್ ಲರ್ನ್ ಅ ಗಿಟಾರ್. ಯು ವಿಲ್ ಆಲ್ಸೋ ಲರ್ನ್ ಅ ಗಿಟಾರ್ ನೌ, ಐ ಲರ್ನ್. ಒಂದು ವರ್ಷ ಏನು ಕಲಿಯೋದು ನಾವು ಅದನ್ನು 5th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ರೆ ವಿ ವುಡ್ ಹ್ಯಾವ್ ಲರ್ನ್ಡ್ ಇಟ್ ಇನ್ 3 months. ಯಾಕಂದರೆ ಬಾಡಿ ಮೆಮರಿ, ಮಸಲ್ ಮೆಮರಿ, ವಿ ಆರ್ ಬಿಲ್ಡಿಂಗ್, ವಿ ಕ್ಯಾನ್ ಟ್ಯೂನ್, ನಮ್ಮ ಫಿಂಗರ್ಸ್ ವಿಲ್ ಗ್ರೋ ಅಕಾರ್ಡಿಂಗ್ ಟು ದ ಗಿಟಾರ್. ದರ್ ಇಸ್ ಅ ಲಾಟ್ ಆಫ್ ಅಡ್ವಾಂಟೇಜ್. ನೇಮ್ ಒನ್ ಸ್ಪೋರ್ಟ್ಸ್ಮನ್ ಹೂ ಇಸ್ ಯುನೋ 10th ಕಾಲೇಜೆಲ್ಲ ಮುಗಿಸ್ಕೊಂಡು ಕ್ರಿಕೆಟ್ ಆಡಿರೋದು, ಇಲ್ಲಾಂದರೆ ಎಜುಕೇಷನ್. ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ಯಾವುದೇ ಸ್ಪೋರ್ಟ್ಸ್ಮೆನ್ ತೊಗೊಳ್ಳಿ, ಇಟ್ಸ್ ನಾಟ್ ದಟ್ ದೇ ಹ್ಯಾವ್ ನಾಟ್ ಬೀನ್ ಎಜುಕೇಟೆಡ್, ಬಟ್ ದೇ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ಅ ವೆರಿ ವೆರಿ ಯಂಗ್ ಏಜ್. ಆ್ಯಂಡ್ ಐ ಥಿಂಕ್ ದ್ಯಾಟ್ ದ ಸ್ಕೂಲ್ ಸಿಸ್ಟಮ್ ಡಸಂಟ್ ಸಪೋರ್ಟ್, ಆ್ಯಂಡ್ ದ್ಯಾಟ್ ವಿಲ್ ಕ್ರಿಯೇಟ್ ಅ ಹ್ಯೂಜ್ ಅಫೆಕ್ಟ್ ಆನ್ ಪೇರೆಂಟ್ಸ್, ಬಿಕಾಸ್ ದ ಓನ್ಲಿ ವೇ ಟು ಸಕ್ಸೀಡ್ ಇಸ್ ನೀನು ಏನೇ ಮಾಡ್ಕೋ, ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿರಬೇಕು. 10th ಸ್ಟ್ಯಾಂಡರ್ಡ್ ತನಕ ನೀವು ಕ್ಲಾಸಲ್ಲಿ ಏನು ಮಾಡ್ತಾ ಇದ್ದೀರಾ, ಯಾರ ಜೊತೆ ಸೇರ್ತಾ ಇದ್ದೀರಾ, ಬಿಹೇವಿಯರ್ ಏನು, ನನ್ ಆಫ್ ದಟ್ ಮ್ಯಾಟರ್. ಮಾರ್ಕ್ಸ್ ಕಾರ್ಡ್ ಕರೆಕ್ಟ್ ಆಗಿದೆಯಾ, ನಮ್ಮ ಹುಡುಗ ಕರೆಕ್ಟ್ ಆಗಿದ್ದಾನೆ. ಐ ಥಿಂಕ್ ದಟ್ ಹ್ಯಾಸ್ ಟು ಚೇಂಜ್. ಅದೊಂದು ಯಾರ್ಡ್ ಸ್ಟಿಕ್ ಆಗೋಗಿತ್ತು. ಎಸ್. ವೈ ಐ ಆಮ್ ಟೆಲಿಂಗ್ ಯು ಫಾರ್ ದಟ್ ಕ್ವೆಶನ್, ದಿಸ್ ಹೋಲ್ ಎಕ್ಸ್ಪ್ಲನೇಷನ್ ಇಸ್ ಬಿಕಾಸ್ ಅದೊಂದು ಪ್ರೆಷರಿಂದಾನೆ ಅ ಲಾಟ್ ಆಫ್ ಹೆಂಗೆ ಅನ್ಸ್ಬಿಡ್ತು ಅಂದರೆ, ಇಫ್ ಯು ಆಮ್ ಕಮಿಂಗ್ ಔಟ್ ಯು ಬೆಟರ್ ಬಿಕಮ್ ಸಂಬಡಿ. That gun is always there. Yes. ಇಲ್ಲ ಅಂದರೆ ಇಟ್ ವಿಲ್ ಬಿಕಮ್ ಏನು ಮಾಡೋದು, ಬಿಕಾಸ್ ಎವ್ರಿಬಡಿ ದೆನ್ ಯು ಫಿಗರ್ ಔಟ್. ಇವಾಗ ನೋಡಿದ್ರೆ ಯು ಡಿಂಟ್ ರಿಯಲೈಸ್ ಒಂದು ಕ್ಲಾಸಲ್ಲಿ 100 ಜನ ಅದೇ ಓದ್ಕೊಂಡು ಪಾಸ್ ಆಗಿರ್ತಾರೆ. ವಾಟ್ ಆರ್ ದೇ ಆಲ್ ಡೂಯಿಂಗ್? ದೇ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಮಚ್. I think that's where there are few controversial statements wherein, you know, schools ಆಗಿರಲಿ ಅಥವಾ ಈ ಕೆಲವು ಸತಿ ಫ್ಯಾಕ್ಟ್ರೀಸ್, ವೇರ್ ಆಲ್ ಮೇಡ್ ಟು ವೇರ್ ಆಲ್ ನಮ್ಮದು ಥಿಂಕಿಂಗ್ ಪವರನ್ನು ಕಟ್ ಡೌನ್ ಮಾಡಿ ಅಷ್ಟಕ್ಕೆ ರೆಡಿ ಮಾಡೋ ಥರನೇ ಕಂಡೀಷನಿಂಗ್ ಇರುತ್ತೆ ಅಂತಲೂ. ಫಾರ್ ಶೋರ್, 100%. ಬೈ ದ ಟೈಮ್ ಯು ಆರ್ 7 years old, ಪೇರೆಂಟ್ಸು, ಟೀಚರ್ಸು, ಫ್ರೆಂಡ್ಸು ವುಡ್ ಹವ್ ಆಲ್ರೆಡಿ ಸೇ ನೋ, ಡೋಂಟ್ ಡೂ ದಟ್, ನೋ, ಡೋಂಟ್ ಡೂ ದಿಸ್, ನೋ 10,000 ಟೈಮ್, ವೇರ್ ಯುವರ್ ಕ್ರಿಯೇಟಿವ್ ಬ್ರೈನ್ ಇಸ್ ಡೆಡ್. ದೆನ್ ಮ್ಯಾಥ್ ಇಸ್ ಇಂಟ್ರಡ್ಯೂಸ್ಡ್. ಅಲ್ಲಿ ತನಕ ಮ್ಯಾಥಮೆಟಿಕ್ಸ್ ಹೇಳ್ಕೊಡಲ್ಲ. ಓನ್ಲಿ ಅಟ್ 7+. ಇಫ್ ಯು ಲುಕ್ ಎಟ್ ಕರಿಕ್ಯುಲಮ್, ಇಟ್ ಇಸ್ ವೆರಿ ವೆಲ್ ಡಿಸೈನ್ಡ್. And which was the first school in the world? Mane. I mean, who started this? Mane beredu, that was always been there. Yeah, but school was started during wars. Oh yeah? Yes. We wanted people to listen to us, to do exactly what we say. You're told. Yes. Schools were started during wars. ಆಮೇಲೆ ವಾರೆಲ್ಲ ಮುಗಿದ್ಮೇಲೆ ಏನು ಮಾಡೋದು, ಇವ್ರನ್ನ ಸ್ಪೋರ್ಟ್ಸ್ ಮಾಡೋಣ, ಇದನ್ನ ಹೇಳ್ಕೊಡೋಣ. ಸೊ ದೆನ್ ಇಟ್ ಬಿಕೇಮ್ ಸ್ಲೋಲಿ ಇವಾಲ್ವಿಂಗ್ ಇನ್ ಟು ಎಜುಕೇಷನ್. Otherwise, I think the first school was in Russia because they didn't have, there was in a war and they didn't have people, so they started this, something like that.
ಸೊ ದ ಸೇಮ್ ಹಿಸ್ಟ್ರಿ ಇಸ್ ಸ್ಟಿಲ್ ಫಾಲೋಯಿಂಗ್ ನೌ. ಹಿಸ್ಟ್ರಿ ಕೆಲವು ಸತಿ ಹಿಂದೆ ನೋಡಿದ್ರೆ ಭಯ ಆಗತ್ತಲ್ಲ, ಮತ್ತೆ ಏನಿದು ಹಿಂಗೆಲ್ಲ ಇಷ್ಟಕ್ಕೆ ಥರ. ಸೊ ಬ್ರಿಂಗಿಂಗ್ ಬ್ಯಾಕ್ ಟು ನಿಮ್ಮ ಟೀನೇಜ್ ಹಂಗಿದ್ರೆ, ಯು ಆಲ್ವೇಸ್ ಹ್ಯಾಡ್ ಈ ಥರ ಎಜುಕೇಷನಿಸ್ಟ್ ಆಗಬೇಕು ಅಥವಾ ಈ ಪ್ರಾಣಿಗಳ ಕಡೆಗೆ, ಸೊ ಇಟ್ ವಾಸ್ ಅನ್ ಆಕ್ಸಿಡೆಂಟಾ? ಇಲ್ಲ, ನನಗೆ ಆ್ಯನಿಮಲ್ ಲವ್ ಅಂತೂ ಡೇ ಒನ್ನಿಂದ ಇತ್ತು. ಓ, ಅದೊಂದು ದೊಡ್ಡ ಟಾಪಿಕ್ ಅಲ್ವಾ? ಹೌದು, ನಿಮ್ನ ಹೇಳ್ಬಿಡಿ. ಸಾರಿ, ಆ್ಯನಿಮಲ್ ಲವ್ ಅಂತೂ ಡೇ ಒನ್ನಿಂದ ಇತ್ತು. ಓಕೆ, ಐ ಥಿಂಕ್ ಮೈ ಯಂಗೆಸ್ಟ್ ಬುದ್ಧಿ ಬಂದಾಗ ಅಂದಾಗಲೇ 5th 6th ಸ್ಟ್ಯಾಂಡರ್ಡಲ್ಲೇ ಐ ನ್ಯೂ ದಟ್ ನಾಯಿ ಅಂದರೆ ಏನಾರು ಮಾಡಬೇಕು, ಅದಕ್ಕೆ ಉಳಿಸ್ಬೇಕು. ಆಮೇಲೆ ಒಂದು ಸತಿ ಕಾರಂಜಿ ಕೆರೆಯಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಒಂದಿಷ್ಟು ಜನ ಮಕ್ಕಳು ಹಾವು ಹಿಡ್ಕೊಂಡು ಹೋಗ್ತಾಯಿದ್ರು. ಅದನ್ನು 5 ರೂಪೀಸಿಗೆ ಮಾರ್ತೀನಿ ಅಂತ ಅವ್ರು ಕೂತ್ಕೊಂಡಿದ್ರು. ಆ 5 ರೂಪೀಸ್ ಕೊಟ್ಟು ಅದನ್ನು ಅವ್ನು ಕೊಟ್ಟ, ಪ್ಲಾಸ್ಟಿಕ್ ಕವರ್ ಇಟ್ಟ, ಅವ್ನು ತೊಗೊಳಕ್ಕೆ ಭಯ. ಅವ್ನು 5 ರೂಪಾಯಿ ತೊಗೊಂಡು ಚಿಕ್ಕ ಹುಡುಗ ಓಡೋಗ್ಬಿಟ್ಟ. ಅವ್ನು ನನಗಿಂತ ಚಿಕ್ಕವನಿದ್ದ, ಅವನು ಯಾರೋ. ಸೊ ಅದನ್ನ ಏನಪ್ಪ ಮಾಡೋದು ಅಂದ್ಬಿಟ್ಟು 2 ಕಡ್ಡಿ ತೊಗೊಂಡು ಅದನ್ನು ಹರಿದಾಕಿ ಅದೇನೋ ನೀರಾವಿರ್ಬೋದು, ಸೊ ದಟ್ ಇಟ್ ಗೋಸ್ ಬ್ಯಾಕ್. ಆ ಥರದೊಂದು ಐ ರಿಮೆಂಬರ್ ಒನ್ ಆಫ್ ದ ಟಾಪಿಕ್. ಅದಾದಮೇಲೆ ಐ ಗಾಟ್ ಇನ್ ಟು ಆ್ಯನಿಮಲ್ಸ್ ಅಂತ ಹೇಳ್ಬೋದು. ಬಟ್ ಅವಾಗೇನು, ಯು ಲುಕ್ ಎಟ್ ಅನ್ ಅಕ್ವೇರಿಯಂ ಶಾಪ್, ಏನು ಮಾಡ್ಬೋದು, ಇದನ್ನು ಬ್ರೀಡರ್ ಆಗಬೇಕು, ನಾಯಿನ ಬ್ರೀಡ್ ಮಾಡಿ ಮರಿ ಮಾಡಬೇಕು, ಇಲ್ಲಾಂದರೆ ಬರ್ಡ್ಸ್ ಬ್ರೀಡ್ ಮಾಡಿ. ಬಿಕಾಸ್ ಯು ಶುಡ್ ಆಲ್ಸೋ, ಆಯಿತು ನಾಯಿ ಸಾಕ್ತಿ, ಆಮೇಲೆ ದುಡ್ಡೆಲ್ಲಿಂದ ಬರುತ್ತೆ, ಫಸ್ಟ್ ಕ್ವೆಶನ್ ಮನೇಲಿ ಕೇಳ್ತಾರೆ. ಸೊ ಫಾರ್ ಅ ಲಾಂಗ್ ಪೀರಿಯಡ್ ಐ ಥಾಟ್ ಇದೇನಪ್ಪ, ಇಲ್ಲ ಫಾರ್ಮ್ ಹೌಸ್ ಮಾಡಬೇಕು, ಅಲ್ಲೂ ಏನು ಪೌಲ್ಟ್ರಿ ಅಂತೆ, ಗೋಟ್ಸ್ ಅಂತೆ, ಇದು ಫೈನಲಿ ಅದು ಸ್ಲಾಟರ್ ಹೌಸ್ಗೆ ಹೋಗುತ್ತೆ. ಇಲ್ಲ ಅಂದರೆ ಬ್ರೀಡಿಂಗ್ ಮಾಡಬೇಕು. ಸೊ ನಾನು ಐ ಥಾಟ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಅ ಬ್ರೀಡರ್, ಇಲ್ಲ ನಾಯಿ ಬ್ರೀಡರ್ ಆಗ್ತೀನಿ, ಇಲ್ಲಾಂದರೆ ಸ್ಕೂಲ್ ಟೈಮಲ್ಲಿ ಇದೆ ಅಲ್ವಾ. ಸೊ ಅವಾಗ ಫುಲ್ ಇಂಟ್ರೆಸ್ಟ್ ನಾಯಿ ಮೇಲೆ, ಹಿಂಗಾರು ಮಾಡಿ ಬ್ರೀಡಿಂಗ್ ಮಾಡೋಣ, ಇದರಲ್ಲೇ ನನ್ನ ಜೀವ ಇರೋದು. ಸ್ಲೋಲಿ 7th or 8th ಸ್ಟ್ಯಾಂಡರ್ಡಲ್ಲಿ MK ಶ್ರೀನಾಥ್ ಅಂತ NI ಅಂತಿತ್ತು, ನ್ಯೂಸ್ ಪೇಪರ್ ಇನ್ ಎಜುಕೇಷನ್ ಅಂತ. ಅವಾಗ ಸೆಕೆಂಡ್ ಸ್ಯಾಟರ್ಡೇಸ್ಗೆ ಯಾರೋ ಒಬ್ರು ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಮೆನ್ನು ಇಲ್ಲಾಂದರೆ ಸಮ್ ರ್ಯಾಂಡಮ್ ಅಪಾರ್ಟ್ ಫ್ರಮ್ ದ ಟಾಪಿಕ್ಕು ವಿ ಯೂಸ್ ಟು ಗಿವ್ ಲೈಕ್ 45 minutes. ಅವಾಗ MK ಶ್ರೀನಾಥ್ ಅಂತ, he was the WWF ಡೈರೆಕ್ಟರ್. He walked in with a crocodile. We were all shocked. ನಾವು ಫ್ರೆಂಡ್ ಬೆಂಚಲ್ಲಿದ್ದೆ. ಈ ಸೆಡ್ ಐ ನೀಡ್ ಅ ವಾಲಂಟಿಯರ್. ನಾವೆಲ್ಲ ಅಲ್ಲಿ ತನಕ ಹೋಗಿ, ಓಲ್ಡ್ ಕಾರ್ ಇತ್ತು. ಈ ಓಪನ್ ದ ಕಾರ್, ಅವ್ರ ಕೈಯಲ್ಲಿ 2 ಪಿಕ್ನಿಕ್ ಬ್ಯಾಸ್ಕೆಟ್ ಇಟ್ಕೊಂಡಿತ್ತು, ಅಲ್ಲೊಂದು ಚಿಕ್ಕ ಮೊಫ್ಲೆ ಇತ್ತು, ತೊಗೊಂಬರ್ತೀಯ ಅಂದರು. ಆ್ಯಂಡ್ ಹಿ ವಾಸ್ ಪ್ರಿಟಿ ಟಾಲ್ ಆ್ಯಂಡ್ ಹಿ ವಾಸ್ ಓಲ್ಡ್, ಹಂಚ್ ಬ್ಯಾಕ್ ಹಿಂಗೆ ನಡೆಯೋರು ಒಂದು ಸ್ವಲ್ಪ. ಸರ್ ಇದನ್ನೆಲ್ಲ ನಾವು ಮುಟ್ಟಲ್ಲ, ಪಿಕ್ನಿಕ್ ಬ್ಯಾಸ್ಕೆಟ್ ಕೊಡಿ ಅಂದ್ಬಿಟ್ಟು ನಾವು ಅದನ್ನು ತಗೊಂಡೆ. ಅವ್ರು ಅದನ್ನು ಮೊಸ್ಲೇನ್ ಹಿಂಗೆ ಹಾಕ್ಕೊಂಡು ಹಿ ವಾಕ್ಡ್, ನಾವು ಅವಾಗ B&M ಸ್ಕೂಲು, ಹಿ ವಾಕ್ಡ್ ಇನ್. ಇಡೀ ಕಾರಿಡಾರಲ್ಲಿ ಎಲ್ಲ ನೋಡ್ತಾ ಇದ್ದಾರಲ್ಲ ಯಾರೋ ಟೀಚರ್ ಹಿಂಗೆ ಹೋಗೋಕ್ಕೆ ಕಿಟಕಿಯಿಂದ, ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನೋದು ಅವತ್ತು ಕೇಳಿದ್ದು ನಾವು. ಅಲ್ಲಿ ತಂಗೆ ಗೊತ್ತೇ ಇರಲಿಲ್ಲ ಏನು ಅಂತ. ದೆನ್ ಹೀ ಸೆಡ್ ಹೆಬ್ಬಾಳಲ್ಲಿ ಫಿಶರ್ಮೆನ್ಗೆ ಬಲೆಯಲ್ಲಿ ಬಿದ್ದುಬಿಟ್ಟಿತ್ತದು, ಯಾರೋ ಮನೇಲಿ ಸಾಕೊಂಡಿರ್ತಾರೆ, ದೊಡ್ಡದಾಗುತ್ತೆ. ಅವಾಗೆಲ್ಲ ಮುಂಚೆ ತುಂಬ ವೈಲ್ಡ್ ಲೈಫ್ ಬೆಂಗಳೂರಲ್ಲಿ ಸಾಕೋರು. KR ಮಾರ್ಕೆಟಲ್ಲಿ, ಶಿವಾಜಿನಗರಲ್ಲಿ, ನಮ್ಮ ಇದರಲ್ಲಿ ಏನದು ಮೇನ್ ಮಾರ್ಕೆಟ್ ಒಳಗಡೆ ಲಾಟ್ ಆಫ್ ವೈಲ್ಡ್ ಲೈಫ್, ಪೀಕಾಕ್ಸಿಂದ ಹಿಡ್ದು ಜಿಂಕೆಯಿಂದ ಹಿಡ್ದು ಉಡಗಳೆಲ್ಲ ಸೇಲ್ಗಾಗೋದು. ಅಲ್ಲ ಓಪನ್ ಸೇಲ್ಗಿಟ್ಟಿದ್ರು. ಇಟ್ ವಾಸ್ ಆಲ್, ನಾನು ನೋಡಿದಾಗ್ಲೇ ನಮ್ಮ ಬುದ್ಧಿ, ನಾನು ಫಸ್ಟ್ ರೇಡ್ ಮಾಡಿದ್ದು ಕಾಲೇಜ್ ಮುಗಿಸ್ಕೊಂಡು ಅಂದರೆ ಐ ಹ್ಯಾವ್ ಬೀನ್ ಸೀಯಿಂಗ್ ಇಟ್ ಫ್ರಮ್ 2005-2006, ಬಟ್ ಐ ಸ್ಟಾರ್ಟೆಡ್ ವರ್ಕಿಂಗ್ 2005-6 ವಿ ವರ್ ವರ್ಕಿಂಗ್. ಆಲ್ರೆಡಿ ರೇಡ್ಸ್ ಮಾಡ್ತಾಯಿದ್ವಿ ಅವಾಗ, 2-3 NGOs ಜೊತೆ ವರ್ಕ್ ಮಾಡ್ತಾಯಿದ್ದೆ. ಸೊ ವಿ ಯೂಸ್ ಟು ಡೂ ಸೀಜರ್ ಮಾಡ್ತಾಯಿದ್ವಿ, ತುಂಬ ಸೀಜರ್ಸ್ ಮಾಡ್ತಾಯಿದ್ವಿ ಅದರಲ್ಲೂ ಅಷ್ಟೇ. ಸೊ ಹೀ ಎಕ್ಸ್ಪ್ಲೇನ್ ದ ವರ್ಡ್ ರೆಸ್ಕ್ಯೂ ಅಂದರೆ ಏನು, ಅವಾಗ ಈ ಥರದೊಂದಿದೆ, ಇದನ್ನು ಎಜುಕೇಷನ್ ಆಗು ಮಾಡ್ಬೋದು. ಸೊ ಹೀ ಪುಟ್ ದ ಐಡಿಯಾ ಇನ್ ಟು ಮೀ. ಸೊ ದಟ್ಸ್ ವೇರ್ ದ ಸೀಡ್ ವಾಸ್ ಫೌಂಡ್. ಆಮೇಲೆ 8th ಆಯಿತು, 9th ಆಯಿತು, ಎಜುಕೇಷನಲ್ಲಿ ಆಗ್ತಾಯಿಲ್ಲ, ಐ ಕ್ವಿಟ್ ಸ್ಕೂಲಿಂಗ್. ಆವಾಗ ಮನೇಲೆಲ್ಲ ಟೆನ್ಷನ್, ಏನು ಮಾಡ್ತೀಯ ಹುಡ್ಕಾಡಿ ಎಲ್ಲರೂ ಹೋಗಿ ಕೆಲಸ ಮಾಡಬೇಕಲ್ಲ ಅಂದ್ಬಿಟ್ಟು ಅವಾಗ ಕ್ಯೂಪ ನಾಯಿಗಳ್ದಿತ್ತು, ಅದನ್ನು ಟ್ರೈ ಮಾಡಿದೆ, ತುಂಬ ದೂರ ಹೆಬ್ಬಾಲು. ಆಮೇಲೆ ನನ್ನ ಫ್ರೆಂಡ್ ಹೇಳ್ದೆ, ಅಲ್ಲೊಂದು ಮಿನಿ ಝೂ ಅಂತಿದೆ ಕಣ, ನಮ್ಮ ಮನೆ ಹತ್ರ ಬಾರೋ ಕರ್ಕೊಂಡು ಹೋಗ್ತೀನಿ, ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಉಟ್ಬೆಲ್ಡ್ ಏರಿಯಾ ಎಲ್ಲಿಗೂ ಮಿನಿ ಝೂ ಅಂತಿದೆ. ಈಗಲೂ ಅಲ್ಲೊಂದು ಬಸ್ ಸ್ಟಾಪ್ ಇದೆ, ಇಟ್ಸ್ ಕಾಲ್ಡ್ ದ ಮಿನಿ ಝೂ ಬಸ್ ಸ್ಟ್ಯಾಂಡ್. ಕಿಡ್ನಿ ಫೌಂಡೇಶನ್ ಪಕ್ಕದಲ್ಲಿ. ಎಷ್ಟೊಂದು ಜನ ಗೊತ್ತಿಲ್ಲ. ಅಲ್ಲಿಗೆ ಹೋದ್ರೆ 5 ರೂಪಾಯಿ ಟಿಕೆಟು ತೊಗೊಂಡು ಒಳಗೋದ್ರೆ ಇಟ್ ವಾಸ್ ದಿಸ್ ಮ್ಯಾನ್, ಇವ್ರ ಮನೆನೇ ಮಿನಿ ಝೂ. ಸೊ ನಾನು ಹೇಳಿದೆ, ಸರ್ ನೀವು ಹಿಂಗೆ ಸ್ಕೂಲಿಗೆ ಬಂದಿದ್ರಿ, ಅದು ಇದು ಐ ಕನೆಕ್ಟೆಡ್. ಅವ್ರು ಹಿಂಗೆಲ್ಲ ಆಗ್ಬಿಟ್ಟು, ನಾವು 100 ಸ್ಕೂಲ್ಗೆ ಹೋಗಿದ್ದೀನಿ, ಯಾರು ಅಂತ ಗೊತ್ತಿಲ್ಲ ನೀನು. ಸರ್ ಇಲ್ಲ, ನಿಮ್ಮ ನಂಬರ್ ಬೇಕೇ ಬೇಕು ಅಂದಾಗ ಒಂದು ಪೇಜರ್ ನಂಬರ್ ಕೊಟ್ಟರು. ಐ ಥಿಂಕ್ 2004-05 ಅಲ್ಲೇ. ಅಲ್ಲಿವರೆಗೂ ಪೇಜರ್.
ಓಕೆ, ಆವಾಗ he gave me that number and he like gave one landline number also. Then we started regularly going into his house. ಸೊ ಅವರು ಗ್ಯಾಂಗ್ ಸೇರ್ಕೊಂಡ್ರಾ? ಆಮೇಲೆ ಎಕ್ಸ್ಪೋಜರ್ ಟು ರೆಸ್ಕ್ಯೂಯಿಂಗ್ ಎಲ್ಲ ಆಮೇಲೆ ಇಟ್ ವಾಸ್ ಅ ರೋಲರ್ ಕೋಸ್ಟರ್ ರೈಡ್. ರೆಸ್ಕ್ಯೂ ಆಯಿತು. ಅದಾದಮೇಲೆ ಒಂದು ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಬೇರೆ ಹೋದೆ. ಮೆಡ್ರಾಸ್ ಕ್ರೊಕೊಡೈಲ್ ಬ್ಯಾಂಕಲ್ಲಿ ಒಂದು ಈವೆಂಟ್ ನಡೀತದೆ, 10 ದಿವಸ ಹೇಳ್ಕೊಡ್ತಾರೆ ಏನೇನು ಮಾಡಬೇಕು, ಮೊಸಳೆ ಹೆಂಗೆ ಹಿಡಿಬೇಕು, ಅದು ECR ಹತ್ರ ಇದೆಯಲ್ಲ. ಎಕ್ಸಾಕ್ಟ್ಲಿ. ಸೊ ಅಲ್ಲಿಗೆ ಹೋಗಿ ಕಚ್ಕೊಂಡ್ಬಿಟ್ವಿ. ಅಲ್ಲೊಂದು 10 days ಹೆಂಗೆ ಅಂದರೆ, ಇವತ್ತೇನು ಒಂದು 50 ಮೊಸಳೆ ಹಿಡ್ದು ಆ ಕಡೆ ಹಾಕಿನವರು. ನಾವು ನಿಜವಾಗ್ಲೂ ನಮ್ಗೆ ಅದೇ ಕೆಲಸ ಬೇಕಾಗಿರೋದು. ಅವ್ರಿಗೆ ಅದೇನು ಲೇಬರ್ನ ಹೈರ್ ಮಾಡಿ ಯಾರನ್ನೋ ಕರೆಸಿ ಅಲ್ಲಿ ಆಕ್ಸಿಡೆಂಟ್ ಆಗೋದು ಬೇಡ ಅಂದ್ಬಿಟ್ಟು ವಾಲಂಟಿಯರ್. ಸೊ ವಿ ಲಿಟ್ರಲಿ ದ ಫಸ್ಟ್ ಪ್ರಾಜೆಕ್ಟ್ ವಾಸ್ ಓನ್ಲಿ ಟು ಪಿಕ್ ಅಪ್ ಸಮ್ 50 ಕ್ರಾಕೊಡೈಲ್ಸ್, ಮೂವ್ ಇಟ್, ಅದನ್ನು ಮೇಲ್ಸು ಫೀಮೇಲ್ ಸಪ್ರೇಟ್ ಮಾಡಬೇಕು, ವೆಯ್ಟ್ ಮಾಡಬೇಕು. ಸೊ ಅದೊಂದು ದಟ್ ವಾಸ್ ಅ ಐ ಓಪ್ನರ್. ಅಂದರೆ ಈ ಥರನೂ ಕೆಲಸ ಇದೆಯಾ ಇಂಡಿಯಾಲಿ, ಚಾನ್ಸೇ ಇಲ್ವಲ್ಲ ಅದು. ದೆನ್ ಇಮಿಡಿಯೇಟ್ಲಿ ಅಲ್ಲಿಗೆ ಹೋದಾಗ ಆಗುಂಬೆ ರೈನ್ ಫಾರೆಸ್ಟ್ ಅಸೋಸಿಯೇಷನ್ ಅಂತ ಶುರು ಮಾಡ್ತಾಯಿದ್ವಿ. ಯಾರು ಕನ್ನಡ ಮಾತಾಡೋರು ಬೇಕು ನಮಗೆ, ಯಾಕಂದರೆ ನಮ್ಮದು ಎಜುಕೇಷನ್ ವಿ ಡಿಂಟ್ ಹ್ಯಾವ್. ಸೊ ಐ ಸೆಡ್ ದಟ್ ಐ ಕ್ಯಾನ್ ಡೂ ಯುನೋ. ಸೊ ವಿ ವೆಂಟ್ ಇನ್ ದೇರ್ ಫಸ್ಟ್ 2 months ವಾಲಂಟಿಯರ್ ಆಗಿ. ವಿ ಯೂಸ್ ಟು ಪೇ ₹100 ಆ್ಯಂಡ್ ವರ್ಕ್. ದೆನ್ ದೇ ಸೆಡ್ ನೀವು ₹100 ಕೊಡ್ತಾ ಇದ್ದೀರಾ? ಎಸ್, ಊಟ ತಿಂಡಿ ಆ್ಯಂಡ್ ದೇ ಟು ಟೀಚರ್ಸ್ ಅಲ್ವಾ. ಸಿ ವಿ ವಾಲಂಟಿಯರ್ ಅಂದರೆ ಇನ್ ಇಂಡಿಯಾ ದೇ ಫೀಲ್ ಲೈಕ್ ಸುಮ್ಮನೆ ಬಂದು ವೆನ್ ಯು ಡೋಂಟ್ ಹ್ಯಾವ್ ಅ ಸ್ಕಿಲ್ ಸೆಟ್ ಏನು ವಾಲಂಟಿಯರಿಂಗ್ ಮಾಡ್ತೀರಾ? ಈಗ ಪ್ರಾಣಿಗೂ ಅಷ್ಟೇ ಐ ವಾಂಟ್ ಟು ಬಿ ಅ ವಾಲಂಟಿಯರ್ ಅಂತಾರೆ. ಹಸು ಒಳಗೆ ಹೆಂಗೆ ಹೋಗ್ಬೇಕು, ಅದ್ರ ಹಿಂದೆ ನಿಂತ್ಕೊಂಡು ಇಟ್ಸ್ ನಾಟ್ ದಟ್ ಹಸು ಒದ್ಯತೆ ಅಂತ. ನೀವೇನೋ ರಾಂಗ್ ಸ್ಟೆಪ್ಪು ಅದೇನೋ ನಿಮ್ಮ ಕಾಲ ಮೇಲೆ ಇತ್ತು ಅಂದರೆ ಇಟ್ಸ್ ಮಲ್ಟಿಪಲ್ ಫ್ರ್ಯಾಕ್ಚರ್ ಅಲ್ವಾ. ಅದು ಹೆಂಗೆ ನಡೆಯುತ್ತೆ ನಿಮ್ಗೆ ಗೊತ್ತಿರಬೇಕು. ವಿತೌಟ್ ದಟ್ ಸ್ಕಿಲ್ ಸೆಟ್ ಹೌ ಕ್ಯಾನ್ ವಿ ಅಲವ್ ಯು ಟು ಬಿ ಅ ವಾಲಂಟಿಯರ್? ಸೊ ಸಮ್ವೇರ್ ಇವೆಲ್ಲ ಕರೆಕ್ಟಾಗಿ ಚಾನಲೈಸ್ ಆಗಿಲ್ದಿರೋದ್ರಿಂದ ಇಂಡಿಯಾದಲ್ಲಿ ವೇರ್ ಎವರ್ ಯು ಗೆಟ್ ಅನ್ ಆಪರ್ಚುನಿಟಿ, ಜಂಪ್ ಇನ್. You jump in and then you take that alwa. So that's how self learning. ಈಗಲೂ self learning. outdoors is always self learning. ಯಾರ ಹತ್ರನೂ ಹೋಗಿ ನೀವು ನನಗೆ ಮೆಂಟರ್ ಮಾಡಿಬಿಡಿ, ನಾವು ಆ ಥರದ್ದು ಹೋಗಿ 5 ಜನಕ್ಕೆ ಪ್ಲೀಸ್ ಮೆಂಟರ್ ಮೀ ವರ್ಷಾಂಗಟ್ಲೆ ವೇಸ್ಟ್ ಮಾಡಿಬಿಟ್ಟಿದ್ದೀವಿ. ಯು ಹ್ಯಾವ್ ಟು ಡೂ ಸೆಲ್ಫ್ ಲರ್ನಿಂಗ್ ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಸಮಥಿಂಗ್ ಟು ಟೀಚ್. ಯು ಲರ್ನ್ ದ ಗುಡ್ ಆ್ಯಂಡ್ ಯು ಮೂವ್. Amazing. You learn that the best of them and you move. So when you were in Agumbe Rainforest Research Station, of course ಅಲ್ಲೂ ಕೂಡ it is one of leading organization. ತುಂಬ NGOಗಳ ಜೊತೆಗೂ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಹರ್ಪಟಾಲಜಿಸ್ಟ್ಗಳೆಲ್ಲ ಇದ್ರ, ಬಿಕಾಸ್ ಆಗುಂಬೆ ಇಸ್ ವೆರಿ ಸ್ನೇಕ್ ಹೆವಿ. ಇಟ್ ಇಸ್ ಅ ಕ್ಯಾಪಿಟಲ್ ಫಾರ್ ಕಿಂಗ್ ಕೋಬ್ರಾಸ್. ಇಟ್ ಈಸ್ ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ನಮಗೆ ಅರ್ಥ ಆಗಿದ್ದು ಆ್ಯನಿಮಲ್ಸ್ ಬಗ್ಗೆ, ಫೀಲ್ಡ್ ಬಯಾಲಜಿ ಬಗ್ಗೆ ಒಂದು ಡೇಟಾ ಶೀಟ್ ಇಟ್ಕೊಂಡು ಹಿಂಗೆ ಓದ್ಕೊಂಡು ಇದನ್ನೆಲ್ಲ ರಿಸರ್ಚ್ ಮಾಡ್ಬೋದು ಅಂತ ಎಕ್ಸ್ಪೋಜರ್ ಕೊಟ್ಟಿದ್ದೆ ಆ ಜಾಗ. ಅಲ್ಲಿ ತನಕ ಕಪ್ಪೆ, ಒಂದೇ ಜಾತಿ ಕಪ್ಪೆ, ರೋಡಲ್ಲಿ ಹೋಗೋ ಕಪ್ಪೆ ಅಷ್ಟೇ ನಮ್ಗೆ ಗೊತ್ತಿದ್ದು. ಅಲ್ಲಿಗೆ ಹೋದ್ಮೇಲೆ 250 ಸ್ಪೀಸೀಸ್ ಇದೆಯಾ, ಹಾಗೆ ಅದಕ್ಕೆ ಇಷ್ಟೊಂದು ಹೆಸರಿದೆಯಾ. ಆ್ಯಂಡ್ ದಟ್ ಈಸ್ ಕನೆಕ್ಟೆಡ್ ಟು ಸೋ ಮೆನಿ ಥಿಂಗ್. ವಿ ಆರ್ ಅ ಪಾರ್ಟ್ ಆಫ್ ರೈನ್ ಫಾರೆಸ್ಟ್. ಇಂಡಿಯಾದಲ್ಲಿ ರೈನ್ ಫಾರೆಸ್ಟ್ ಇದೆ, ನಾವು ಏನು NGC ನೋಡ್ತೀವಿ, ಅಮೆಝಾನ್ ನೋಡ್ತೀವಿ, ಖುಷಿ ಪಡ್ತೀವಿ. ಇಲ್ಲಿಗೆ ಹೋದ್ ನೋಡಿದ್ರೆ ಇಟ್ಸ್ ನಮ್ಮ ಹಿತ್ಲಲ್ಲೇ ಇದೆ. ಎಕ್ಸಾಕ್ಟ್ಲಿ. ಹೌ ಬಿಗ್ ಇಸ್ ARRS ಆಗುಂಬೆ ರೈನ್ ಫಾರೆಸ್ಟ್? ಇದು ಆ್ಯಸ್ ಅನ್ ಆರ್ಗನೈಸೇಷನ್ ಇಟ್ಸ್ ಅಂದರೆ ಲೈಕ್ ಅ ಸ್ಪೇಸ್ ಕೇಳ್ತಾ ಇದ್ದಾರೆ. ಸಿ ಅದು ಹೆಂಗೆ ಅಂದರೆ ಇಟ್ ಇಸ್ ಕಾಲ್ಡ್ ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ. ಆಗುಂಬೆ ಹೈಯೆಸ್ಟ್ ಅಮೌಂಟ್ ಆಫ್ ರೈನ್ಫಾಲು. ಅಲ್ಲಿ ದೇ ಹ್ಯಾವ್ ಅ ವೆರಿ ನೈಸ್ ಪ್ರಾಪರ್ಟಿ, ಬ್ಯೂಟಿಫುಲ್ ಜಾಗ. ಹಾಗೆ ರಾ ಬಿಟ್ಟಿದ್ದಾರೆ, ಏನು ಫುಲ್ ಹೋಗಿ ಕನ್ಸ್ಟ್ರಕ್ಷನ್ ಏನು ನಮ್ಗೆ ರಿಸರ್ಚಿಗೆ ಏನು ಬೇಕೋ ಅಷ್ಟೇ ಅಲ್ಲಿರೋದು. ರಿಸರ್ಚ್ ಅಂದರೆ ಏನು ನಡೆಯುತ್ತೆ ಅಲ್ಲಿ? ಎಲ್ಲ ಥರ ರಿಸರ್ಚ್ ನಡೆಯುತ್ತೆ. ಒಬ್ಬೊಬ್ರು ಬರ್ತಾರೆ, ದೇ ವಾಂಟ್ ಟು ಸ್ಟಡಿ ಆನ್ ಆ್ಯಂಡ್, ಸಮ್ ಸ್ಟಡಿ ಆನ್ ಸ್ನೇಕ್, ಸಮ್ ಸ್ಟಡಿ ಆನ್ ಫ್ರಾಗ್, ಸಮ್ ಸ್ಟಡಿ ಆನ್ ವಾಟರ್, ರೈನ್ಫಾಲ್, ವೆದರ್. ಸೊ ಅಲ್ಲೆಲ್ಲ ಹಿಡಿದಿಟ್ಟಿರೋ ಪ್ರಾಣಿಗಳೆಲ್ಲ ವೈಲ್ಡ್ ಇರೋದನ್ನೇ ಅದು ಝೂ ಆ ಥರದ್ದು ಹೋಗಿ ಏನಾದ್ರು ನೋಡೋಣ, ಟಿಕೆಟ್ ಇದೆ ಆ ಥರದ್ದು ಏನೂ ಅಲ್ಲ. ಅಲ್ಲಿಗೆ ಹೋಗಿ ಮಳೆಯಲ್ಲಿ ಸಾಯಂಕಾಲದಿಂದ ರಾತ್ರಿ ಒಂದು ಅನಿಮಲ್, ಒಂದು ಬರ್ಡ್ ಎಲ್ಲರೂ ಕೂತ್ಕೊಂಡಿದ್ದಾರೆ ಅಂದರೆ ಅದ್ರ ಮುಂದೆ ಕೂತ್ಕೊಂಡಿರ್ತಾರೆ. ಎಷ್ಟು ಸತಿ ಏನು ಮಾಡ್ತು, ಎಷ್ಟು ಸತಿ ಉಸಿರಾಡ್ತು, ಆ ಥರ ರಿಸರ್ಚು. ಹಿಯರ್ ನಥಿಂಗ್. ಏನೋ ಹಿಡ್ಕೊಂಡೋಗಿ ನೋಡ್ಕೊಳ್ಳೋದು ಆ ಥರದ್ದು ಜನ ಇರೋದು ಅಲ್ಲಿ ಏನಿಲ್ಲ. ಅಲ್ಲಿ ಇಟ್ ಈಸ್ ಆಲ್ 8 ಗಂಟೆ ಆಯಿತು ಅಂದರೆ ಅವ್ರವ್ರ ರಿಸರ್ಚರ್ಸು ಅವ್ರವ್ರ ಜಾಗ ಕಡೆ ಹೋಗ್ಬಿಡ್ತಾರೆ. ಆ್ಯಂಡ್ ಮಲ್ಟಿಪಲ್ ಮೇನ್ ಆಗಿದ್ದೇನು ಅಂದರೆ ಕಿಂಗ್ ಕೋಬ್ರಾಸ್ ಬಗ್ಗೆ, ಕಾಳಿಂಗ ಸರ್ಪ ಬಗ್ಗೆ. ಅದನ್ನು ಟ್ರಾನ್ಸ್ಲೋಕೇಟ್ ಮಾಡಿದ್ರೆ ಏನಾಗುತ್ತೆ? ಟ್ರಾನ್ಸ್ಲೋಕೇಟ್ ಅಂದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕನ್ಫ್ಯೂಷನ್. ಇಲ್ಲೇನು ಮಾಡ್ತಾಯಿದ್ವಿ, ಸಿಟಿಲಿ ಹಾವು ಹಿಡಿತೀವಿ. ಮುಂಚೆಲ್ಲ ನಾವು ಬಂಡೀಪುರ ಬಿಡೋದಂತೆ, ನಾಗರೋಳೆ ಬಿಡೋ. ಹಾವೆಲ್ಲಿರ್ಬೇಕು? ಕಾಡಲ್ಲಿರಬೇಕು. ದೊಡ್ಡ ಕಾಡಲ್ಲಿ ಬಿಟ್ಟರೆ ನಮಗೊಂಥರ ಖುಷಿ, ಏನೋ ಹಾವು. ಅದು ಆಗುಂಬೆ ಬಂದಮೇಲೆ ವಿ ರಿಯಲೈಸ್ ನಾವು ಬಿಟ್ಟಿರೋ ಹಾವೆಲ್ಲ ಆ್ಯಕ್ಚುಲಿ ಸತ್ತೋಗ್ಬಿಟ್ಟಿರುತ್ತೆ. ಇಷ್ಟು ವರ್ಷ ನಾವೇನು ರಿಲೀಸ್ ಮಾಡಿದ್ವೋ, ದೇ ಆರ್ ಬಾರ್ನ್ ಇನ್ ದ ಸಿಟಿ. ಇವಾಗ ನೀವೇ ಹೇಳಿದ್ರಲ್ಲ, ಅಯ್ಯೋ ನಮಗೆ ಸಿಟಿನೇ ಆಗಬೇಕು, ಕಾಡಾಗಲ್ಲ. ಸೇಮ್ ಥಿಂಗ್. ಈಗ ನಿಮ್ಗೆ ಗೊತ್ತು, ಊಟ ಬೇಕು ಅಂದರೆ ಎಲ್ಲಿಗೆ ಬೇಕು, ನೀರು ಎಲ್ಲಿ ಸಿಗುತ್ತೆ,
How do you run around the city? You clearly know. Yes. ಇವನ್ ಕರ್ಕೊಂಡೋಗಿ ಅಲ್ಲಿ ಬಿಟ್ರೆ ಸರ್ವೈವಲ್ ಗೊತ್ತಿಲ್ಲ. They won't survive. Certain species of snakes have evolved ಆ್ಯಂಡ್ ಅದ್ರ ಪಾಪ್ಯುಲೇಷನು ಜಾಸ್ತಿ ಆಗಿದೆ. ನೀವು ಯಾವುದೋ ಥಿಕ್ ಫಾರೆಸ್ಟಿಗೆ ಹೋಗ್ಬಿಟ್ಟು ಒಂದು ವರ್ಷ ಹುಡ್ಕಾಡಿ ನಿಮ್ಗೆ 5-6 ನಾಗರಾವ್ ಸಿಕ್ಕಿದ್ರೆ ಹೆಚ್ಚು. ಸಿಟಿ ಮೆಜೆಸ್ಟಿಕಲ್ಲಿ ಒಂದು 2 ದಿವಸ ಓಡಾಡಿ ಒಂದು 5 ನಾಗರಾವ್ ಸಿಕ್ಬಿಡುತ್ತೆ. ಯಾಕಂದರೆ ಅಷ್ಟು ರ್ಯಾಟ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. Where there is humans, there is food. Where there is food, there is a life cycle. Yes. So we have more population of snakes inside the city than in the forest. Crazy. But there are certain snakes which will never survive in the city. ಅದಕ್ಕೆ pit vipers ಇದೆ, bronze backs ಅಂದರೆ ಇದೆ, ಬಟ್ ದೇ ಡೋಂಟ್ ಲೈಕ್ ದ ಸಿಟಿ ಹ್ಯಾಬಿಟ್ಯಾಟ್ಸ್. ಒಂದು ಸ್ವಲ್ಪ ಗ್ರೀನರಿ ಬೇಕು, ಮರ ಬೇಕು, ಗಿಡ ಬೇಕು, ನೀರು ಬೇಕು. ಸೊ ಇವಾಗ ಸಿಟಿಲೇ ಅದರ ಸ್ಯಾಂಕಿ ಟ್ಯಾಂಕಲ್ಲಿ ಹೋದರೆ ಇದೆಲ್ಲ ಸಿಗುತ್ತೆ ಆ ಥರ. ಸೊ ದೇ ಆರ್ ವೆರಿ ಸ್ಪೆಸಿಫಿಕ್ ಟು ಸರ್ಟನ್ ಹ್ಯಾಬಿಟ್ಯಾಟ್ಸ್. ಆದರೆ ನಾಗರಾವು, ಕೊಳಕ್ಮಂಡ್ಲ, ರ್ಯಾಟ್ ಸ್ನೇಕ್ಸು, ಕಟ್ಟಾವು, ನಾಲಾ, ಮೋರಿ ಇಸ್ ದೇರ್ ಹೈವೇ. ರ್ಯಾಟ್ ಇಲಿ ಬಿಲ್ಲಗಳು ಇಸ್ ದೇರ್ ಅಲ್ಟಿಮೇಟಮ್ ರೆಸ್ಟಿಂಗ್ ಸ್ಪೇಸ್. ಹಂಗಿದ್ರೆ ಸಿಟಿನಲ್ಲಿರೋರು ಮೊದಲೆಲ್ಲ ಹುತ್ತ ಅಂದರೆ ಹೆದರ್ಕೊಳ್ತಾ ಇದ್ದವ್ರು ಇವತ್ತು ನಾಲಾಗಿಲ್ಲ ಅಂದರೆ ಸ್ವಲ್ಪ ಹುಷಾರಾಗಿ ಓಡಾಡೋಂಗೆ ಆಗೋಗಿದೆಯಾ? ನಾಲಲ್ಲಿ ಏನಕ್ಕೆ ಓಡಾಡಬೇಕು? ಅಲ್ಲ, ಅಲ್ಲೇ ಪಕ್ಕದಲ್ಲೇ ಮರಗಳು, ಇವತ್ತು ಮನೆಗಳಿದೆ. ಸಿ ದಟ್ ಈಸ್ ವೇರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವರ್ಕಿಂಗ್ ಸ್ಪೇಸ್ ಬೇರೆ, ಮೂವಿಂಗ್ ಸ್ಪೇಸ್ ಬೇರೆ. ಸಿಟಿನ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ. ನಾವೆಲ್ಲಿ ಕೂತ್ಕೊಂಡು ಮಲ್ಕೊತೀವಿ, ರೆಸ್ಟ್ ಮಾಡ್ತೀವಿ, ದ್ಯಾಟ್ ಸ್ಪೇಸ್ ವಿ ಕ್ಯಾನ್ ಮೇಕ್ ಶೋರ್ ಇಟ್ಸ್ ಪ್ರೊಟೆಕ್ಟೆಡ್. ಫಾರ್ಮ್ ಹೌಸಲ್ಲೂ ಅಷ್ಟೇ. ಎಷ್ಟೊಂದು ಜನ ಫಾರ್ಮಲ್ಲಿ ನಾನು ಹೋದಾಗ ಹೇಳ್ತೀನಿ, ಇಫ್ ಯು ಸಿ ಅ ಸ್ನೇಕ್ ಇನ್ ಅನ್ ಅಗ್ರಿಕಲ್ಚರ್ ಲ್ಯಾಂಡ್, ಇಟ್ ಹ್ಯಾಸ್ ಟು ಬಿ ದೇರ್. ಏನು ಮಾಡೋಕ್ಕಾಗಲ್ಲ. You have to learn to live with it. It's a big topic that you opened, Sanjeev. Before we get into your journey, ಇವತ್ತು ಎಷ್ಟೊಂದು ಜನ ಹಾವುಗಳನ್ನು ನೋಡಿದ ತಕ್ಷಣ ಇಮಿಡಿಯೇಟ್ ರಿಫ್ಲೆಕ್ಸ್ ಇಸ್ ದ್ಯಾಟ್ ಫಿಯರ್ ಫಸ್ಟ್ ಬರುತ್ತೆ, ದೆನ್ ಯುವರ್ ಕಾಮನ್ ಸೆನ್ಸ್ ಹಾರ್ಡ್ಲಿ ಕಮ್ಸ್ ಇನ್ ಟು ಪ್ಲೇ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೊತ್ತೂ ಇರಲ್ಲ ಏನು ಮಾಡಬೇಕಂತ, ಇನ್ಕ್ಲೂಡಿಂಗ್ ಮೀ. ನಾವು ರೀಸೆಂಟಾಗಿ ಹರಳೂರು ಈ ಕಡೆ ಎಲ್ಲ ಮೂವ್ ಆದಾಗ ಫಾರ್ ಮೀ ವರ್ಷಕ್ಕೊಂದು 3-4 ಹಾವು ನೋಡ್ತಾ ಇದ್ದೆ. ಆಮೇಲೆ ಫಸ್ಟ್ ಟೈಮ್ ನೋಡಿದಾಗ ಹೆದರ್ಕೊಂಡಿದ್ದಕ್ಕೂ 4ನೇ ಸತಿ ನೋಡಿದಾಗಲೂ ಒಂದು ಐ ವಾಸ್ ಲೈಕ್ ಓಕೆ. ಫಸ್ಟ್ ಟೈಮ್ ಹಾವು ಅಂದೆ, ಸೆಕೆಂಡ್ ಟೈಮು ಹಾವು ಅಂದೆ, 3ನೇ ಸತಿ ಹಾವು, 4ನೇ ಸತಿ ಓಕೆ ಅದ್ರ ಪಾಡಿಗೆ ಅದು. ಸೊ ವಾಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಇಸ್ ದ್ಯಾಟ್ ನೋಡ್ತಾ ನೋಡ್ತಾ ಐ ಗಾಟ್ ಯೂಸ್ ಟು ದ ಐಡಿಯಾ ಆಫ್ ಸ್ನೇಕ್ ಅಂತ. ಇವತ್ತು ಇಷ್ಟ ಹತ್ರ ಬಂದರೆ ಇನ್ನೂ ಓಡೋಗ್ತೀನೇನೋ, ಅಟ್ಲೀಸ್ಟ್ ಅಲ್ಲಿದ್ರೂ ಇವತ್ತು ನಾನು ಇಲ್ಲಿರೋಷ್ಟು ಧೈರ್ಯ ಇದೆ. ಸೊ ಹೌ ಡು ಯು ಲೈಕ್ ಟು ಹೆಲ್ಪ್ ನಮ್ಮ ಆಡಿಯನ್ಸ್ಗೆ ಟು? ಯು ಗೇವ್ ಅ ಪರ್ಫೆಕ್ಟ್ ಎಕ್ಸಾಂಪಲ್. ಕಾನ್ಫ್ಲಿಕ್ಟ್ನ ಈಗೇನು ನಾವು ಕಾನ್ಫ್ಲಿಕ್ಟ್ ಅಂತ ಕಂಡ್ರಿ ಫಸ್ಟ್ ಟೈಮ್ ನೋಡಿದಾಗ ಅಯ್ಯೋ ಇಟ್ಸ್ ಅ ಕಾನ್ಫ್ಲಿಕ್ಟ್, ಅದನ್ನೇ ಎನ್ಕೌಂಟರ್ಸ್ ಮಾಡಿದ್ರಿ. ನೆಕ್ಸ್ಟ್ ಇಟ್ ಬಿಕೇಮ್ ಅನ್ ಎನ್ಕೌಂಟರ್. ಇಟ್ಸ್ ನೋ ಮೋರ್ ಅ ಕಾನ್ಫ್ಲಿಕ್ಟ್ ಅಲ್ವಾ? ನಿಮಗೆ ಫಿಯರ್ ಇದ್ರೆ ಮಾತ್ರ ಕಾನ್ಫ್ಲಿಕ್ಟ್ ಅದು ಅಲ್ವಾ? ಎನಿಥಿಂಗ್ ನೋ, ಯು ಆರ್ ಸೀಯಿಂಗ್ ಸಮ್ ಆ್ಯನಿಮಲ್, ಭಯ ಆಯ್ತಾ, ಅಯ್ಯೋ ಅದೇನೋ ಮಾಡಿಬಿಡುತ್ತೆ, ಯು ಆರ್ ಇನ್ ಅ ಕಾನ್ಫ್ಲಿಕ್ಟ್ ಸಿಚುವೇಶನ್. ಆ ಆ್ಯನಿಮಲ್ಗೆ ನೀವು ನೋಡಿ ಅದಕ್ಕೆ ಕಾನ್ಫ್ಲಿಕ್ಟ್ ಇಲ್ಲ. ಸ್ನೇಕ್ ನಿಮ್ಮನ್ನ 4 ಸತಿ ನೋಡಿ ಇಟ್ ವುಡ್ ಹ್ಯಾವ್ ಹ್ಯಾಡ್ ದ ಸೇಮ್ ಇಂಟೆನ್ಷನ್, ಅಯ್ಯೋ ಯಾರೋ ಬಂದರು ಹೊಡಿದಾದ್ರೆ ಸಾಕಪ್ಪ ಮುಂದೆ ಹೋಗ್ಬಿಡ್ತೀನಿ. ಸೊ ಐ ಥಿಂಕ್ ದ್ಯಾಟ್ ಫ್ರೀಕ್ವೆನ್ಸಿ ನಮ್ಮ ಇಂಡಿಯಾಲಿ ಪ್ಲಸ್ ಅಫ್ಕೋರ್ಸ್ ಆಫ್ರಿಕಾಲೂ ಅದೇ ಪ್ರಾಬ್ಲಮ್ ಅಂತ ಇದ್ದಾರೆ. ಬಟ್ ಲೆಟ್ಸ್ ಓನ್ಲಿ ಟಾಕ್ ಅಬೌಟ್ ಇಂಡಿಯಾ. ವಿ ಹ್ಯಾವ್ ಅ ಬಿಗ್ ಪ್ರಾಬ್ಲಮ್. ಈ ಫಿಯರ್ ಆಫ್ ಸ್ನೇಕು ಚಿಕ್ಕ ವಯಸ್ಸಿಂದಾನೇ ಇನ್ಬಿಲ್ಟು. ಆ್ಯಂಡ್ ನೀವು ಯಾವುದೇ ರಿಲಿಜನಲ್ಲಿ ಹೋಗಿ 3 ರಿಲಿಜನ್ನು ಭಯಪಡಿಸಿಟ್ಬಿಟ್ಟಿದ್ದಾರೆ. ಯು ಗೋ ಟು ಹಿಂದೂ, ಕ್ರಿಶ್ಚಿಯಾನಿಟಿ ಆರ್ ದಿಸ್ ಥಿಂಗ್ ಮುಸ್ಲಿಮ್ಸ್, ಆಲ್ 3 ಹ್ಯಾವ್ ಮೇಡ್ ಶ್ಯೂರ್ ದಟ್ ದೇರ್ ಕಿಡ್ಸ್ ನೆವರ್ ಇಂಟ್ರ್ಯಾಕ್ಟ್ ವಿತ್ ಸ್ನೇಕ್ಸ್. ಓಕೆ. ಕ್ರಿಶ್ಚಿಯಾನಿಟಿಲೂ ಬ್ಯಾಡ್ ವುಮನ್ನು. ನೀವು ಮುಸ್ಲಿಮ್ಸ್ ಮನೆಗೆ ಹೋದ್ರೂ ನೋ ಬಡಿ ವಾಂಟ್, ಅದಕ್ಕೆ ಅಸ್ಗರು ಅದನ್ನು ಉಸಿರಾಡಿದ್ರೆ ದೇ ಹ್ಯಾವ್ ದೇರ್ ಓನ್ ಮಿತ್. ಹಿಂದೂಸಲ್ಲಿ ಎಸ್ ನಾವು ವರ್ಷಿಪ್ ಮಾಡ್ತೀವಿ, ಪೂಜೆ ಮಾಡ್ತೀವಿ, ತೋಟದಲ್ಲಿ ನೋಡಿದಾಗ ಕೋಲೆ ತೊಡಿತೀವಿ. ದಿಸ್ ಇಸ್ ಬೀನ್ ಅ ಕಾನ್ಫ್ಲಿಕ್ಟ್ ಸಿಚುವೇಶನ್ ಇನ್ ಇಂಡಿಯಾ ಫ್ರಮ್ ನಾರ್ತ್ ಟು ಸೌತ್. ಆ್ಯಂಡ್ ಇದಿಷ್ಟಕ್ಕೂ ಅವರೇ ಒಂದು ಫಸ್ಟ್ ಏಡು ಹುಡುಕ್ಬಿಟ್ಟಿದ್ದಾರೆ. ಏನು ಅದೇ ಹಾವು ಕಚ್ಚಿದ್ರೆ ಅವ್ರವ್ರದ್ದೇ ಸ್ಟೈಲ್ ಏನೇನಿದೆ. ಸೊ ಇವೆರಡು ಸಿಚುವೇಶನಿಂದ ಇಂಡಿಯಾ ಹ್ಯಾಸ್ ದ ಬಿಗ್ಗೆಸ್ಟ್ ಫಿಯರ್ ಫಾರ್ ಸ್ನೇಕ್ಸ್. ಆ್ಯಂಡ್ ಇದರಿಂದಾನೇ ಐ ವುಡ್ ಸೇ 50-60% ಆಫ್ ದ ಟೈಮ್ ಸ್ನೇಕ್ ಬೈಟ್ ಆದಾಗಲೂ ಹಾವು ವಿಷ ಇಲ್ಲದೆ ಇದ್ರು ಇವ್ರ ಫಿಯರಲ್ಲಿ ಸತ್ತೋಗ್ತಾ ಇದ್ದಾರೆ. ಚೂರು ಹಿಂದಕ್ಕೆ ಬರೋದಾದರೆ ನಿಮ್ಮ ವಾಟ್ಸಪ್ ಡಿ ಪಿಯಿಂದ ಹಿಡಿದು ದರ್ ಇಸ್ ಒನ್ ಬಿಗ್ ಸ್ನೇಕ್ ಹಿಡಿಯುತ್ತಿರೋ ಹಾವು, ನಾಗರಾವು ಅನ್ಸುತ್ತೆ ಅದು. ಹೌದು. ಅಂದರೆ ನೀವು ಒಂಥರ ಪೆನ್ ಹಿಡಿಯೋ ಥರ ಹಾವು ಹಿಡಿತೀರಾ ಅನ್ಸುತ್ತೆ ನೀವು. ಸೊ ನಮ್ಮಂಥ ಎಷ್ಟೋ ಜನ ವಾಕಸ್ ಥ್ರೂ ಬೇಸಿಕ್ಸ್. ಈಗ ಹಾವು ನೋಡಿದ ತಕ್ಷಣ ಈಗ ಉದಾಹರಣೆಗೆ ಇಲ್ಲಿ ನೋಡಿದ್ರೆ ಏನು ಮಾಡಬೇಕು, ಅಲ್ಲಿ ನೋಡಿದ್ರೆ ಏನು ಮಾಡಬೇಕು, ಅಥವಾ ಇವಾಗ ಬೇರೆ ಯಾವ ಪರಿಸ್ಥಿತಿನಲ್ಲೂ ಈಗ ನೀವೇ ಇದ್ದೀರಾ, ಇವಾಗ ಹಾವು ಬಂದಿದೆ, ಅದನ್ನು ಸಾಯಿಸದೆ ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡಿ ರೆಸ್ಪಾಂಡ್ ಮಾಡಿ
ಇಬ್ಬರೂ ಉಳಿಬೋದು ಈ ಥರ ಎಲ್ಲ? ಫಸ್ಟು ಎಲ್ಲಿದೆ ನೋಡ್ಕೊಳ್ಳಿ. ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀರಾ, ಹೈಕಲ್ ಹೋಗ್ತಾ ಇದ್ದೀರಾ, ಹಾವು ಕಾಣಿಸ್ತಾ, ಎಂಜಾಯ್ ದ ಸ್ನೇಕ್. ಏನೂ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ವಾಕ್ 5 to 10 feet ಅವೇ. ಇಟ್ ವಿಲ್ ನೆವರ್ ಚೇಸ್. ಯಾವುದೇ ಹಾವು ಅಟ್ಟಿಸ್ಕೊಂಬರೋದು, ನಿಮ್ಮ ಹಿಂದೆ ಹೋಗೋದು ಆ ಥರದ್ದೆಲ್ಲ. ದೇರ್ ಐಸೈಟ್ ಇಸ್ ನಾಟ್ ವೆರಿ ಗುಡ್. ಐ ಮೀನ್ more than 10-15 feet they might not be able to see very clearly. 10-15 ಅಡಿ ದೂರದಲ್ಲಿ ಕ್ಲಿಯರ್ ಆಗಿ ಕಾಣೋದು ಇಲ್ಲ. Yes, and they will mind their own business. They will never, ಈಗ ನಿಮ್ಮ ಕಡೆನೇ ಬರ್ತಾ ಇದೆ, ಇಲ್ಲ ನನ್ನೇ ಚೇಸ್ ಮಾಡ್ತು ಅಂದರೆ ಯು ಜಸ್ಟ್ ಟೇಕ್ 2 steps ಪಕ್ಕಕ್ಕೆ ಹೋಗಿ ಅದ್ರ ಪಾಡಿಗೆ ಅದು ಸೀದೋಗಿ. ಇಟ್ ಮೇ ಜಸ್ಟ್ ಬಿ ಅ ಕಾನ್ಫ್ಲಿಕ್ಟ್. ಓಕೆ. ಸೊ ಈ ವೈಲ್ಡಲ್ಲಿ ಇಲ್ಲಾಂದರೆ ಹೈಕಲ್ಲಿ ಇಲ್ಲ ಖಾಲಿ ಸೈಟಲ್ಲಿ ಈ ಥರ ಜಾಗದಲ್ಲಿ ನೋಡಿದ್ರೆ ಎಂಜಾಯ್ ದ ಸ್ನೇಕ್. ಏನು ಮಾಡೋಕ್ಕೆ ಹೋಗ್ಬೇಡಿ, ಯಾರಿಗೂ ಹೇಳಬೇಡಿ. ಇಟ್ ವಿಲ್ ಜಸ್ಟ್ ಕ್ರಿಯೇಟ್ ಅ ಅನ್ನೆಸೆಸರಿ ಫಿಯರ್. ಎಸ್, ಅದೊಂದು ಆ್ಯಡ್ ಮಾಡ್ಬೋದಾ? ಬಿಕಾಸ್ ಎಷ್ಟೋ ಜನಕ್ಕೆ ಒಂದು ಸ್ನೇಕ್ದೊಂದು ಫೋಟೋ ಬಂದ್ರೂ ಅಲ್ಲಿಗೆ ಫಸ್ಟ್ ಹೆದರ್ಕೊಂತಾರೆ. ಹೌ ಡು ವಿ ಗೆಟ್ ನಮ್ಮ ಇಂಡಿಯನ್ಸ್ ಅಕಸ್ಟಮ್ ಟು ದಿ ಐಡಿಯಾ ಆಫ್ ಬೀಯಿಂಗ್ ಕಂಫರ್ಟಬಲ್? ಮೈಂಡ್ ಬ್ಲಾಕ್. ಅದು ತುಂಬ ಕಷ್ಟ. ಯಾಕಂದರೆ ಚೈಲ್ಡ್ಹುಡ್ಡಿಂದ ಆ ಫಿಯರ್ ಬೆಳೆಸ್ಬಿಟ್ಟಿದ್ದಾರೆ. ಚೈಲ್ಡ್ಹುಡ್ಡಿಂದ ಇಟ್ ಇಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಟು ರಿವೈರ್ ಯುವರ್ ಸೆಲ್ಫ್. ಹೆಂಗೆ ಮಾಡೋದು? ಫ್ರೀಕ್ವೆನ್ಸಿ ಯು ಶುಡ್ ಸ್ಟಾರ್ಟ್. ನಿಮಗೆ ಫಸ್ಟ್ ಆಫ್ ಆಲ್ ಏನಕ್ಕೆ ಮಾಡಬೇಕು ಈ ಕ್ವೆಶನ್ ಎಲ್ಲರೂ ಕೇಳ್ತಾರೆ. ಓನ್ಲಿ ಇಫ್ ಯು ಆರ್ ವಿಲ್ಲಿಂಗ್. ಈಗ ಸರ್ವೆ ಎಷ್ಟು ಸತಿ ಅವನು ನೀವೇ ಹೇಳಿದಿರ ವರ್ಷಕ್ಕೆ 3 ಸತಿ ನೋಡ್ತೀನಿ. ನಾವು ಯು ಆರ್ ಆಲ್ರೆಡಿ ಓಕೆ ವಿತ್ ಇಟ್. ಇದು ಹೆಂಗೆ ಗೊತ್ತಾ? ಸೊ ದೀಸ್ ಕ್ವೆಶನ್ಸ್ ಡೋಂಟ್ ಕಮ್ ಅಟ್ ಆಲ್. ಜಸ್ಟ್ ಲೈಕ್ ಸ್ವಿಮ್ಮಿಂಗ್ ಡೂಡ್. ಈಗ ಸ್ವಿಮ್ಮಿಂಗ್ ಒಂದು ಸ್ಕಿಲ್ ಇರಬೇಕಲ್ಲ. ಇನ್ನು ಕಿಟಿ ನಾಳೆನೋ ನೀರಿಗೆ ಬಿದ್ದರೆ ಆ ಥರ ಎಲ್ಲೋ ಒಂದು ಏನೋ ಅದೇ. ಸೊ ನೀವು ಫರ್ಗೆಟ್ ಅಬೌಟ್ ಇದು ಹಾವು ನೋಡಿದ್ರ. ಇಫ್ ಇಟ್ ಇಸ್ ಸಮ್ವೇರ್ ಇನ್ ಖಾಲಿ ಸೈಟ್, ಇದು ಯು ಜಸ್ಟ್ ಸ್ಟೇ ಅವೇ. ಸರಿ, ಮನೆ ಒಳಗೆ ಬಂದಿದ್ಯಾ, ಮೇಕ್ ಶೋರ್ ಯು ಕ್ಲೋಸ್ ದ ಡೋರ್ಸ್, ಮೇಕ್ ಶೋರ್ ಯು ಕ್ಲೋಸ್ ಆಲ್ ವಿಂಡೋಸ್. ಅದು ಮನೆ ಒಳಗೆ ಇರಲಿ. ದೆನ್ ಯು ಕಾಲ್ ಫಾರ್ ಅ ರೆಸ್ಕ್ಯೂರ್. ಸೊ ದಟ್ ಅವ್ರು ಬಂದಾಗ ಅಟ್ಲೀಸ್ಟ್ ದ ಜಾಬ್ ಇಸ್ ಡನ್. ಯು ಆರ್ ಆಲ್ಸೋ ಹ್ಯಾಪಿ. ಹಿ ನೋಸ್ ವೇರ್ ದ ಸ್ನೇಕ್ ಇಸ್. ಕೀಪ್ ಅನ್ ಐ 10 feet away from the snake. Nothing is going to happen. And you have to keep an eye. ಸರಿ. ಇಲ್ಲ ಅಂದರೆ ಅದೆಲ್ಲೋ ಹೋಗುತ್ತೆ, ಯಾವುದೋ ಒಂದು ಯುನೋ ಸಾಮಾನೆಲ್ಲ ತೆಗಿಬೇಕಾಗತ್ತೆ. ದೆನ್ ಯು ವಿಲ್ ನಾಟ್ ಫೈಂಡ್ ಇಟ್. ಬಚ್ಚಿಟ್ಕೊಳ್ಳುತ್ತೆ ಅದು ಎಲ್ಲೋ ಒಂದು ಶೇಡ್ ಓಪನ್ ಸ್ಪೇಸಲ್ಲಿ ಇದೆಯಾ, ಒಂದು ಬೆಡ್ಶೀಟ್ ಹಾಕ್ಬಿಡಿ ಅದ್ರ ಮೇಲೆ, ಅದರೊಳಗೆ ಕೂತಿರುತ್ತೆ. ಇಂಟ್ರೆಸ್ಟಿಂಗ್ ಹ್ಯಾಕ್. ಓಕೆ, ಜಸ್ಟ್ ಟೇಕ್ ಒನ್ ಬಿಗ್ ಬೆಡ್ಶೀಟ್, ಥ್ರೋ ಇಟ್ ಓವರ್ ಇಟ್. ಅದಕ್ಕೇನೋ ಒಂದು ಶೆಲ್ಟರ್ ಸಿಕ್ತು ಅಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡಿರುತ್ತೆ. 1 hour ಅಲ್ಲ 3 hours ಅಲ್ಲೇ ಕೂತಿರುತ್ತೆ ಪಾಪ. ಅವ್ನು ರೆಸ್ಕ್ಯೂರ್ ಬಂದು ಓಪನ್ ಮಾಡಿ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾನೆ. These options only we are privileged to have because we are living in the city. So that's why I don't like to give these options, because ಇದನ್ನೇ ಯಾರೋ ಹಳ್ಳಿಲಿ ಕೇಳೋರು, ಇಲ್ಲಿ ಯಾರು ಬರ್ತಾರೆ, ಇವರೇನೋ ಅಲ್ಲಿ ಸಿಟಿಲಿ ಫೋನ್ ನಂಬರ್ ಇದೆಯಂತೆ ಬರ್ತಾರಂತೆ. ಇಲ್ಲಿ ಆನೆ ಬಂದು ಹೊಡ್ಕೊಂಡು ಹೋದ್ರೇ ನಮ್ಮ ಗದ್ದೆಗೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿಲ್ಲ. ಪ್ರಾಬ್ಲಮ್ ಇರೋದು ಅಲ್ಲಿ. ನಮಗೂ ಅಷ್ಟೇ ವರ್ಷದಲ್ಲಿ 3-4 ಹಾವು ನೋಡ್ತೀವಿ. ರೈತರು ತಿಂಗಳಿಗೆ 3-4 ನೋಡ್ತಾರೆ. ಅವ್ರಿಗೆ ಎಲ್ಲಿದೆ ಸೊಲ್ಯೂಷನ್? ಇದು ಅಲ್ಲಿ ಹೇಗಿದು? ಏನಿಲ್ಲ, ಅವ್ರ ಹತ್ರ ಹೋಗಿ ಮಾತಾಡಬೇಕು. ನನ್ನ ಕೆಲಸ ನಾನು ಮಾಡ್ಕೊಂಡಿರ್ತೀನಿ, ಅದ್ರ ಪಾಡಿಗೆ ಅದೇ. ದೇವ್ ಆಲ್ರೆಡಿ ಇವಾಲ್ವ್ಡ್. ನಾವು ಸಿಟಿಲಿ ಇವಾಲ್ವ್ ಆಗಿಲ್ಲ. ಸುಮ್ಮನೆ ರೆಸ್ಕ್ಯೂ NGOs, ಅದಕ್ಕೊಂದು ಹೆಲ್ಪ್ಲೈನ್ ನಂಬರ್, ಅದು ಇದು ಮಣ್ಣಂಗಟ್ಟಿ. ವಿ ಡೋಂಟ್ ನೀಡ್ ಇಟ್. ಸ್ಕಿಲ್ ಬೆಳೆಸ್ಕೋಬೇಕು. ಎಕ್ಸಾಕ್ಟ್ಲಿ. ಹೌ ಆರ್ ದ ಫಾರ್ಮರ್ಸ್ ಸರ್ವೈವಿಂಗ್? ನಾವು ಆಚೆ ಮಾತಾಡಿದ್ವಿ, ನಾಪ್ಕ ಇದೆ. ತಿಂಡಿ ತಿನ್ಬೇಕಾದ್ರೆ ನಮ್ಮ ಮನೇಲಿ ಒಬ್ಳು ಶಿವಮ್ಮ ಅಂತ ಒಂದು ಹುಡುಗಿ, ರಾಯಚೂರು ಹುಡುಗಿ ಅವಳು ಹಾವು ಬಗ್ಗೆ ಮಾತಾಡಿದೆ. ಅದು ಇಳಿ ಜಿರಳೆ ಥರ ನೋಡೋಳು ಅದನ್ನು. ಹಾವು ಅಯ್ಯೋ ನಮ್ಮ ರಾಯಚೂರು ಕಡೆ ಗದ್ದೆನಲ್ಲೆಲ್ಲ ಅಲ್ಲಲ್ಲೇ ಇರ್ತಿತ್ತಕ್ಕ. ಕಚ್ಚಿದ್ರೆ ಅವಳು ಅದಕ್ಕೆ ಅವರವರೇ ಅದನ್ನು ರಕ್ತ ಎಲ್ಲ ಬಾಯಿಂದ ಹೀರಿ ಉಗಿಯೋರಂತೆ. ಅಯ್ಯೋ, ಆ ಫಸ್ಟ್ ಏಡ್ ಮಿತ್ ಅಂತೂ ನಮ್ಗೇನು ಮಾಡೋದು ಗೊತ್ತಾಗ್ತಲ್ಲ. ದಿಸ್ ಇಸ್ ದ ಬಿಗ್ಗೆಸ್ಟ್. ಇಲ್ಲಿ ಸಿಟಿಲೇನು ಹಾವು ಕಚ್ಚಿದ್ರೆ ಫಸ್ಟು ಅದೇನು ಅಟ್ಲೀಸ್ಟ್ ಏನೋ ಇಂಟರ್ನೆಟಲ್ಲಿ ನೋಡ್ತಾರೆ, ಯಾವುದೋ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಇಟ್ಸ್ ನಾಟ್ ಅ ಬಿಗ್ ಕ್ಯಾಸ್. ಹಳ್ಳೀಲಿ ಹಂಗಲ್ಲ. ಹಾವು ಕಚ್ಚಿದ ತಕ್ಷಣ ಅವ್ರ ಹತ್ರ 100 ಪ್ರಾಕ್ಟೀಸಸ್ ಇದೆ. ಖಾರದ ಪುಡಿ, ಮಣ್ಣಿನ ಪುಡಿ, ಅದು ಹೇಳ್ತಾ ಹೋದರೆ ಈ ಶೋಗೆ ಇನ್ನೊಂದು 10 ಎಪಿಸೋಡ್ ಆದರೂ ಇಂಟ್ರೆಸ್ಟಿಂಗ್ ಟಾಪಿಕ್ಸು. 100 ಕತೆ ಇದೆ. 100 ಕತೆ ಇದೆ ನಾನು ನೋಡಿರೋದು. ನನ್ನ ಕಣ್ಣಲ್ಲೇ ರ್ಯಾಟ್ ಸ್ನೇಕ್ ಕಚ್ಚಿಬಿಟ್ಟಿದೆ. ಇವನು ಯಾರೋ ಕುರುಬನಹಳ್ಳಿ ಕಡೆ ಯಾರೋ ತೊಗೊಂಬಂದ್ಬಿಟ್ಟು ಅದಕ್ಕೆ ಕೋಳಿ ಹಿಂಭಾಗ ಇಡ್ತಾ ಇದ್ದಾನೆ. ಅದು ಹಿಂಗೆ ಆಗುತ್ತೆ. ಒಂದು ಕೋಳಿ ಸತ್ತೋಯ್ತು, ಇನ್ನೊಂದು ಕೋಳಿ ತೊಗೊಂಬಂದು 11 ನಾಟಿ ಕೋಳಿ ಹೋಗಿದೆ. ನನಗೇನು ಬೇಡ, ಕೈಲಿ ಎಷ್ಟಾಗುತ್ತೋ ಅಂತ 500 ರೂಪಾಯಿ ತೊಗೊಂಡ. ಊರವರೆಲ್ಲ ಮಾತು, ನೋಡು 500 ರೂಪಾಯಿಗೆ ಜೀವ ಉಳಿಸ್ಕೊಂಡೋಗಿದ್ದಾನೆ. ನೆಕ್ಸ್ಟ್ ನೋಡಿದ್ರೆ 11 ನಾಟಿ ಕೋಳಿ ಸೇಲ್ಗಿದೆ ಅಲ್ಲಿ. ಎಷ್ಟಾಯ್ತು ಅಲ್ಲಿಗೆ? ಕೇರ ಕಚ್ಚಿಸ್ಕೊಂಡು ಅವ್ನು ತಿಂಗಳ ಸಂಬಳ ಅಲ್ಲಿಗೆ ಬಂದುಬಿಡ್ತು. ಇದೇ ಬೇಸ್. ಸೊ ಈ ಥರದ್ದು ನನ್ನ ಫ್ರೆಂಡೇ ಒಬ್ಬ ರೆಸ್ಕ್ಯೂರ್ ನಮ್ಮ ಜೊತೆನೇ 3-4 ವರ್ಷ ಹಾವೆಲ್ಲ ಹಿಡ್ದ. ಅವನಿಗೆ ಸ್ನೇಕ್ ಬೈಟ್ ಆಗೋಯ್ತು.
ಅವ್ನು ಸ್ನೇಕ್ ಬೈಟ್ ಆದರೆ ಅವ್ನಿಗೆ ಗೊತ್ತಿತ್ತು ಎಲ್ಲ ಏನೇನು ಮಾಡಬೇಕು ಅಂತ ಕರ್ಕೊಂಡೋದ್ವಿ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ, ಎಲ್ಲ ಓಕೆ. 1 hour 2 hours ಆದರೆ ಅವ್ರ ತಂದೆ ತಾಯಿ ಓಡ್ ಬರ್ತಾ ಇದ್ದಾರೆ ಕೋಳಿಗಳಿಟ್ಕೊಂಡು, ಇದೆಲ್ಲ ಬೇಡ ಫಸ್ಟ್ ಅವ್ರಿಗೆ ಹಾಕಿ. ಸೊ ವಿ ಆರ್ ಸೆಲ್ಫ್ ಕುಡಂಟ್ ಕನ್ವಿನ್ಸ್ ದೇರ್ ಓನ್ ಪೇರೆಂಟ್ಸ್ ಸೇಯಿಂಗ್ ಇಲ್ಲ ಆ್ಯಂಟಿವೆನಮ್ ಅಂತ ಇದೆ, ಡೋಂಟ್ ವರಿ. ದಟ್ ಈಸ್ ದ ಬಿಗ್ಗೆಸ್ಟ್ ಮಿತ್. ರೈತರಿಗೂ ಕೇಳಿ, ಆಕ್ಸಿಡೆಂಟ್ ರೋಡಲ್ಲಾದರೆ ಏನು ಮಾಡ್ತೀರಾ? 108ಕ್ಕೆ ಫೋನ್ ಮಾಡ್ತೀನಿ ಅಂತಾರೆ. ಹಾವು ಕಚ್ಚಿದ್ರೆ ಏನು ಮಾಡ್ತೀರಾ? ಗೊತ್ತಿಲ್ಲ. ದೇ ಡೋಂಟ್ ಕನ್ಸಿಡರ್ ದ್ಯಾಟ್ ಆಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಏನೋ ಪಾಪ ಆಗಿಬಿಟ್ಟಿದೆ, ಏನೋ ಕರ್ಸಿ ಇವ್ರಿಗೆ, ಶಾಪದ್ದಿದು. ಎಷ್ಟೋ ಜನ ಕಚ್ಚಿರೋದು ಗೊತ್ತಿರಲ್ಲ. ಎಷ್ಟೋ ಅದು ರಿಯಲ್ ಫ್ಯಾಕ್ಟು. ಅದಂತೂ ಅಯ್ಯೋ, ಎಷ್ಟು ಶಿವಮೊಗ್ಗದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಅವ್ನು ಬಂದು ಮಲ್ಕೊಂಡಿದ್ದಾನೆ ನೆಲದ ಮೇಲೆ, ಕಟ್ಟಾವು ಬೆನ್ನಿಂದ ಹೋಗ್ಬಿಟ್ಟಿದೆ. ಐ ಥಿಂಕ್ ಇಟ್ಸ್ ಬಿಟ್ ಮೋರ್ ದೆನ್ 15 to 20 times. ಕ್ರೇಟ್. He is just slept dead. Next day morning he is dead, and I think the snake also died. Some story like that I forgot years back, because he's just rolled over it. ಬೆಚ್ಚಿಗಿದೆ, ಅದು ಬಂದು ಮಲ್ಕೊಂಡಿದೆ. ಇದು ಸ್ಮಾಲೆಸ್ಟ್ ಫ್ಯಾಂಗ್. ಸೊ ಗೊತ್ತಾಗೇ ಇಲ್ಲ. ಸೊ ಅದಕ್ಕೆ ನಾವು ವೆನ್ ವಿ ಆರ್ ವರ್ಕಿಂಗ್ ಆನ್ ಸೇಫ್ಟಿ, ವಿ ಹ್ಯಾವ್ ಡನ್ ಸಮಥಿಂಗ್ ಕಾಲ್ಡ್ 3D ಫಾರ್ಮುಲಾ, ಪರ್ಸನಲ್ ಸೇಫ್ಟಿ ಹ್ಯಾಬಿಟ್ಸು ಅಂತೆಲ್ಲ ರೈತರಿಗೆ ಮಾಡಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಹ್ಯಾಬಿಟ್ಸ್ ಇಸ್ ಆಲ್ವೇಸ್ ಸ್ಲೀಪ್ ಆನ್ ಅ ಬೆಡ್ ದಟ್ ಕ್ಯಾನ್ ಆ್ಯಕ್ಚುಲಿ ಪ್ರೊಟೆಕ್ಟ್ ಯು ಫ್ರಮ್ ಸ್ನೇಕ್ ಬೈಟ್. ಆ್ಯಸ್ ಸಿಂಪಲ್ ಆಸ್ ದಟ್. ಎಸ್ಪೆಷಲಿ ಹಳ್ಳಿ ಕಡೆ ಅಂತ ಈ ಸಿಚುವೇಶನ್ ಇರೋದೇ ಹಳ್ಳಿಲಿ, ಸಿಟಿಲಿ ಇಲ್ಲ. ವಿ ಆರ್ ಆಲ್ ಕುದುರೆಮುಖ ಟ್ರೆಕ್ ಅಂತ ಹೋದಾಗ ಅಲ್ಲೆಲ್ಲ ಗೊತ್ತಲ್ಲ, ಮನೆಗಳಲ್ಲೇ ಹೋಮ್ ಸ್ಟೇ ಅಂದ್ಬಿಟ್ಟು ಅಲ್ಲೇ ಕೆಳಗೆ ಮಲಗಿಸ್ಬಿಡ್ತಾರೆ. ನಾವು ಟ್ರೆಕ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸಂಜೀವ್. ಇಲ್ಲಿ ನೋಡಿದ್ರೆ ಅಲ್ಲಿ ಅದು ಹಾಲಲ್ಲೆಲ್ಲ ಎಲ್ಲೋ ಒಂದು ಹಾವು ಹಿಂಗೇ ಹೋಗ್ತಾ ಇದೆ. ನಾವು ರೂಮಲ್ಲಿ ಮಲ್ಕೊಂಡಿದ್ದೀವಿ, ಅಲ್ಲಿ ಯಾರೋ ಕಿರಿಸ್ತಿದ್ರೆ ಹಾವು ಹೆಂಗೆ ಆಗ್ಬೇಡ ನಮಗೆ. ಅಂದರೆ ನೀವು ಹೇಳ್ತಾ ಇರೋದಕ್ಕೂ ಒಂದು ಮ್ಯಾಚ್ ದ ಫಾಲೋಯಿಂಗ್ ಥರ ಆಗ್ತಾ ಇದೆ ನಮಗೆ. ಸೊ ದಿಸ್ ಇಸ್ ಒನ್ ಹ್ಯಾಕ್ ಹಂಗಿದ್ರೆ. Okay, now that we've given them some tips on how to handle snakes, now coming back to your journey. How to handle Allah, we should not handle snakes. Handle yourself. Handle the situation. Handle yourself with snakes around. Okay. So now coming back, ನೀವು ಒಂಥರ ಯೂನಿವರ್ಸಿಟಿ ಇದ್ದಂಗೆ ಸೋ ಮಚ್ ಟು ಟಾಕ್ ನಿಮ್ಮ ಜೊತೆಗೆ. ಈಗ ಸ್ವಲ್ಪ ಪ್ರಾಣಿ ಕಡೆಗೆ ಬರ್ತೀನಿ. ಪ್ರಾಣಿ ಪೆಟ್ ಸ್ಯಾಂಚುರಿ ಅಂತ ಬಂದಾಗ 2 ಎಕರೆ ಜಾಗ, ಒಂದು 800-900 ಸ್ಪೀಶೀಸಾ ಅಥವಾ ಪ್ರಾಣಿಗಳ ಇಂಡಿವಿಜುವಲ್ ಸ್ಪೀಶೀಸ್ ತುಂಬ ಜಾಸ್ತಿ ಆಗ್ಬಿಡುತ್ತಲ್ಲ. 900 ಪ್ರಾಣಿಗಳು ಇಂಡಿವಿಜುವಲ್ ಇದಿದೆ ಇವತ್ತು. ಆ್ಯಂಡ್ ಲೈಕ್ ಹರ್ಪಟಾಲಜಿ ಬಗ್ಗೆ ಮಾತಾಡ್ತಾ ಇದ್ವಿ, ವಿಚ್ ಇಸ್ ಸ್ಟಡಿ ಆಫ್ ರೆಪ್ಟೈಲ್ಸ್. ಆ್ಯಂಡ್ ನಾನು ಫೋಟೋ ಎಲ್ಲ ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಆಲ್ ದೀಸ್ ಇಗ್ವಾನಾಸ್ ಆ್ಯಂಡ್ ದೆನ್ ದೀಸ್ ಬಿಗ್ ರೆಪ್ಟೈಲ್ಸ್ ದಟ್ ವಿ ಸಿ. ಹೌ ಡು ಯು ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ಆಫ್ ದೀಸ್ ಆ್ಯನಿಮಲ್ಸ್? ಲೈಕ್ ವಾಟ್ ಇಸ್ ದ ಹ್ಯಾಕ್? ಬಿಕಾಸ್ ಇವಾಗ ನೀವು ನಮ್ದು ಒಂದು ಭಾಷೆ ಇದೆ. Best is there's no language. We don't have to talk. That's the best. Yes. Explain. That is the best. Animals understand only 2 things: positive reaction, negative reaction. And they don't carry it forward. So if I don't like you, I will carry this grudge till I die. Sedu. ಇಲ್ಲ ಅಂದರೆ ಇವನ್ ಇಫ್ ಯು ಆರ್ ಫ್ರೆಂಡ್ಸ್, ಐ ವಿಲ್ ನಾಟ್ ಟೆಲ್ ಯು ದ್ಯಾಟ್ ಐ ಡೋಂಟ್ ಲೈಕ್ ಯು ಬಿಕಾಸ್ ಯು ಆರ್ ಟಾಲರ್ ದೆನ್ ಮೀ ಆರ್ ಸ್ಮಾರ್ಟರ್ ದೆನ್ ಮೀ. ನನ್ ಆಫ್ ದಟ್. ಇಟ್ ವಿಲ್ ಆಲ್ವೇಸ್ ಸ್ಟೇ ಇನ್ ದಿಸ್. Animals doesn't carry any of this. If they don't like, they'll just turn around. That's it. They'll just ignore. You do the same to them. They do something which you don't like, you ignore. And for how long do you ignore? 3 seconds. Then they're back into emotions. So ಇದಕ್ಕೆ ನಾನು ಗೋಲ್ಡ್ ಫಿಶ್ ಮೆಮರಿ ಥರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. Yes, most of the animals is as simple as it. ನಾನೆಲ್ಲೋ ಹೋಗ್ತೀನಿ, ನಾಯಿ ಹಿಂಗೆ ಎಗರ್ತು, I don't like it, it's a big dog, illalla, I'll just say, I'll push it and I'll just turn around, and for 2-3 seconds I will not interact. Then again I can go back and I can pet. He'll also be okay, I'm also okay. Then he'll understand, okay, I did this, he didn't like it. So it gets as simple as there is no carry forward of emotions with animals. Sorry? ಮೊನ್ನೆ ಏನು ಮಾಡಿದ್ರಿ ನೀವು, ಇವತ್ತು ನಾನು ಅದನ್ನು ಮಾಡ್ತೀನಿ. That is never there. So it becomes very simple. It is no wrong. If we can deal with people, it's very easy to deal with animals. If you are a people person, then you will fall in love with animals. Okay. 1. 2, there are certain things which you have to do for an animal. Like? Depending on species. Nayi ittu andre you need to give it a 4-kilometer walk. Only then it becomes a dog for that day. The moment you don't do it, adu tale odsutte and they are way smarter than we are. That's when again. So that with iguanas, reptiles. See, ಇನ್ನೊಂದೇನು ಅಂದರೆ ನಮ್ಮದ್ರಲ್ಲಿ ಇಗ್ವಾನಾ ನೀವು ಎಕ್ಸಾಂಪಲ್ ಕೊಟ್ರಲ್ಲ, we have also
we don't buy or sell any of the animals in Prani. Please tell us about that. How do you... This is the most important thing. Every animal has a story. Every animal has been rescued. The only thing I might have ಪರ್ಚೇಸ್ಡ್ ಅಂತ ಹೇಳಬೇಕು ಅಂದರೆ ಈ 900 ಆ್ಯನಿಮಲ್ಸಲ್ಲಿ ಒಂದು 10-15 ಮೀನು ತೊಗೊಂಡಿದ್ದೀನಿ ಇಷ್ಟ ಆಗಿ. ಒಂದು ನಾಯಿ 9 ವರ್ಷದ ಹಿಂದ್ಗಡೆ, ದಟ್ ವಾಸ್ ಮಚ್ ಬಿಫೋರ್ ಪ್ರಾಣಿ, ಬೇಕೇ ಬೇಕು ನಂಗೆ ಈ ಜಾತಿ ಅಂತ ವೈಮರೇನಾರ್ ಒಂದು ಮಸ್ಸಿ ಅಂತ ಒಂದೊಂದು ನಾಯಿ ಇದೆ. ಶಿ ಈಸ್ ಮೈ ಲೈಫ್. ದಟ್ ಐ ಹ್ಯಾಡ್ ಟು ಪರ್ಚೇಸ್ ಅಂತ ಹೇಳಬೇಕು ಅಂದರೆ. ಅದು ಬಿಟ್ಟರೆ ಐ ಜಸ್ಟ್ ವಿಶ್ಡ್ ಫಾರ್ ಇಟ್ ಆ್ಯಂಡ್ ದ ಆ್ಯನಿಮಲ್ಸ್ ಹ್ಯಾವ್ ಕಮ್. ಎವ್ರಿಥಿಂಗ್ ಈಸ್ ರೆಸ್ಕ್ಯೂ, ಎವ್ರಿಥಿಂಗ್ ಹ್ಯಾಸ್ ಅ ಸ್ಟೋರಿ. ಐದರ್ ಇಟ್ಸ್ ಸರೆಂಡರ್, ಯಾರೋ ಮನೇಲಿ ಸಾಕೊಂಡಿರ್ತಾರೆ, ನೋಡ್ಕೊಳಕ್ಕಾಗ್ತಾಯಿಲ್ಲ, ತೊಗೊಂಬಂದು ಕೊಡ್ತಾರೆ. ಸಾಕೊಂಡಿರ್ತಾರೆ, ಆ ಆ್ಯನಿಮಲ್ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಬಿಕಾಸ್ ದೇ ವುಡ್ ನಾಟ್ ಡನ್ ಎನ್ರಿಚ್ಮೆಂಟ್, ದೇ ವುಡ್ ನಾಟ್ ಡನ್ ಟ್ರಸ್ಟ್ ಬಿಲ್ಡಿಂಗ್. ಸೊ ಈಗ ರೀಸೆಂಟಾಗಿ ಒಂದು ಇಗ್ವಾನ ಬಂತು, ಹೆಂಗೆ ಹೊಡೆಯುತ್ತೆ ಬಾಲದಲ್ಲಿ ಅಂದರೆ ಆ ಓನರ್ಗೆ ಬರೇ ಅದಕ್ಕೆ ಅಂತ ಒಂದು ರೂಮ್ ಕೊಟ್ಟು ಲೈಟ್ ಆನ್ ಮಾಡಿ ಬಾಗಿಲು ತೆಗೆದು ಹಿಂಗೆ ತಟ್ಟೆ ಹಾಕಿ ಹಿಂಗೆ ಕ್ಲೋಸ್ ಮಾಡಿಬಿಡ್ತಾರೆ. ಅವ್ನ ಮಗ ಪಾಪ ಓದೋಕ್ಕೆ ಅಂತ ಬೇರೆ ಕಡೆ ಹೋಗಿದ್ದಾನೆ. ಪೇರೆಂಟ್ಸ್ ಕಾಲ್ಡ್ ಅನ್ಸೆ, ವಿ ಹ್ಯಾವ್ ಅ ಸ್ಮಾಲ್ ಬೇಬಿ ಡೈನೋಸರ್ ಥರ ಆಗ್ತದೆ ಅದು, ದಯವಿಟ್ಟು ಬನ್ನಿ. ನಮ್ಮ ಪ್ರಶಾಂತ್ ಹೋಗ್ದ, ಹಿಂಗೆ ಎತ್ಕೊಂಡು ಹೆಗಲ್ ಮೇಲೆ ಹಾಕೊಂಡು ಬಂದ. ಇಟ್ಸ್ ದ ವೇ ಯು handle, pick up, go into their zone, how you approach them. It's like that. They read the language very clearly. Body language, even you will read it, no? Whether this guy is creepy, non-creepy, same thing. We all have that, vibe, right? Animal language artha agalla. Help us understand, because lot of them, including me, I am not comfortable with reptiles. ನಾನು ಒಂದು ಹಲ್ಲಿ ಬಂದ್ರೂ ಅಂತೀನಿ. ಸೊ ನಮ್ಮ ಥರ ತುಂಬ ಜನ ಬಿಗಿನರ್ಸ್ ಗೈಡ್ ಕೊಡಿ ಪ್ಲೀಸ್. ಬಿಗಿನರ್ಸ್ ಗೈಡ್ಗೂ ಕೊಡ್ತೀನಿ, ಪ್ರೊಫೆಷ್ನಲ್ ಗೈಡ್ಸ್ಗೂ ಕೊಡ್ತೀನಿ. ನಾಯಿ ನೋಡಿದ ತಕ್ಷಣ ಡೋಂಟ್ ಗೆಟ್ ಟು ಎಕ್ಸೈಟೆಡ್ ಆ್ಯಂಡ್ ಗೋ ಆ್ಯಂಡ್ ಪೆಟ್ ಇಟ್. ಎನಿ ಆ್ಯನಿಮಲ್. ಐ ಆಮ್ ಜಸ್ಟ್ ಟೇಕಿಂಗ್ ಇನ್ ಅ ಡಾಗ್ ಬಿಕಾಸ್ ದಟ್ಸ್ ದ ಮೋಸ್ಟ್ ಕಾಮನ್ಲಿ ಸ್ಪೋಕನ್ ಅಬೌಟ್. ಆಲ್ಸೋ ಸುತ್ತಮುತ್ತ ಅವೈಲೇಬಲ್ ಇದೆ. ದಟ್ಸ್ ವೈ ಐ ಆಮ್ ಟೇಕಿಂಗ್ ಅ ಡಾಗ್. ಸೊ ಸೇಮ್ ಅಪ್ಲೈಸ್ ಟು ಆಲ್ ಆ್ಯನಿಮಲ್ಸ್. ಯೆಸ್, ಆಲ್. ನಾವು ಒಂದು ಸತಿ ಹಿಂಗೆ ಒಂದು ಎನ್ಕ್ಲೋಜರಲ್ಲಿ ಒಂದು ಕಿಂಗ್ ಕೋಬ್ರಾ ಇತ್ತು, ಆ್ಯಂಡ್ ಇಟ್ ವಾಸ್ ಬೀನ್ ಫೈಟಿಂಗ್ ಫಾರ್ ಫ್ಯೂ ಡೇಸ್. ಸೊ ಐ ವಾಸ್ ಕಾಲ್ಡ್ ಹೋಗಿ ಅದೊಂದು ಸ್ವಲ್ಪ ಮೇಲ್ಸ್ನ ಸ್ವಲ್ಪ ಯಾರೋ ಕಿಂಗ್ ಕೋಬ್ರಾ ಎನ್ಕ್ಲೋಜರ್ ಕರೀತಾ ಇದ್ದಾರೆ. ಫುಲ್ ಎಕ್ಸೈಟ್ಮೆಂಟಲ್ಲಿ ಹೋಗಿ ಗೇಟ್ ಓಪನ್ ಮಾಡಿದ ತಕ್ಷಣ ಕಿಂಗ್ ನೋಡಿ ಓಡಿಸ್ಬಿಡ್ತು ನನ್ನ. ಇಟ್ ಕೇಮ್ ಚೇಸಿಂಗ್ ಅಟ್ ಮೀ ಬಿಕಾಸ್ ದೇ ಆರ್ ಇನ್ ಅ ಡಿಫರೆಂಟ್ ಝೋನ್. ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ವೈಲ್ ದೇ ಆರ್ ಡೂಯಿಂಗ್, ವಾಟ್ ಆರ್ ದೇ ಡೂಯಿಂಗ್, ವೆನ್ ಟು ಅಪ್ರೋಚ್ ದೆಮ್. ಸರಿ, ಸಖತ್ ಇಂಪಾರ್ಟೆಂಟು. ಈಗ ಎಲ್ಲಿಂದನೋ ರೆಸ್ಕ್ಯೂ ಮಾಡಿ ತೊಗೊಂಬಂದಿರ್ತೀರ, ಇಲ್ಲ ಅಕ್ವೇರಿಯಂ ಅಂಗಡಿಯಿಂದನೇ ತೊಗೊಂಬಂದಿರ್ತೀರ. ಫಸ್ಟ್ 5 days you can not interact with them. They are also at the fear. And understanding about animals, see, idalla henge andre topics, you have to come to the place, we have to show you. There is no, but I can give you an example. Eshtondu naige ನಾನು ನೋಡಿದ್ದೀನಿ ಇಂಡಿಯಾಲಿ, ಎಸ್ಪೆಷಲಿ ಅಗೇನ್ ಕಾನ್ಸ್ಟಿಪೇಷನ್ ಇಶ್ಯೂ. ಏನಕ್ಕೆ ಹೇಳಿ? ಮರಿ ಮನೇಲಿ ಸುಸು ಮಾಡುತ್ತೆ, ಪೂಪು ಮಾಡುತ್ತೆ, ಏನು ಮಾಡ್ತಾರೆ? ಮೂಗು ಪಟ್ ಅಂತ ಹೊಡೆದು ನೋ ಅಂತಾರೆ. they will say no whatever, or they will not hit, they will say no, don't do it. You know what the dog is thinking? My owner doesn't want me to pee and poop at all. Wrong. You have not thought ಇದು ಮನೆ ಒಳಗೆ ಮಾಡಬಾರ್ದು, ಮನೆ ಹೊರಗೆ ಮಾಡಬೇಕು, ಡೆಡಿಕೇಟೆಡ್ ಸ್ಪೇಸಿಗೆ ಮಾಡಬೇಕು, ಅದೇನು ಗೊತ್ತಿಲ್ಲ. ಮಾಡ್ತಾರೋ ಆಗ ನೋ ಅಂದರೆ ವಾಟ್ ಯು ಫೀಲ್? ಇದು ಮಾಡಿದಾಗ my owner hates me. So the dogs go into a trauma that every time they want to poo or pee, they go into a fear. ಎಲ್ಲಿ ಮಾಡಲಿ, ಏನು ಮಾಡಲಿ, ಬೈಸ್ಕೊತೀನಿ ನಾನು, ಹೊಡ್ಸ್ಕೊತೀನಿ ನಾನು. So that is where, as simple as it gets, that if you are not understanding the animal, you have created an issue right there. Don't do it. So first get that, how the animal thinks. ಸೊ ಸ್ವಲ್ಪ ರೆಪ್ಟೈಲ್ಸ್ ಡ್ರಿವನ್, ಬಿಕಾಸ್ ಅ ಡಾಗ್ ಫಂಕ್ಷನ್ಸ್ ಇನ್ ಅ ಡಿಫ್ರೆಂಟ್ ವೇ. ಈಗ ರೆಪ್ಟೈಲ್ಸ್ ಅಂದ ತಕ್ಷಣ ಅದೆಲ್ಲ ಕೋಲ್ಡ್, ಇದು ರೆಪ್ಟೈಲ್ಸ್ ಇನ್ನೂ ಡಿಫಿಕಲ್ಟು. ಅಟ್ಲೀಸ್ಟ್ ಡಾಗ್ ನೋಡಿದ್ರೆ ಬಾಲ ಅಲಾಡ್ಸತ್ತೆ, ಇಲ್ಲ ಬೇಡ ಅಂದರೆ ಕೋಪದಲ್ಲಿ ಹಲ್ ತೋರಿಸುತ್ತೆ. ಶುಡ್ ಯು ಅಪ್ರೋಚ್. ಸ್ನೇಕ್ಸ್ ಡೋಂಟ್ ಹ್ಯಾವ್ ಅನ್ ಎಕ್ಸ್ಪ್ರೆಷನ್, ದೇ ಡೋಂಟ್ ಹ್ಯಾವ್ ಫೇಶಿಯಲ್ ಮೆಮರೀಸ್, ದೇ ಡೋಂಟ್ ಹ್ಯಾವ್ ಐಲಿಡ್ಸ್, ಯು ಡೋಂಟ್ ನೋ ಇಫ್ ಇಟ್ ಇಸ್ ಸ್ಲೀಪಿಂಗ್ ಆರ್ ಇಫ್ ಇಟ್ಸ್ ಅವೇಕ್, ದೇ ಡೋಂಟ್ ಹ್ಯಾವ್ ಅ ಟೇಲ್ ವಿಚ್ ವಿಲ್ ವ್ಯಾಗ್. ಅಬ್ಸಲ್ಯೂಟ್ಲಿ. So, but one thing is very clear with snakes is, if it is venomous, ವಿಷ ಆಯಿತು ಅಂದರೆ 100% ಕಚ್ಚುತ್ತೆ. ಸೊ ಫಸ್ಟು ಹಾವನ್ನು ನೋಡಿದಾಗ ವಿಷ ಇದೆಯೋ ಇಲ್ವೋ ಆ ಥರ ಒಂದಷ್ಟು ಡೌಟ್ಸ್ಗಳು ಕೇಳೋದಾದರೆ ಹೆಂಗೆ ಗೊತ್ತಾಗುತ್ತೆ? ಟ್ರೀಟ್ ಆಲ್ ಸ್ನೇಕ್ಸ್ ಆಸ್ ವೆನಮಸ್ ಸ್ನೇಕ್ಸ್. ಬೆಸ್ಟ್ ಅಲ್ವಾ ಅದು? ಎಲ್ಲದು ಏನಕ್ಕೆ ಕನ್ಫ್ಯೂಷನ್ ಬೇಕದು? ಕರೆಕ್ಟ್. ಡೇಂಜರಸ್ ಅಂತಲ್ಲ, ವೆನಮಸ್ ಅಂದರೆ. ಸಿ, ಡೇಂಜರ್ ಅಂದರೆ ಏನು? ಇಟ್ ವಿಲ್ ಕಮ್ ಅಟ್ಯಾಕ್, ದಟ್ ಈಸ್ ಡೇಂಜರ್. ಈಗ ಇಲ್ಲೂ ಕರೆಂಟ್ ಇದೆ,
ದಿಸ್ ಇಸ್ ಆಲ್. ಈಗ ನಾನು ಮೆಸ್ ಮಾಡಿದ್ರೆ ಇಟ್ ಇಸ್ ಆಸ್ ಈಕ್ವಲೆಂಟ್ ಟು ಗೆಟಿಂಗ್ ಅ ಸ್ನೇಕ್ ಬೈಟ್, ಬಟ್ ಇಟ್ಸ್ ನಾಟ್ ಡೇಂಜರಸ್ ಟು ಮೀ. ಈಗ ಅಲ್ಲಿ ಯಾರೋ ಗನ್ನಿಟ್ಕೊಂಡು ಕೂತಿದ್ದಾರೆ ಅಂದರೆ ದಟ್ ಪರ್ಸನ್ ಬಿಕಮ್ಸ್ ಡೇಂಜರಸ್ ಟು ಮೀ. ಅರ್ಥ ಆಯ್ತು. ಸೊ ಇಟ್ಸ್ ನಥಿಂಗ್ ಆನ್ ಡೇಂಜರ್ ಲೆವೆಲ್. ಇಟ್ ಈಸ್ ವೆನಮಸ್. ಯು ಮೇಂಟೈನ್ ಡಿಸ್ಟೆನ್ಸ್, you are 100% safe. I can guarantee you that. If you are 5 feet away, that's the only guarantee. ಸರಿ. ಆ್ಯಂಡ್ ನೀವೆಲ್ಲಾರ ಕಾಡಲ್ಲಿ ಹೋಗ್ತಾ ಇದ್ದೀರಾ, ಕಾಣಿಸ್ತಾ ಇಲ್ಲ, ಆರ್ ಯು ಪಾರ್ಕ್ ಸಮ್ವೇರ್ ಇನ್ ದ ಹೈವೇ, ಯು ವಾಂಟ್ ಟು ಗೋ ಟೇಕ್ ಅ ಲೀಕ್, ಮೇಕ್ ಶೂರ್ ಯು ಸ್ಟೆಪ್ಪಿಂಗ್ ಇನ್ ಅ ಕ್ಲಿಯರ್ ಸ್ಪೇಸ್. ಜಸ್ಟ್ ಲುಕ್ ಅರೌಂಡ್. ಸ್ಟೆಪ್ ವಾಚ್ ಬಿಫೋರ್ ಯು ಸ್ಟೆಪ್ ಅಂತ ಥಿಂಗ್. ದಿಸ್ ಒನ್ ಡೌಟ್, ಲೈಕ್ ಪ್ರೊಫೆಷ್ನಲ್ಸ್ ಲೈಕ್ ಯು ಅದನ್ನು ಯಾವ ಟೈಮಿಗೆ ಹೆಂಗೆ ಹಿಡಿಬೇಕು ಅವೆಲ್ಲ, ದ ಟೈಮಿಂಗ್ ಹೌ ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಆ್ಯಕ್ಚುಲಿ ಅಷ್ಟೆಲ್ಲ ಏನು ಇಲ್ಲವೇ ಇಲ್ಲ ಅದರಲ್ಲಿ. ಅದೊಂಥರ ದಾರ. ಈಗ ಹೆಂಗೆ ಫೋನ್ ಚಾರ್ಜರ್ ಇದೆಯೋ ಇಷ್ಟುದ್ದ ದಾರ. ಇಟ್ ಇಸ್ ಆ್ಯಸ್ ಸಿಂಪಲ್ ಆಸ್ ದಟ್. ಈ ಜನ ಏನೇನೋ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಹೇಳಿ ಅದಕ್ಕೆ ಫುಲ್ ಹೈಪ್ ಕೊಟ್ಟಿದ್ದಾರೆ. ಯಾವನು ಸೈಕಲ್ ಹೊಡಿಬೋದು, ಅವ್ನು ಹಾವು ಹಿಡಿಬೋದು. ಇಟ್ಸ್ ಗೆಟ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಗೆಟ್ಸ್. ದೇರ್ ಇಸ್ ನೋ ಬಿಹೇವಿಯರ್. ಈ ಹೆಬ್ಬಾವು ಏನು ಮಾಡ್ತಾ ಇದೆ, ಈ ಕಾಳಿಂಗ ಸಪ್ಪ ಇವಾಗ ಕೈ ಹಾಕಿದ್ರೆ ಕಚ್ಚಲ್ಲ, ಇವಾಗ ನನ್ನ ಜೊತೆ ಫ್ರೆಂಡ್ ಆಗಿರುತ್ತೆ, ಆಲ್ ದ್ಯಾಟ್ ಈಸ್ ರಬ್ಬಿಶ್. ಸೊ ಹಾಫ್ ದ ಬ್ಯಾಟಲ್ ಇಸ್ ಒನ್ ಇನ್ ದ ಮೈಂಡ್ ಹಂಗಿದ್ರೆ. ಆ್ಯಂಡ್ ಇಟ್ಸ್ ಆಲ್ ವೆರಿ ಕೂಲ್ ಇನ್ ದ ಮೀಡಿಯಾ, ನೋ? just talking about this, nobody would want. ಅದೇ ಇಲ್ಲೊಂದು ಹಾವು ಇಟ್ಕೊಂಡು ಇಫ್ ಐ ಆಮ್ ಜಂಪಿಂಗ್ ಅರೌಂಡ್ ಮೇಕಿಂಗ್ ಯು ಸ್ಕೇರ್ಡ್, ನಿಮಗೆ ಫುಲ್ ಹೆದರಿಕೆ ಬಟ್ಬಿಟ್ಟು ನಮ್ಮ ಕತ್ ಮೇಲೆ ಹಾಕಿದ್ರೆ ಆ TRP ಇನ್ಕ್ರೀಸಸ್, ಪೀಪಲ್ ವಾಂಟ್ಸ್ ಟು ವಾಚ್ ಇಟ್. ಸೊ ವಿ ಬೀನ್ ಪ್ರಮೋಟಿಂಗ್ ಓನ್ಲಿ ದಟ್, ಇನ್ಕ್ಲೂಡಿಂಗ್ ನ್ಯಾಷನಲ್ ಜಿಯೋಗ್ರಫಿಕ್, ಎವ್ರಿಥಿಂಗ್ ಇಸ್ ಬೀನ್ ಪ್ರಮೋಟಿಂಗ್ ದಟ್. ದಟ್ ಈಸ್ ವೈ snakes in the city has become a very big fancy word. But can I tell you something? Snakes kill more than 50,000 farmers in a year. ಆನೆನೂ ಅಷ್ಟು ಜನನ ಸಾಯಿಸಲ್ಲ, ಕರಡಿನೂ ಅಷ್ಟು ಜನನ ಸಾಯಿಸಲ್ಲ, ಹುಲಿನೂ ಅಷ್ಟು ಜನನ ಸಾಯಿಸಲ್ಲ. ಈ 3 ಆ್ಯನಿಮಲ್ಸಿಂದ ಯಾರು ಸತ್ತೋದ್ರೆ ಅದಕ್ಕೆ ಸಬ್ಸಿಡಿ ಇದೆ. ಆನೆಯಿಂದ ನಿಮ್ಮ ಕ್ರಾಪ್ ಹೋಯ್ತು ಅಂದ್ರೆ ನಿಮಗೆ ಸಬ್ಸಿಡಿ ಇದೆ. ಚಿರತೆ ಬಂದು ನಿಮ್ಮ ಹಸು ಕರ್ಕೊಂಡು ಹೋಯ್ತು ಅಂದ್ರೆ ಅದಕ್ಕೆ ಸಬ್ಸಿಡಿ ಇದೆ. ರೈತಂಗೆ ಸ್ನೇಕ್ ಬೈಟ್ ಆಯಿತು ಅಂದರೆ ಪೊಲೀಸ್ ಕೇಸ್, ಅದು ಗೊತ್ತಾ? ಅಯ್ಯೋ, ಫಸ್ಟ್ ಪೊಲೀಸ್ ಕೇಸು. ನಿಮ್ಮ ಟ್ರೀಟ್ಮೆಂಟು ಸಿಗೋಲ್ಲ. ಪೊಲೀಸ್ ಬಂದು ಹೌದು ಇದು ಸ್ನೇಕ್ ಬೈಟೇ, ಅದೇನಕ್ಕೆ ಪೊಲೀಸ್ ಹೇಳಬೇಕು ಗೊತ್ತಿಲ್ಲ. ಅದನ್ನು ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ನಮ್ಮ ರಾಜ ಇಂಡಿಯಾಗೆ ಇನ್ನೊಂದು ಟ್ರೆಂಡ್ ಇದೆ, ಇನ್ವೆನಮೇಷನ್, ವಿಷ ಕೊಟ್ಟು ಸಾಯಿಸೋದು ನಮ್ಮದ್ರಲ್ಲಿ ಖಾನ್ದಾನದಲ್ಲಿ ತುಂಬ ಇದೆ. ಸೊ ಹಾಗಾಗಿ ಏನಾರ ವಿಷ ಇತ್ತು ಅಂದರೆ ಇಟ್ ಕಮ್ಸ್ ಅಂಡರ್ ಪಾಯ್ಸನಿಂಗ್ ಆ್ಯಕ್ಟ್. ಸೊ ಪೊಲೀಸ್ ಬರಲೇಬೇಕು. ಓಹೋ, ಆಯಿತಾ? ಆ ರೂಟಿಂದ ಬಂದಿರೋದು ಇದು. ಸೊ ನೀವು ಹೇಳಬೇಕು ಅಂದರೆ ಇಷ್ಟು ಜನನ, ಇಫ್ ಅ ಸ್ನೇಕ್ ಇಸ್ ಬೀನ್ 50,000 ರೈತರನ್ನ ಆಲ್ ಇಂಡಿಯಾಲಿ ಪ್ರತಿ ವರ್ಷ WHO ಅದನ್ನು ಮೋಸ್ಟ್ ನೆಗ್ಲೆಕ್ಟೆಡ್. ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಸ್ನೇಕ್ ಬೈಟ್, ಗೊತ್ತಾ? ಇನ್ ದ ವರ್ಲ್ಡ್ ಇಂಡಿಯಾ ಇಸ್ ದ ಕ್ಯಾಪಿಟಲ್ ಆಫ್ ಸ್ನೇಕ್ ಬೈಟ್. ವಿ ಶುಡ್ ಬಿ ಅಶೇಮ್ಡ್ ಆಫ್ ಇಟ್. ವಾಟ್ ಆರ್ ವಿ ಡನ್ ಫಾರ್ ಇಟ್? ಏನಕ್ಕೆ? ಟೈಗರ್ ಇಸ್ ಅ ಬ್ರ್ಯಾಂಡ್, ಲೆಪರ್ಡ್ ಇಸ್ ಅ ಬ್ರ್ಯಾಂಡ್, ಎಲಿಫೆಂಟ್ ಇಸ್ ಅ ಬ್ರ್ಯಾಂಡ್, ಕರಡಿ ಇಸ್ ಅ ಬ್ರ್ಯಾಂಡ್. ಜನ ನೋಡ್ತಾರೆ. ಇದರಲ್ಲಿ ಸ್ನೇಕ್ಸ್ ನೋಡಿದ್ರೆ ಒಂದು ಅಸಹ್ಯ, ಸೊ ಜನಕ್ಕೆ ನೋಡೋಕ್ಕಾಗಲ್ಲ, ಇಲ್ಲ ಭಯ. ಆ್ಯಂಡ್ ಇದರಲ್ಲೇನು, ನೀವು ಕಾಡಿಗೆ ಹೋಗಿ ದೊಡ್ಡ ಕ್ಯಾಮ್ರಾ ಇಟ್ಕೊಂಡು ಅದ್ರದ್ದು ಫೋಟೋ ತೊಗೊಂಡು ಅದ್ರ ಮಗುದು ಅದ್ರದ್ದೆಲ್ಲ ಏನೂ ಮಾಡೋಂಗಿಲ್ಲ. ರೈತರಿಗೆ ಹೋಗಬೇಕು, ಅವ್ರ ಗದ್ದೆ ಕೆಲಸ ಮಾಡೋವಾಗ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು. ಅಲ್ಲಿ ಸ್ನೇಕ್ ಬೈಟ್ ಆಯಿತು ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಅವ್ರಿಗೆ ಕರೆಕ್ಟಾಗಿ ಎಜುಕೇಷನ್ ಕೊಡಬೇಕು. ಆ್ಯಂಟಿವೆನಮ್ ಇಸ್ ದ ಓನ್ಲಿ ಕ್ಯೂರ್ ಅಂತ ಹೇಳಬೇಕು. ದೇರ್ ಇಸ್ ನಥಿಂಗ್ ಕೂಲ್ ಇನ್ ಇಟ್. ಅದೇ ನಾನು ಆನೆ ಜೊತೆ ಕೆಲಸ ಮಾಡಿದ್ರೆ, ಆ ಕಾಡಿಗೆ ಹೋಗಿದ್ದೆ, ಈ ಪರ್ಮಿಷನ್ ಸಿಕ್ತು, ಹಂಗಾಯ್ತು, ಆನೆ ಈ ಕರಡಿ ಬಂತು, ಈ ಚಿರತೆ ಅವನ್ನ ಅಟ್ಯಾಕ್ ಮಾಡ್ತು. ಆಲ್ ರಬ್ಬಿಶ್ ವೆನ್ ದ ಸ್ನೇಕ್ಸ್ ಆರ್ ಬೀಯಿಂಗ್ ದ ಮೋಸ್ಟ್ ಕಾನ್ಫ್ಲಿಕ್ಟೆಡ್ ಆನಿಮಲ್ ಇನ್ ದ ವರ್ಲ್ಡ್. ಫರ್ಗೆಟ್ ವರ್ಲ್ಡ್, ಇನ್ ಇಂಡಿಯಾ ಅಟ್ ಲೀಸ್ಟ್ ವಿ ನೋ ದ್ಯಾಟ್. ವಾಟ್ ಹ್ಯಾವ್ ವಿ ಡನ್? ವಾಟ್ ಇಸ್ ಗೌರ್ಮೆಂಟ್ ಸ್ಟ್ಯಾಂಡ್ ಇನ್ ದಿಸ್? ಮತ್ತು ವೈಲ್ಡ್ ಲೈಫ್ ಆಕ್ಟಿವಿಸ್ಟ್ಸು ಕನ್ಸರ್ವ್ ಅಂತೆಲ್ಲ, ಫಸ್ಟ್ ಆಫ್ ಆಲ್ ಡೇಟಾ ಇಲ್ಲ. ವಿ ಹ್ಯಾವ್ ನೆವರ್ ಕಲೆಕ್ಟೆಡ್ ಡೇಟಾ. ಇವಾಗ ಡೇಟಾ ಶುರು ಆಗ್ತದೆ. ಸೊ ಏನೇನೋ ಟ್ರೈ ಮಾಡಿದ್ವಿ. ಏನು ರೈತರ ಕಾಲು ತಾನೇ ಕಚ್ತದೆ, ಗಂಬೂಟ್ಸ್ ಕೊಡೋಣ, ಗಂಬೂಟ್ಸ್ ಕೊಟ್ವಿ. ಅವ್ರು ನೋಡಿದ್ರೆ ನೆಕ್ಸ್ಟ್ ಸಂತೆಯಲ್ಲಿ ಮಾರಕ್ಕಿಟ್ಟಿದ್ದಾರೆ. ಏನಕ್ಕೆ ಕಣ ಮಾಡ್ತಾ ಇದ್ದೀರಾ ಅಂದರೆ, ಅವ್ನು ಉಗಿತಾನೆ, ನಿನಗೇನು ತಲೆ ಕೆಟ್ಟಿದ್ಯಾ, ಮಾತೃಭೂಮಿ ಮೇಲೆ ಗಂಬೂಟ್ಸಲ್ಲಿ ಓಡಾಡಲ್ಲ ಅಂತಾನೆ. ಇನ್ನೊಬ್ಬ ಅಲ್ಲಿ ಗದ್ದೆಯಲ್ಲಿ ಕೊಚ್ಚೆ ಆಗಿದೆ, ಬರೀ ಕಾಲಲ್ಲಿ 4 ಅವರಲ್ಲಿ ಕಳೆ ಕೀಳ್ಬೋದು, ನಿನ್ನ ಶೂಸ್ ಹಾಕ್ಕೊಂಡು 8 ಅವರ್ ಆದರೂ ಕೊಚ್ಚೆಯಲ್ಲಿ ಓಡಾಡ್ತಾ ಇದ್ದೀನಿ, ತಗೊಂಡೋಗು ಅಂತಾನೆ. ಯಾರನ್ನು ಬ್ಲೇಮ್ ಮಾಡ್ತೀರಾ? ಆ್ಯಂಡ್ ಇಟ್ ಮೇಕ್ಸ್ ಸೆನ್ಸ್. ಅವ್ರು ಹೇಳ್ತಾ ಇದ್ದಾರೆ ಕನೆಕ್ಟೆಡ್ ಟು ದ ಅರ್ತ್ ಫಾರ್ ಸೋ ಮೆನಿ ಇಯರ್ಸ್, ಅದನ್ನು ಡಿಸ್ಕನೆಕ್ಟ್ ಮಾಡೋನು ಗಂಬೂಟ್ಸ್ ಕೊಟ್ಬಿಡೋದಾ? ಆ್ಯಂಡ್ ಎಷ್ಟು ಜನ ಅಂತ ಕೊಡ್ತೀರಾ ಗಂಬೂಟ್ಸು? ಆ್ಯಂಡ್ ಅದು ಕೊಚ್ಚೆಲ್ಲಿ ವರ್ಕ್ ಮಾಡೋಕ್ಕಾಗತ್ತಾ? ಮಳೆ ಬರೋ ಗಂಬೂಟ್ಸ್ ಒಳಗೆಲ್ಲ ನೀರು ಹೋದರೆ ಅವ್ನ ಕಾಲೆಲ್ಲ ಇದಾಗತ್ತೆ. ಸರಿ ಆಯಿತು, ಬೇಡ ಅಪ್ಪ ಗಂಬೂಟ್ಸ್ ಬೇಡ, ರಾತ್ರಿ ನೀನು ಅಲ್ಲಿ ಇಲ್ಲಿ ಓಡಾಡೋವಾಗ ಟಾರ್ಚ್ ಕೊಡು ಅಂದರೆ ಟಾರ್ಚ್ ಕೊಟ್ಟರೆ ಬ್ಯಾಟ್ರಿ ದುಡ್ಡು ಕೇಳ್ತಾನೆ. ದಿಸ್ ಇಸ್ ಬಿಕಮ್
ಸೊ ರೈಟ್ ನೋ ವಿ ಹ್ಯಾವ್ ಸ್ಲೋಲಿ ಸ್ಟಾರ್ಟೆಡ್. ಆ್ಯಂಡ್ ಇನ್ನೊಂದೇನು, ನೀವು ಆ ಕಡೆ ಹೋಗಿ ಆ್ಯಂಟಿವೆನಮ್ ಅನ್ನೋ ಹಾಸ್ಪಿಟಲ್ ಕಳಿಸಿ ಅಂದ್ರೆ ಅದು ದೊಡ್ಡ ಪ್ರಾಬ್ಲಮ್. ಅಟ್ಲೀಸ್ಟ್ ಒಂದು ಕೋವಿಡಿಂದ ಹೆಲ್ಪ್ ಆಗಿರೋದೇನು ಅಂದರೆ ಎಲ್ಲ ಹಾಸ್ಪಿಟ್ಲಲ್ಲೂ ಇವಾಗ ವೆಂಟಿಲೇಟರ್ಸ್ ಇದೆ. ಮುಂಚೆ ವೆಂಟಿಲೇಟರ್ಸೇ ಇರಲಿಲ್ಲ. ಆ್ಯಂಡ್ ಸ್ನೇಕ್ ಬೈಟಿಗೆ ನಿಮ್ಮ ಹತ್ರ ಆ್ಯಂಟಿವೆನಮ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ವೆಂಟಿಲೇಟರ್ಸ್ ಬೇಕು. ಬಿಕಾಸ್ ಇಟ್ ವಿಲ್ ಗಿವ್ ಯುವರ್ ಬಾಡಿ ಎಕ್ಸ್ ಅಮೌಂಟ್ ಆಫ್ ಟೈಮ್ to naturally heal, to naturally do till they inject antivenom, till the blood check is done. All that needs time. ಒಂದು ಒಳ್ಳೇದಾಗಿದ್ದು ಕೋವಿಡಿಂದ ಅದು, ನೀವೆಲ್ಲೋ ಹಳ್ಳೀಲಿ ಸ್ನೇಕ್ ಬೈಟ್ ಆಗಿದೆ ಅಂದರೆ ದಯವಿಟ್ಟು ಸಿಟಿಗೆ ಬರಬೇಡಿ. ಅಲ್ಲೇ ಆದರೂ ಹೋಗಿ ದೇರ್ ಡಾಕ್ಟರ್ ಇಸ್ ವೆಲ್ ವರ್ಸ್ಡ್ ವಿತ್ ಸ್ನೇಕ್ ಬೈಟ್ ದ್ಯಾನ್ ದ ಸಿಟಿ ಡಾಕ್ಟರ್ ಹಿಯರ್. ಅವ್ರಿಗೆ ಅಷ್ಟು ಪೇಷಂಟ್. ಎಸ್. ಸೊ ಈ ಸಿಚುವೇಷನಲ್ಲಿ ಐ ಥಿಂಕ್ ದ ಫಾರ್ಮರ್ಸ್ ಆರ್ ದ ಒನ್ ಹೂ ಆರ್ ರಿಯಲಿ ಆಟ್ ರಿಸ್ಕ್ ಆ್ಯಂಡ್ ವಿ ಹ್ಯಾವ್ ಟು ಕಮ್ ಅಪ್ ವಿತ್ ಅ ಸೊಲ್ಯೂಷನ್. ಆ್ಯಂಡ್ ವಾಟ್ ಇಸ್ ದ ಸೊಲ್ಯೂಷನ್ ರೈಟ್ ನಾವು? ತುಂಬ ಹುಡ್ಕಾಡ್ಬಿಟ್ವಿ. ಆ್ಯಂಡ್ ಆ್ಯಸ್ ಆಫ್ ನೌ ವಿ ಓನ್ಲಿ ಕಮ್ ಅಪ್ ಟು ಒನ್ ಸ್ಮಾಲ್ ಥಿಂಗ್ ವಿಚ್ ಮೈಟ್ ನಾಟ್ ಬಿ ಆ್ಯಸ್ ಪವರ್ಫುಲ್ ಆ್ಯಸ್ ಇಟ್ ಗೆಟ್ಸ್, ಬಟ್ ಅವೇರ್ನೆಸ್ ಇಸ್ ದ ಓನ್ಲಿ ಕ್ಯೂರ್. ಅಬ್ಸಲ್ಯೂಟ್ಲಿ. ಏನಕ್ಕಂದರೆ ಇವಾಗ ಆಸ್ಟ್ರೇಲಿಯಲ್ಲಿ ಹಾವು ಕಚ್ಚಿದ ಒಂದು ಕಿಟ್ ಇದೆ. ಯು ಪುಟ್ ದ್ಯಾಟ್ ಕಿಟ್, ಇಟ್ ವಿಲ್ ಟೆಲ್ ಯು ಏನು ಹಾವು, ಎಷ್ಟು ವಿಷ ಹೋಗಿದೆ. ಯು ಗೋ, ಯು ಹ್ಯಾವ್ ದ ಸೇಮ್ ಆ್ಯಂಟಿವೆನಮ್, ಅದ್ರದ್ದೇ ಬೇಕಾಗಿರೋದು ಯು ಪುಟ್ ಇಟ್. ಇಂಡಿಯಾಲ್ಲಿ ಮಾಡೋಕ್ಕಾಗಲ್ಲ ಬಿಕಾಸ್ ಆರ್ ಸ್ನೇಕ್ಸ್ ಟಾಕ್ಸಿಕ್. ಆ ವೆನಮ್ ಮಿಕ್ಸ್ಚರ್ ಕಾಂಪೊನೆಂಟ್ ಇದೆಯಲ್ಲ, ಇಟ್ಸ್ ಅ ಕಾಕ್ಟೇಲ್. ಇಟ್ಸ್ ಮಿಕ್ಸ್ ಆಫ್ ಡಿಫ್ರೆಂಟ್ ಟಾಕ್ಸಿಕ್, ಹಿಮೋಟಾಕ್ಸಿಕ್, ಸೈಟೋಟಾಕ್ಸಿಕ್, ನ್ಯೂರೋಟಾಕ್ಸಿಕ್ ಇದೆಲ್ಲ. ಸೊ ವಿ ಆರ್ ನಾಟ್ ಏಬಲ್ ಟು ಕಮ್ ಅಪ್ ವಿತ್ ಒನ್ ಪರ್ಟಿಕ್ಯುಲರ್. ಎಸ್. ಹೌ ಡು ಯು ಲುಕ್ ಅಟ್ ಟೆಕ್ನಾಲಜಿ ಹೆಲ್ಪಿಂಗ್ ಈ ಥರ ಕ್ಯಾಟಗರೀಸು? ಬಿಕಾಸ್ ಅದೊಂದು ಒಳ್ಳೆ ಡಿಸ್ಕಷನ್ ಓಪನ್ ಮಾಡಿದ್ರಿ ನೀವು. ಬಿಕಾಸ್ ವಿತ್ ಟೆಕ್ನಾಲಜಿ ಇನ್ AI ಎಲ್ಲ ಕ್ಷೇತ್ರದಲ್ಲೂ ಒಂದಷ್ಟು ಬದಲಾವಣೆಗಳಾಗಿದೆ. ಸೊ ಹೌ ಡು ಯು ಲುಕ್ ಅಟ್ ವೈಲ್ಡ್ ಲೈಫ್ ಮತ್ತು ಆ್ಯನಿಮಲ್ಸು ಆ್ಯಂಡ್ ಹ್ಯೂಮನ್ಸ್ ಸರ್ವೈವಲ್, ಅದರ್ ಹೋಲ್ ಚೈನ್? Wake up to fresh ideas. Repose. With the technology concern, see, ರೈತರಿಗೆ for any kind of technology right now though it has not been useful, especially in their farming background, what I'm trying to say. And adrallu ee animal sector allantu look at their cows agirbodu, they also came up with multiple milking, all that will not kind of work, especially with the snake bite. There is nothing. Ivaga birds gadre ಏನೋ ಒಂದು ಆ್ಯಪ್ ಇದೆ. You see a bird, you see what it is, you can figure out. What are you going to do with snake bite? The only technology which will work is a helpline number which can be run where a raita has a snake bite or has a doubt or wants to get any information on snake bite, on helpline number phone ಮಾಡಿ ನನಗೆ ಕಚ್ಚಿದೆ, ಅನ್ಸ್ಕೊಂಡಿದೆ, ಇಲ್ಲ ಆಗಿದೆ, all of that. Then there should be some person who will console them, understand ಎಲ್ಲಿಂದ ಕಾಲ್ ಬಂತು, figure out the nearest hospital, call the hospital and figure out if there is antivenom. This kind of support system we can do. ಆಲ್ಸೋ ಒಂದು ಹಾವು ಕಚ್ಚಿ ಒಬ್ಬ ಮನುಷ್ಯ ಎಲ್ಲಿವರೆಗೂ ಉಳಿಬೋದು? ವಾಟ್ ಇಸ್ ದ ಟೈಮ್ ದಟ್ ಯು ಆರ್ ಲುಕಿಂಗ್ ಅಟ್? 1-2 hours ತನಕ ಈಸಿಲಿ ದರ್ ಇಸ್ ಎನಫ್ ಟೈಮ್. ದಟ್ ಡಸಂಟ್ ಮೀನ್ ಯು ವೇಸ್ಟ್ 2 hours ಇದೆ ಕಾಯ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ. ಇಟ್ ಶುಡ್ ನಾಟ್ ಬಿ ಲೈಕ್ ದಟ್. ಯಾ. ಮುಂದೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ CPR ಏನು ಮಾತಾಡ್ತೀವಿ ಹಾರ್ಟಿಗೆ ಅಂತೆಲ್ಲ ಬಂದಾಗ. ಕ್ಯಾನ್ ಯು ಹೆಲ್ಪ್ ಅಸ್? ಹಾವು ಕಚ್ಚಿದಾಗ ಇಮಿಡಿಯೇಟ್ ಸುತ್ತಮುತ್ತ ಇರೋರು ಫಸ್ಟ್ ಏಡ್ ಅಂತ ವಾಟ್ ಆರ್ ಫ್ಯೂ ಪ್ರೊಸೀಜರ್ಸ್ ಟು ಫಾಲೋ? ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟಾಪಿಕ್ ಇದು. ಐ ಮೈಟ್ ಎಷ್ಟೊಂದು ಜನ ವೆನ್ ಐ ಸೇ ದಿಸ್ ರೈಟ್ ಫಸ್ಟ್ ಟೈಮ್ ದೇ ವಿಲ್ ಸೇ ಏನು ಹೇಳಿಲ್ಲ ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂತ. ಬಟ್ ಇವಾಗ WHO ಕಡೆಯಿಂದ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದೊಂದೇ ಇರೋದು. ಏನು ಮಾಡಬಾರ್ದು ಹೇಳ್ಬಿಡ್ತೀನಿ ಏನಕ್ಕೆ ಅಂತ. ಸೊ ಐ ಆಮ್ ಗಿವಿಂಗ್ ಯು ಥಾಟ್ ಪ್ರೋಸೆಸ್. ಏನು ಫಸ್ಟ್ ಹಾವು ಕಚ್ಚಿದ್ರೆ ಏನು ಮಾಡ್ತಾರೆ? ಬ್ಲೇಡ್ ತೊಗೊಂಡು ಕಟ್ ಮಾಡ್ತಾರೆ. ದೇ ವಿಲ್ ಮೇಕ್ ಅ ಸ್ಲಿಟ್ ಸೊ ದಟ್ ವಿಷ ಹೊರಗೆ ಬಂದ್ಬಿಡ್ಲಿ ಅಂತ. ಇಟ್ ಈಸ್ ಇಂಪಾಸಿಬಲ್. ಒಂದು ಗ್ಲಾಸಲ್ಲಿ ನೀರಿರುತ್ತೆ, ಸ್ಟ್ರಾ ಕೊಡ್ತೀನಿ, ಒಂದು ಡ್ರಾಪ್ ಇಂಕ್ ಹಾಕ್ತೀನಿ, ಕ್ಯಾನ್ ಯು ಸಪ್ರೇಟ್ ಇಟ್? As simple as it gets. The mixture goes into dilution on molecular level. ಆ ಎಕ್ಸ್ಪೆರಿಮೆಂಟೇ ಕೊಡ್ತೀವಿ ರೈತರಿಗೆ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಸಕ್ಕತ್ತಾಗಿ ಹೇಳಿದ್ರಿ. ಕರೆಕ್ಟ್. ಅದು ಜಸ್ಟ್ ಆನ್ ವಾಟರ್, ಒಂದು ಡ್ರಾಪ್ ಆಫ್ ಇಂಕ್, ಸ್ಟ್ರಾ, ಯು ಸಪ್ರೇಟ್ ದ ಸ್ಟ್ರಾ ಆ್ಯಂಡ್ ಇಂಕ್, ಐ ಮೀನ್ ವಾಟರ್. ಅದು ಆಗಕ್ಕೆ ಚಾನ್ಸೇ. ನೀವು ಬಾಟ್ಲಾರು ಹೊಡೀರಿ, ಬ್ಲೇಡ್ ತೊಗೊಂಡಾರು ಚುತ್ತಿ, ವಿ ಗಿವ್ ದಟ್ ಎಕ್ಸ್ಪೆರಿಮೆಂಟ್ ಲಿಟ್ರಲಿ. 2 ಲೀಟ್ರ್ ನೀರಲ್ಲಿ ಬ್ಲೇಡು ಗೀಡು ಎಲ್ಲ ಕೊಟ್ಟು ಇವಾಗ ದಾರ ಕಟ್ಟಿ, ಎಷ್ಟು ಟೈಟ್ ಆಗ್ತೀರಾ ಕಟ್ಟಿ. ಮತ್ತು ಅವೆಲ್ಲ ಮಾಡಬಾರ್ದು. ಇನ್ನೂ ರಕ್ತ ಹೋದಷ್ಟು ಇನ್ನೂ ಬೇಗ ಅವ್ನು ಮೂರ್ಛೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ಈಗ ಅದೇ 1 ಡ್ರಾಪ್ ಆಫ್ ಇಂಕ್ ನೀವು ಗ್ಲಾಸಲ್ಲಿ ಹಾಕಿದ್ರಲ್ಲ, ಎಷ್ಟು ಬೇಗ ಡೈಲ್ಯೂಟ್ ಆಗುತ್ತೆ? 5 seconds 10 secondsಲ್ಲಿ ಆಗ್ಬಿಡುತ್ತಾ ಸ್ಪ್ರೆಡ್? ಟೇಕ್ ದ ಸೇಮ್ ಡ್ರಾಪ್ ಆಫ್ ಇಂಕ್ ಆ್ಯಂಡ್ ಪುಟ್ ಇಟ್ ಇನ್ ಅ ಬಕೆಟ್. ಇಟ್ ವಿಲ್ ಟೇಕ್ ಮಚ್ ಲಾಂಗರ್. ಹೌದು. ಸೇಮ್ ಥಿಂಗ್ ಇಟ್ ವಿಲ್ ವರ್ಕ್ ಆನ್ ಯುವರ್ ಬಾಡಿ. ಇಲ್ಲಿ ಹಾವು ಕಚ್ಚಿದೆ, ನೀವು ಇಲ್ಲಿ
ಗಟ್ಟಿಯಾಗಿ ಕಟ್ಕೊಂಡ್ಬಿಟ್ರೆ ಇಲ್ಲಿರೋದು ಬರೀ 50 to 100 ml ಆಫ್ ಬ್ಲಡ್ ಅಂತ ಇಟ್ಕೊಳ್ಳಿ. ಸೊ ದ ವೆನಮ್ ವಿಲ್ ಈಸಿಲಿ ಡ್ಯಾಮೇಜ್ ದಿಸ್ ಏರಿಯಾ ಮಚ್ ಫಾಸ್ಟರ್. ನೀವು ಇಲ್ಲಿ ಕಟ್ಟದೇ ಇದ್ರೆ ಇಟ್ ಹ್ಯಾಸ್ 8 liters ಆಫ್ ಬ್ಲಡ್. ಸೊ ನೀವು ಮಾಡಬೇಡಿ ಅದನ್ನ, ಬಿಡಿ ಅದ್ರ ಪಾಡಿಗೆ. ದಟ್ ವಿಲ್ ಗಿವ್ ಯು ಮೋರ್ ಟೈಮ್. ಇಲ್ಲಿ ಕಟ್ಬಿಡ್ತಾರೆ ಟೈಟಾಗೆ, ಅದು ಕೂತ್ಕೊಂಡಿರತ್ತೆ, ಡ್ಯಾಮೇಜ್. ಇನ್ನೇನೋ ಆಗತ್ತೆ ಆಮೇಲೆ. ಅಲ್ಲ, ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ಫಸ್ಟ್ ಆಂಪ್ಯುಟೇಷನ್ ಅಂತಾರೆ. ಯಾಕಂದರೆ ಅಲ್ಲಿ ಆಲ್ರೆಡಿ ಇಟ್ ಈಸ್ ಡ್ಯಾಮೇಜ್ಡ್. ಇಫ್ ದೇ ಓಪನ್ ದ ಟಾನಿಕೇಟ್, ದಟ್ ಹೋಲ್ ಥಿಂಗ್ ಇಸ್ ಗೋಣ ಕಮ್ ಅಪ್. ಸೊ ಯು ಆರ್ ಓನ್ಲಿ ಗಿವಿಂಗ್ ದ ಡಾಕ್ಟರ್ ಆಂಪ್ಯುಟೇಷನ್. ಕ್ರೇಜಿ. ಥರ್ಡ್ ಏನು, ಆಲ್ವೇಸ್ ರಿಮೂವ್ ಎನಿ ಕೈಂಡ್ ಆಫ್ ರಿಂಗ್ಸ್, ಕಡ, ಟೈಟ್ ಕ್ಲೋದಿಂಗ್. ಬಿಕಾಸ್ ಸ್ವೆಲ್ಲಿಂಗ್ ಆದಾಗ ಉಂಗುರ ಉಳ್ಕೊಂಬಿಡ್ತು ಅಂದರೆ ಹೊರಗೆ ಬರೋಲ್ಲ. ಇಲ್ಲಿ ಇಷ್ಟು ದಪ್ಪ ಸ್ವೆಲ್ಲಿಂಗ್, ಎಷ್ಟು ಜನದ ಬೆರಳು ಹೋಗ್ಬಿಟ್ಟಿದೆ ಗೊತ್ತಾ, ಉಂಗುರ ಮರ್ತೋಗ್ಬಿಟ್ಟಿರ್ತಾರೆ. ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮುಂಚೆ ಥರ ಹಾವ್ದು ಹೊಡ್ಕೊಂಬನ್ನಿ ಫೋಟೋ ಹೊಡೀರಿ, ಏನು ಹಾವು, ಅವಾಯ್ಡ್ ಇಟ್. ಬಟ್ ಏನಾರು ಇತ್ತು, ಇಫ್ ಯು ಆರ್ ಏಬಲ್ ಟು ಟೇಕ್ ಅ ಪಿಕ್ಚರ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಬಟ್ ಸೇಯಿಂಗ್ ದ್ಯಾಟ್, ದಯವಿಟ್ಟು ಫಸ್ಟ್ ಆ್ಯಂಬುಲೆನ್ಸ್ನ ಕರೆಸಿ ಈ ಪೇಷಂಟ್ನ ಮೂವ್ ಮಾಡಿಬಿಡಿ. ಹಾವು ಕಚ್ತಾ ಇಲ್ಲೇ ಇರೋ, ಹಾವು ಹೊಡ್ಕೊಂಬರ್ತೀನಿ, ಎಲ್ಲಿದೆ ನೋಡ್ಕೊಂಬರೋಣ, ದಟ್ ಶುಡ್. ಒಬ್ಬನ ಸ್ನೇಕ್ ಬೈಟ್ ಆಗಿದೆ, ಯಾವ ಹಾವು ಅಂತ ಹುಡ್ಕಕ್ಕೆ 1 hour ತೊಗೊಂಡಿದ್ದಾರೆ ಇವರು. ಅವ್ನು ಅಲ್ಲಿ ಸೈಡಲ್ಲಿ ಕೊಡಿಸಿ. these situations are very, very stupid. ಆ್ಯಂಡ್ ಇನ್ನೊಂದೇನು, ಹಳ್ಳಿಲೆಲ್ಲ ಆಗ್ಬಿಟ್ರೆ ಯಾವುದೋ ಕಡೆ ಹೋಗ್ತಾರೆ, ಮಠ ಮಂತ್ರ ಹಾಕ್ಸ್ಕೊತಾರೆ, ಅಲ್ಲೆಲ್ಲೋ ಹೋಗ್ತಾರೆ, ಅವ್ನು ಯಾವುದೋ ಒಂದು ಔಷಧಿ ಕೊಡ್ತಾನೆ, ಅದು ಎಲ್ಲೂ ವರ್ಕ್ ಆಗದೆ ಇದ್ರೇ ದೊಡ್ಡ ಆಸ್ಪತ್ರೆ. ಫುಲ್ ಡ್ಯಾಮೇಜ್ ಮಾಡ್ಕೊಂಡು ನೀವು ಡಾಕ್ಟರ್ ಹತ್ರ ಬಂದರೆ ವಾಟ್ ಕ್ಯಾನ್ ಹಿ ಆಲ್ಸೋ ಡೂ? ಅವ್ನಿಗೆ ಸ್ನೇಕ್ ಬೈಟಿಗೆ ಟ್ರೀಟ್ ಮಾಡಲಾ, ಇಲ್ಲ ಯಾವುದೋ ಆಯುರ್ವೇದಿಕ್ ನಿಮ್ಮ ಬಾಯಿಗೆ ಹಾಕ್ಬಿಟ್ಟಿರೋದು ಅದೇನೋ ರಿಯಾಕ್ಷನ್ ಆಗಿ ಅದಕ್ಕೆ ಟ್ರೀಟ್ ಮಾಡಲಾ, ಇಲ್ಲಾಂದರೆ ಯಾವುದೋ ಬ್ಲೇಡಲ್ಲಿ ತೊಗೊಂಡು ಇವ್ರು ಕಟ್ ಮಾಡಿರೋದಕ್ಕೆ ಸೆಪ್ಟಿಕ್ ಆಗಿರೋ ಅದನ್ನು ಟ್ರೀಟ್ ಮಾಡಲಾ, ಇಲ್ಲ ಒಂದು ಆರ್ಟ್ರಿ ಒಂದು ನರ್ವ್ ಪಾಪ್ ಆಗಿದೆಯೋ ಅದನ್ನು ಕ್ಲೋಸ್ ಮಾಡಲಾ. apart from snake bite, the doctor has studied too many other complications. So when there's a snake bite, please remove all tight objects. First call 108 and say you have a snake bite. Let the ambulance start coming. Move the person away from the snake if the snake is around. Forget the snake, move them away. Ee room alli ello kachide allide, just move away so that you are not. The second worst thing could happen after one snake bite is a second snake bite. ಅಲ್ವಾ? ಸೊ ಮೂವ್ ಇಟ್ ಅವೇ. ಡೋಂಟ್ ಮೇಕ್ ಹಿಮ್ ವಾಕ್. ಗದ್ದೆಲೆಲ್ಲೋ ಇದ್ದಾನೆ ಅಂದರೆ ಇಟ್ಸ್ ಓಕೆ ಟು ವೇಟ್ ಫಾರ್ 10 minutes ಆ್ಯಂಡ್ ಕಾಲ್ ಫಾರ್ ಹೆಲ್ಪ್. ಹೂ ಕ್ಯಾನ್ ಲಿಫ್ಟ್, ಚೇರಲ್ಲಿ ಕೂಡಿಸ್ಕೊಂಡು ಎತ್ಕೊಂಡೋಗಿ. ಬಿಕಾಸ್ ನಡೆಸದೆ ಯು ಆರ್ ಅಗೇನ್ ಇನ್ಕ್ರೀಸಿಂಗ್ ದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆದಷ್ಟು ಬೇಗ ಎಲ್ಲ ಕಡೆ ಹರಡತ್ತೆ. ಇಫ್ ವಿಷ ಇಸ್ ಇನ್ಸೈಡ್, ವಿಷ ಇರೋ ಹಾವು ಕಚ್ಚಿದ್ರೆ ವಿಷ, ಇದರಲ್ಲೂ ಅಷ್ಟೇ ಡ್ರೈ ಬೈಟ್ ಅಂತ ಇದೆ, ವಿಷ ಇರೋ ಹಾವು ಕಚ್ಚಿದ್ರು 80% ಆಫ್ ದ ಟೈಮ್ ವಿಷನೇ ಬಿಡಲ್ಲ. ಡ್ರೈ ಬೈಟ್ ಅಂದರೆ ಎಸ್, ವಿಷ ಇರೋ ಹಾವೇ, ಇಟ್ ವಿಲ್ ಬೈಟ್ ಬಟ್ ಇಟ್ ವಿಲ್ ನಾಟ್ ಲೀವ್ ವೆನಮ್. ಏನಕ್ಕೆ ಗೊತ್ತಾ? ಫಾರ್ ಅ ಸ್ನೇಕ್ ಇಟ್ ಇಸ್ ನಾಟ್ ಅ ವೆಪನ್. ಅದ್ರದ್ದು ಎಂಜಿಲ್, ಇಟ್ಸ್ ಅ ಸಲೈವರಿ, ಇಟ್ಸ್ ಅನ್ ಎನ್ಸೈಮ್ ಫಾರ್ ಯೂಸ್ ಟು ಡೈಜೆಸ್ಟ್ ಫುಡ್. ನೀವು ಯಾವ ಥರ ಏನೋ ಒಂದು ಕಿರಿಕಲಿ ವಿಲ್ ಯು ಟೇಕ್ ಸ್ಪಿಟ್ ಆ್ಯಂಡ್ ಯು ನೆವರ್. ಇಟ್ ಈಸ್ ನಾಟ್ ಅ ವೆಪನ್. ಕರೆಕ್ಟ್. ನಮಗದು ವಿಷ. ನಾವೇನು ಅಂದ್ಕೊಂಡಿದ್ವಿ, 2 ಗನ್ ಇಟ್ಕೊಂಡು ಓಡಾಡುತ್ತೆ, ನೋಡಿದ್ರೆ ಡಿಸ್ಕ್ಯೂಟ್. ಇಟ್ಸ್ ನಾಟ್ ದ್ಯಾಟ್ ಆ್ಯಟ್ ಆಲ್. ಸೊ ಅದು ತಿನ್ನೋದು ಇಲಿ. ಸೊ ಚೂರೇ ವೆನಮ್ ಸಾಕು, ಇಲಿ ಹಿಂಗೆ ಹೊಡಿಯುತ್ತೆ, ಇಲಿ ಹೋಗಿ ಬಿದ್ದೋಗುತ್ತೆ. ಸೊ ವೆನ್ ಇಟ್ ಲುಕ್ಸ್ ಎಟ್ ಅ ಹ್ಯೂಮನ್, ಇಟ್ ಡಸಂಟ್ ನೋ ಏನಿದು, ನಾನು ಇದನ್ನು ತಿನ್ನೋಕ್ಕಾಗಲ್ಲ, ಶುಡ್ ಐ. ಸೊ ಅದಕ್ಕೆ ಹಿಡ್ಕೊಂಡು ಹಿಂಸೆ ಕೊಟ್ಟಾಗ ದೆನ್ ದೆರ್ ಇಸ್ ಅ ಪವರ್ಫುಲ್ ಬೈಟ್. ಇಟ್ ಈಸ್ ಡೆಫಿನೆಟ್ಲಿ ಕ್ಲೆವರ್ ಟು ನೋ ದಟ್ ಇಫ್ ಐ ಬೈಟ್ ಸಮಥಿಂಗ್ ಇಟ್ ವಿಲ್ ಡೈ. ಬಿಕಾಸ್ ಎಂಡ್ ಆಫ್ ದ ಡೇ ಅದರದ್ದು ರಿಸೋರ್ಸ್ ಖರ್ಚು ಮಾಡ್ತಾ ಇದೆಯಲ್ಲ, ಎಲ್ಲ ಅಂದ್ರೆ ಅದು ವೇಸ್ಟ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಆ್ಯಂಡ್ ಇಟ್ ಡಸಂಟ್ ನೋ ಹೌ ಮಚ್ ವೆನಮ್ ಟು ಪುಟ್ ಅಸ್, ಆ್ಯಂಡ್ ಇಟ್ ಈಸ್ ನಾಟ್ ಲುಕಿಂಗ್ ಎಟ್ ಈಟಿಂಗ್ ಫಾರ್ ಅಸ್. ನೋ, ಇನ್ ದ ವೈಲ್ಡ್ ಇಟ್ ಇಸ್ ಓನ್ಲಿ ಯೂಸ್ ಫಾರ್ ಹಂಟಿಂಗ್. ತಿನ್ಬೇಕಾ ಅವಾಗ ಯೂಸ್ ಮಾಡ್ತೀನಿ, ಅದು ಬಿಟ್ಟರೆ ಅದನ್ನ ಇಟ್ಕೊಂಡು ಏನು ಮಾಡುತ್ತೆ? ಆಲ್ಸೋ ನೋ ದಿಸ್ ಆಸ್ ಅನ್ ಅವೇರ್ನೆಸ್ ಇದು, ಬಟ್ ಡೋಂಟ್ ಇಗ್ನೋರ್. ನೆಕ್ಸ್ಟ್ ಟೈಮ್ ಹಂಗಾರೆ ಹಾವು ಕಚ್ಚಿದ್ರೆ ಏನಾಗಿರಲ್ಲ ಬಿಡು ಅಂದ್ಬಿಟ್ಟು ಈ ನ್ಯೂಸ್ ಕೇಳ್ಬಿಟ್ಟು ಹಂಗಾರೆ ಡ್ರೈ ಬೈಟ್ ಅದು ಸಖತ್ ರೇರ್ ರೀ ಇಂಡಿಯಾಲಿ. ದಟ್ ಇಸ್ ವೆರಿ ರೇರ್. ಹಾವು ನೋಡಿದ್ರೇ ಸ್ನೇಕ್ ಬೈಟ್ ಆಗಿದೆ ಅಂತ ಬಂದ್ಬಿಡ್ತಾರೆ. ಹಾವೆಲ್ಲೂ ನೆನ್ನೆ ನೋಡಿರ್ತಾರೆ, ಇಲ್ಲೆಲ್ಲೋ ಕತ್ಲು ಎತ್ತಿರ್ತಾರೆ, ಒಂದು ಚೂರು ಹಿಂಗೆ ಕಟ್ಟಾಗಿರ್ತಾರೆ, ಹಾಸ್ಪಿಟ್ಲಿಗೆ ಬರ್ತಾರೆ. ಆ್ಯಂಡ್ ಅದು ಒಂದು ದೊಡ್ಡ ಪ್ರಾಬ್ಲಮ್ಮು. ಇಲ್ಲ ಆಗಿದೆ, ಆವಾಗ ಡಾಕ್ಟ್ರೇನು ಆ್ಯಂಟಿವೆನಮ್ ಕೊಡಲೇಬೇಕು. ಆ್ಯಂಡ್ ದಟ್ ಆ್ಯಂಟಿವೆನಮ್ ಕ್ಯಾನ್ ಓನ್ಲಿ ಬಿ ಅ ಬಿಗರ್ ಡ್ಯಾಮೇಜ್ ದ್ಯಾನ್ ದ ವೆನಮ್ ಇಟ್ ಸೆಲ್ಫ್. ಬಿಗ್ ಡ್ಯಾಮೇಜ್. ಇದು ಇಲ್ದೇ ಇರೋ ಇದಕ್ಕೆ ಮಾತ್ರೆ ತೊಗೊಂಡಂಗೆ ಆಯಿತು. ಎಸ್.
ಆಲ್ಸೋ ಒನ್ ಮೋರ್ ಡೌಟ್ ಇಸ್ ವಾಟ್ ಫುಡ್ ಶುಡ್ ಪೀಪಲ್ ಈಟ್? ಈಗ ಹಾವು ಕಚ್ಚಿರುತ್ತೆ, 2 hour ಟೈಮ್ ಇದೆಯಲ್ಲ, ಅಷ್ಟ್ರ ಮಧ್ಯ ನೀರು ಏನು ಬೇಡ ಅಲ್ಲ, ಬಿಕಾಸ್ ಮನೆಯಲ್ಲಿ ಗೊತ್ತಲ್ಲ ಏನೇನೋ ಫಸ್ಟ್ ಏಡ್ ಅಂತ ಕೊಡ್ತಾರೆ, ನೀರು ಕುಡಿ, ಡೋಂಟ್ ಕನ್ಸ್ಯೂಮ್ ಎನಿಥಿಂಗ್. ಇಫ್ ಯು ರಿಯಲಿ ಥರ್ಸ್ಟಿ ಹ್ಯಾವ್ ಅ ಕಪಲ್ ಆಫ್ ಸಿಪ್ ಆಫ್ ವಾಟರ್ ಅಂತ ಹೇಳ್ಬೋದು. ಅದರ್ವೈಸ್ ಐ ಮೀನ್ ಏನಕ್ಕೆ ಅಂದರೆ ಅಗೇನ್ ದಟ್ ವಿಲ್ ಕ್ರಿಯೇಟ್ ಅ ಮಿತ್. ಸೊ ಐ ಡೋಂಟ್ ಸೇ ಎನಿಥಿಂಗ್. ಅರ್ಥ ಆಗ್ತಂದರೆ ಈ ಟಾಪಿಕಲ್ಲಿ ವಿ ಕಾಂಟ್ ಗಿವ್ ಎನಿ ಇನ್ಫಾರ್ಮೇಷನ್ ಅಟ್ ಆಲ್. ಅದು ಇಟ್ ಬಿಕಮ್ಸ್ ಅ ಚೈನೀಸ್ ವಿಸ್ಪರರ್. ಅದು ಇಲ್ಲಿಂದ ಕನಕಪುರ ರೀಚ್ ಆಗೋಷ್ಟರಲ್ಲಿ ಮೊಸರು, ಬೇವು, ಬೆಲ್ಲ ಹಾಕಿ ತುರ್ಕಿರಿ ಅಂತ ಹಾಕಿರ್ತಾರೆ ಅದರಲ್ಲಿ. ಸೊ ಬೇಡವೇ ಬೇಡ ಅದು. ನಥಿಂಗ್. So don't... yes, nothing at all. Amazing, yeah, because we've given them a lot of knowledge about snake bites and myths and farmers getting affected and ನಿಮ್ಮ journey with Prani. ನೆಕ್ಸ್ಟ್ ಒಂದು ಕ್ಯೂರಿಯಾಸಿಟಿ ದಟ್ ಐ ಹ್ಯಾವ್, ನಿಮ್ಮ ಇನ್ಸ್ಟಾ ಇದನ್ನು ನೋಡಿದಾಗ ತುಂಬ ಜನ ಮಕ್ಕಳು ಕ್ಯಾಂಪ್ಸಿಗೆ ಬಂದಿರೋದು ನೋಡಿದೆ. ಆ್ಯಂಡ್ ಅವ್ರನ್ನೂ ನೇಚರ್ ಬಗ್ಗೆ ಸ್ವಲ್ಪ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇನ್ನೊಂದಷ್ಟು ಕೋರ್ಸಸ್, ಕ್ಯಾಂಪ್ಸ್ ಅಂತೆಲ್ಲ ಇದೆ ಅಲ್ಲ. ಕ್ಯಾನ್ ಯು ಪ್ಲೀಸ್ ಥ್ರೋ ಸಮ್ ಲೈಟ್ ಅಬೌಟ್? ಫಸ್ಟ್ ಪ್ರಾಣಿ ಏನಕ್ಕೆ ಶುರು ಆಗಿದ್ದು ಅಂದರೆ, ವಾಟ್ ಎವರ್ ಕಾನ್ಸರ್ವೇಷನ್ ಅಂತ ಹೇಳಿ ಓಡಾಡಿಕೊಂಡು ರೆಸ್ಕ್ಯೂ ಅಂತ ಮಾಡಿ ಹೇಳ್ಕೊಂಡು ವಿ ಕುಡಂಟ್ ಫೈಂಡ್ ಅ ಫುಲ್ ಸ್ಟಾಪ್ ಟು ಇಟ್. ಆವಾಗ ಅರ್ಥ ಆಯಿತು ಇದು ಮಾಡ್ತಾ ಇರೋದಲ್ಲ ಸಿಂಪತಿಗೆ. ನಾವೆಲ್ಲೋ ನೋಡ್ತಾ ಇರ್ತೀವಿ, ಯಾವುದೋ ನಾಯಿ ಅಯ್ಯೋ ಪಾಪ ಅಂದ್ಬಿಟ್ಟು ವಿಲ್ ಗೋ. ದ ಸ್ನೇಕ್ ರೆಸ್ಕ್ಯೂ ವಿ ವಾಂಟ್ ಟು ಡೂ ಸ್ನೇಕ್ ರೆಸ್ಕ್ಯೂ ವಿಲ್ ಡೂ. ಬರ್ಡ್ ರೆಸ್ಕ್ಯೂ ಅಯ್ಯೋ ನಮಗೆ ಖುಷಿ ನಾವು ಮಾಡ್ತೀವಿ. ದರ್ ಇಸ್ ನೋ ಸೊಲ್ಯೂಷನ್ ಟು ಇಟ್. ನಮ್ಮ ಸಿಟಿ ಎಷ್ಟು ಬೇಗ ಬೆಳೀತಾ ಇದೆ ಅಂದರೆ ದಿಸ್ ಇಸ್ ಪ್ರೋನ್ ಟು ಹ್ಯಾಪನ್ ಆ್ಯಂಡ್ ದಿಸ್ ವಿಲ್ ಹ್ಯಾಪನ್. ಸೊ ರೆಸ್ಕ್ಯೂ ಶೆಲ್ಟರ್ಸ್ ಇರುತ್ತೆ, ಏಟಾಗಿದ್ದ ಪ್ರಾಣಿ ಬರುತ್ತೆ, ಅದನ್ನು ರೆಡಿ ಮಾಡ್ತೀವಿ, ಸೆಕೆಂಡ್ ಚಾನ್ಸ್ ಕೊಟ್ಟು ಹಾರಿಸ್ತೀವಿ. ಉಳೀತು. ಅದು ಏನಾಗತ್ತೆ ಯಾರ ಹತ್ರನೂ ರೆಕಾರ್ಡ್ ಇಲ್ಲ. ಎಷ್ಟು ಉಳಿಸ್ಕೊಂಡು. ಸೊ ವಿ ಆರ್ ಆಲ್ ಡೆನ್ಸೋ ಹೇಳಬೇಕು ಅಂದರೆ ಗೊತ್ತಾಗ್ತಾ ಇದೆಯಾ. ಟ್ರಾನ್ಸ್ಪೋರ್ಟ್ ಆನ್ ಮಾಡಿಬಿಟ್ಟು ಖುಷಿ ಪಟ್ಬಿಡ್ತೀವಿ. ಅದು ಆಮೇಲೆ ಉಳ್ದಿದೆಯೋ ಇಲ್ವೋ ಏನೂ ಡೇಟಾ ಇಲ್ಲ ಅಲ್ವಾ. ಅಷ್ಟೇ ತೃಪ್ತಿ ಮಾಡಿದ್ವಿ, ಆಗೋಯ್ತು. ಸೊ ಇಟ್ ಇಸ್ ವೆರಿ ಸಿಂಪತಿ. ಏನು ಸೈನ್ಸ್ ಇದರಲ್ಲಿ ಇಲ್ವೇ ಇಲ್ಲ. ಸಿಂಪತಿ ಆ್ಯಂಡ್ ಪ್ರಾಬ್ಲಿ ಫೀಲ್ ಗುಡ್. ಅದು ಸಿಂಪಲ್ ಆಯ್ತು. ಇಟ್ ಆಲ್ ಕನೆಕ್ಟ್ಸ್ ಬ್ಯಾಕ್ ಟು ಫೀಲ್ ಗುಡ್. ನೋ ರಿಸರ್ಚ್, ನೋ ಸೈಂಟಿಫಿಕ್ ಅಪ್ರೋಚ್ ಇಲ್ಲ. And that should continue. That is where we also add humanity. ಆದರೆ ಕಾಡಲ್ಲಿ ಒಂದು ಆನೆ ಇವಾಗೇನೋ ಆಗಿ ಸತ್ತೋಗ್ತಾ ಇದೆ, ಇಲ್ಲಾಂದರೆ ಆನೆನೇ ಬಿಡಿ, ಸಮ್ ಆ್ಯನಿಮಲ್ ಇಸ್ ಡೈಯಿಂಗ್, ಶುಡ್ ಯು ಗೋ ರೆಸ್ಕ್ಯೂ ಇಟ್? ವೈ? ಏನಕ್ಕೆ ರೆಸ್ಕ್ಯೂ ಮಾಡಬಾರ್ದು? ಅದು ಕಾಡಲ್ಲಿದೆ, ಅದ್ರ ಪಾಡಿಗೆ ಅದು ಗೊತ್ತು, ಅದಕ್ಕೆ ಏನು ಮಾಡೋದು. ಸೊ ಇಲ್ಲೂ ಅಷ್ಟೇ, ದಟ್ ಈಸ್ ಲೈಫ್ ಅಲ್ವಾ, ದಟ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಕರೆಕ್ಟ್ ತಾನೇ? ಈಗಿಲ್ಲ ಇದು ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಆ್ಯಕ್ಚುಲಿ ಡೈ. ನಮಗೆ ನೋಡೋಕ್ಕಾಗಲ್ಲ, ಇಟ್ಕೊಂಡು ಉಳಿಸಿ. ಸೇಮ್ ಥಿಂಗ್ ವಿತ್ ಹ್ಯೂಮನ್ಸ್ ಆಲ್ಸೋ ವಿ ಹ್ಯಾವ್ ಡನ್. ವಿ ಆರ್ ಸೆಲೆಕ್ಟಿವ್ ವೆನ್ ಇಟ್ ಕಮ್ಸ್ ಟು ರೆಸ್ಕ್ಯೂಯಿಂಗ್ ಆಲ್ಸೋ. ಎಸ್, 100%. ಸೊ ಇದಾಗಿದ್ದರಿಂದ ವೆನ್ ಐ ಸಾ ದಿಸ್ ಇಸ್ ವಾಟ್ ಇಸ್ ಹ್ಯಾಪ್ನಿಂಗ್, ದಟ್ಸ್ ವೆನ್ ಐ ಥಾಟ್, ಹೌ ಆರ್ ಯು ಗೋಯಿಂಗ್ ಟು ಪುಟ್ ಅನ್ ಎಂಡ್ ಟು ಆಲ್ ಆಫ್ ದಿಸ್? ಈಸ್ ಯು ಇಂಟ್ರಡ್ಯೂಸ್ ಚಿಲ್ಡ್ರನ್ ಅಟ್ ಅ ವೆರಿ ಯಂಗ್ ಏಜ್ ಆನ್ ಕಾನ್ಸೆಪ್ಟ್ಸ್ ಲೈಕ್ ದಿಸ್. Because who's got to change when you are in a situation? What you do matters. ನಾಯಿ ನೋಡ್ತೀರಾ, ಯು ಕಾಲ್ ಸಂಬಡಿ, ಗೆಟ್ಸ್ ಪಿಕ್ಡ್ ಅಪ್, ಮ್ಯಾಟರ್. ಸ್ನೇಕ್ ನೋಡ್ತೀರಾ, ಯು ಡೂ ಸಮಥಿಂಗ್, ಗೆಟ್ಸ್ ಪಿಕ್ಡ್ ಅಪ್, ಮ್ಯಾಟರ್. ಅಲ್ಲೆಲ್ಲೋ ಹಸು ಎಲ್ಲ ಕೋತಿ ಏನೋ ಬಂದಿದೆ, ಯು ಇಗ್ನೋರ್ ಇಟ್ ಆ್ಯಂಡ್ ಗೋ, ದಟ್ ಆಲ್ಸೋ ಮ್ಯಾಟರ್ಸ್. ಸೊ ವಿ ವಾಂಟ್ ಟು ಬ್ರಿಂಗ್ ದ್ಯಾಟ್ ಸಿಚುವೇಶನ್ ಇನ್ ಎವ್ರಿ ಚೈಲ್ಡ್ಸ್ ಬಿಹೇವಿಯರ್. ದಟ್ ಈಸ್ ವಾಟ್ ಪ್ರಾಣಿ ಇಸ್ ಫಾರ್. ನನ್ನ ಗ್ಯಾರಂಟಿ ಏನು ಅಂದರೆ, ಯಾವ್ದಾರ ಮಗು 1-2 ಸತಿ ಪ್ರಾಣಿಗೆ ಬಂದು ಹೋಯ್ತು ಅಂದರೆ ಒಂದು ಕಲ್ಲು ತೊಗೊಂಡು ಯಾವ ಆ್ಯನಿಮಲ್ಗೂ ಬಿಸಾಕಬಾರ್ದು. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಗೆಟ್ಸ್. ಸೊ ಟ್ರೂ. ಫಸ್ಟ್. ಸೆಕೆಂಡ್, ಕ್ಯಾಚ್ ದೆಮ್ ಯಂಗ್. Make sure you tell the parents that this is a great education space, outdoors, not classrooms. We really want to break the classroom environment. You're talking about experiential learning. Yes. Can you throw some more light? ಅಂದರೆ ಇವತ್ತಿನ ರಿಸೋರ್ಸನ್ನು ಉಪಯೋಗಿಸ್ಕೊಂಡು with all these triggers and a facility like Prani, what are the kind of courses that you have? ಅಥವಾ camps? We do mentoring course. Any kid who wants to learn about anything with outdoors and animals can come join us, a minimum of 1 year. ಯಾವಾಗ ಬೇಕಾದ್ರೂ ಬರ್ಬೋದಾ? ಯಾವಾಗಾದ್ರೂ ಬರ್ಬೋದು. There is no academic year, June, July. ಏನೂ ಇಲ್ಲ. Okay. None of that. You can come in any time. But we are very, very strict. We have our own way of teaching. You know, we believe in concepts like teach me the way I learn. And they have to start working with Ashokana. We have a team. First, more team ಇದೆ. First, ground staff ಇದೆ. ನೆಕ್ಸ್ಟು ಎಜುಕೇಟರ್ಸ್ ಇದ್ದಾರೆ. ನೆಕ್ಸ್ಟ್ ಆ್ಯನಿಮಲ್ದು ಕೋರ್ ಸ್ಟಾಫ್ ಇದೆ. ಸೊ ಟು ರೀಚ್ ದ ಆ್ಯನಿಮಲ್ ಕೋರ್ ಸ್ಟಾಫ್ ಯು ಹ್ಯಾವ್ ಟು ಬಿ ಫ್ರಮ್ ದ ಗ್ರೌಂಡ್ ಸ್ಟಾಫ್. ದೆನ್ ಯು ಬಿಕಮ್ ಅನ್ ಎಜುಕೇಟರ್. ದೆನ್ ವಿ ಟೀಚ್ ಯು ವಾಟ್ ನೀಡ್ಸ್ ಟು ಬಿ ಡನ್ ವಿತ್ ಆ್ಯನಿಮಲ್ಸ್. ಸರಿ. ಎನಿ ಕಿಡ್ ಕ್ಯಾನ್ ಕಮ್ ಇನ್.
one. Second, we do major ಮೆಂಟರ್ಶಿಪ್ ಆನ್ ಪೋಸ್ಟ್. ಇವಾಗ ಕಾಲೇಜ್ ಮುಗ್ದಿದ್ದಾರೆ, ವಾಟ್ ಈಸ್ ದ್ಯಾಟ್ ಐ ವಾಂಟ್ ಟು ಡೂ, ನನಗೆ ವೈಲ್ಡ್ ಲೈಫ್ ಕಂಡ್ರೆ ಇಷ್ಟ, ಔಟ್ಡೋರ್ಸ್. ಐ ಡೂ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್, ಐ ಡೂ ಸ್ಮಾಲ್ ಗೋಲ್ಸ್. ನೆಕ್ಸ್ಟ್ 2 years what can you do, what is the need of an hour, that is something which we can do in Prani. ಈ ಒಂದು ಸೆಕ್ಟರ್ ಅಲ್ಲಿ ಯೋಚನೆ ಮಾಡಿ ಬರೀ ಇದೊಂದೇ ಅಪಾರ್ಟ್ ಫ್ರಮ್ ದಟ್ ನಥಿಂಗ್, ಓನ್ಲಿ ಔಟ್ಡೋರ್ಸ್. ನನ್ನ ಸೆಕ್ಟರ್ ಅಡ್ವೆಂಚರು, ಔಟ್ಡೋರ್ಸು, ರೆಸ್ಕ್ಯೂ, ಅರ್ಬನ್ ವೈಲ್ಡ್ ಲೈಫ್, ಕ್ಯಾಪ್ಟಿವ್ ಮ್ಯಾನೇಜ್ಮೆಂಟ್. ದೀಸ್ ಆರ್ ದ industries which I can help you out with. So since you pointed each stream as a profession anta ತಗೊಬೇಕಂದ್ರೆ I am curious to know, ಹಣ ಮಾಡೋವಂಥ ವಿಚಾರ, sustainability, can you make a career out of this? Much better than what you do in a corporate. I strongly believe that the next 10 years the future industry of outdoors is going to boom. Especially ನಮ್ಮ education system is changing now. ಚೇಂಜ್ ಆಯಿತು ಅಂದರೆ ಆಲ್ ದಿ ಸ್ಕೂಲ್ಸ್ ಆರ್ ಗೋಣ ಶಟ್ ಡೌನ್. ನನ್ ಆಫ್ ಇಟ್ ಇಸ್ ವರ್ಕಿಂಗ್ ಬಾಸ್. ಸುಮ್ಮನೆ ಕಾಸು ಖರ್ಚು ಮಾಡೋನ್ ಪ್ಲೇ ಗ್ರೌಂಡ್ ಇಟ್ಕೊಂಡು ಕ್ಲಾಸ್ ರೂಮ್ ಕಟ್ಬಿಟ್ರೆ ಇಟ್ ಇಸ್ ನೋ ಮೋರ್ ಸ್ಕೂಲ್ಸ್. ಪೇರೆಂಟ್ಸ್ ಆರ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್, ಸ್ಕೂಲ್ಸ್ ಆರ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್. They have exposure to the world now. Yes, nobody wants to. ಇವಾಗೇನು ಪೇರೆಂಟ್ಸ್ಗೆ ಬೇರೆ ಆಪ್ಷನ್ ಇಲ್ಲ. ನಾನು ಕೆಲ್ಸಕ್ಕೆ ಹೋಗಬೇಕು, ಮಗುನಲ್ಲಿ ಬಿಡೋದು, ಸ್ಕೂಲ್ಗೆ ಕಳಿಸ್ಬೇಕು ಅಂತ. ದ ಮೂಮೆಂಟ್ ದಿಸ್ ಆಪ್ಷನ್ ಓಪನ್ಸ್ ಅಪ್, ನೋ, ಇಟ್ ವಿಲ್ ಬೂಮ್ ಅಪ್. ಸೊ ಇಲ್ಲಿ ಕರಿಯರ್ ಆಪ್ಷನ್ಸ್ ಅಂದರೆ ಒಂದು ಎಜುಕೇಟರು, ಅನಿಮಲ್ ಹ್ಯಾಂಡ್ಲರು, ಆಮೇಲೆ ಇನ್ನೇನೇನು ಆಪ್ಷನ್ಸ್ ಇದೆ ಸಂಜೀವ್? ಒಂದು 4-5 ಫೀಲ್ಡ್ ಬಯಾಲಜಿಸ್ಟ್ ಆಗಿರ್ಬೋದು. ಓಕೆ, ಆ್ಯಂಡ್ ಎಜುಕೇಟರ್ಸ್ ಇಸ್ ರಿಯಲಿ ರಿಯಲಿ ಗುಡ್. ಕ್ಯಾಪ್ಟಿವ್ ಮ್ಯಾನೇಜ್ಮೆಂಟ್ ಇಂಡಿಯಾಲಿ ತುಂಬ ಬೆಳೀತದೆ. ಕ್ಯಾಪ್ಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಹಿಡಿದಿಟ್ಟ ಪ್ರಾಣಿಗಳನ್ನು ಹೇಗೆ ನೋಡ್ಕೊಳ್ಳೋದು, ಹೇಗೆ ಮ್ಯಾನೇಜ್ ಮಾಡೋದು? ಪೋಸ್ಟ್ ಟ್ರೀಟ್ಮೆಂಟ್, ಬಿಫೋರ್ ಟ್ರೀಟ್ಮೆಂಟ್, ಡ್ಯೂರಿಂಗ್ ಟ್ರೀಟ್ಮೆಂಟ್, ಕ್ಯಾಪ್ಚರ್, ರಿಲೀಸ್, ಸಾಫ್ಟ್ ರಿಲೀಸ್, ಅದರಲ್ಲೇ ಒಂದು 15 to 18 ಟಾಪಿಕ್ಸ್ ಬಂದ್ಬಿಡುತ್ತೆ. ಸಾಫ್ಟ್ ರಿಲೀಸ್, ಎಸ್. ಏನೋ ಒಂದು, ಇವಾಗ ನಾವು ಸ್ಕ್ವಿರಿಲ್ಸ್ ಎಲ್ಲ ಇಟ್ಕೊತೀವಿ, ಈ ಏರಿಯಲ್ಲಿ ಇಟ್ಕೊತೀನಿ ಸ್ಕ್ವಿರಿಲು, ಅದೊಂದು ಬೇಬಿ ಆಗಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ವಾಪಸ್ ಇಲ್ಲಿ ಬಂದುಬಿಟ್ರೆ ಒಂದು 5 minutesಲ್ಲಿ ಕಾಗೆ ತಿನ್ಕೊಂಡು ಹೋಗ್ಬಿಡುತ್ತೆ. ನಮ್ಗೆ ಎಷ್ಟು ಸತಿ ಆಗಿದೆ ಗೊತ್ತಾ, ಹಳ್ಳಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಮಿಕ್ಕಿ ಅಂತ ಸರಿಯಾಗಲ್ಲ ನೋಡಿಕೊಂಡು ಅದಕ್ಕೆಲ್ಲ ಹಾಕಿ ಹಿಂಗೆ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿ ಹಿಂಗೆ ನೋಡ್ತಾ ಅದನ್ನು ತುರಳಿ ಶಿಖರ ಬಂತು, ಡಬ್ಬ ಮಾಡ್ಕೊಂಡು ಹೊರಟೋಯ್ತು. ದಟ್ ಇಸ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ದೆನ್ ವಿ ರಿಯಲೈಸ್ ಏನಕ್ಕೆ, ಬಿಕಾಸ್ ಹಳ್ಳಿಲಿ ನಾವು ಎಕ್ಸ್ಪೋಜರೇ ಮಾಡಿಲ್ಲ. ಅದು ಮಕ್ಕಳ ಜೊತೆ ಇರುತ್ತೆ, ಮರ ಇರುತ್ತೆ, ಖುಷಿಯಾಗಿ ಅದು ಆಟ ಆಡ್ಕೊಂಡಿರುತ್ತೆ. ದಟ್ ಇಸ್ ನಾಟ್ ವೈ ಕಂಡೀಷನಿಂಗ್. ಸೊ ಅದನ್ನೊಂದು ಎನ್ಕ್ಲೋಜರ್ ಇಟ್ಟು ಅದನ್ನಲ್ಲಿ ಇಟ್ಟು ಅದಕ್ಕೊಂಚೂರು ಊಟ ಕೊಟ್ಟು 10 days ಆದಮೇಲೆ ಚೂರು ಗೇಟ್ ಓಪನ್ ಮಾಡಿ, ಸೊ ಈ ವಿಲ್ ಅಬ್ಸರ್ವ್ ವಾಟ್ಸ್ ಹ್ಯಾಪ್ನಿಂಗ್, ನೈಟ್ ಎಷ್ಟು ಚಳಿ ಆಗುತ್ತೆ, ಎಲ್ಲಿ, ಇಟ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದ್ಯಾಟ್. Thank you so much. Then slowly reduce the food. Then you let him outside. Then he'll come every 2 days. You support him with food. It'll take 20 days for him to settle down. So anybody who's watching this, ಆ ಥರ ಪ್ರಾಣಿನ ರೆಸ್ಕ್ಯೂ ಮಾಡಿದಾಗ, ಎಸ್ಪೆಷಲಿ ಹಳ್ಳಿಲೂ ಇಸ್ ಅ ಕಾಮನ್, ಇದು ಬೆಕ್ಕುಗಳು ಎಲ್ಲವನ್ನೂ ಇದೇ ಥರ, ಪಕ್ಷಿಗಳು ಅಷ್ಟೇ. ಸೊ ಇದೇ ಥರ ಸಾಫ್ಟ್ ರಿಲೀಸ್ ಅಂದರೆ ಇದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಜುಕೇಟಿಂಗ್. ಹಾರ್ಡ್ ರಿಲೀಸ್ ಅಂದ್ರೆ ಏನು, ಸ್ನೇಕ್ ಸಿಕ್ತು, ಹೆಲ್ತಿ ಆಗಿದೆ, ಪಿಕಪ್ ಮಾಡಿದ್ವಿ, 10 minutes ಒಂದು ಗಾಡೀಲಿತ್ತು, ಬೇರೆ ಕಡೆ ಹೋಗಿ ಬಿಟ್ಬಿಟ್ವಿ. ದಟ್ ಈಸ್ ಕ್ವಿಕ್ ರಿಲೀಸ್. ಯಾವುದೋ ಒಂದು ಆ್ಯನಿಮಲ್, ಈ ಮೊನ್ನೆ ಕರಡಿ ಹಿಡಿದ್ವಿ, ಬಾವಿಲಿ ಬಿದ್ದೋಗಿತ್ತು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಏನೇನೋ ಮಾಡಿದ್ರು, ಟ್ರ್ಯಾಂಕ್ಯುಲೈಸರ್ ಆಗಿಲ್ಲ, ಮಧ್ಯಾಹ್ನ ತನಕ ಆಗೋಯ್ತು, ಟ್ರ್ಯಾಂಕ್ಯುಲೈಸರ್ ಖಾಲಿ ಆಗೋಯ್ತು. ಬರೋಕ್ಕಿನ್ನ 2 hours ಕಾಯ್ಕೊಂಡಿದ್ರೆ ರಸಲ್ ಸೈಫರ್ ಹೋಗಿ ಬಿದ್ದೋಗೋದ. ಅಯ್ಯೋ. ಸೊ ಇಲ್ಲೊಂದು ಕರಡಿ, ಇಲ್ಲೊಂದು ಕೊಳಕ್ ಮಂಡಲ. ನೆಕ್ಸ್ಟ್ ಹಾಕ್ಕೊಂಡು ನಾನು ಹೋಗಿ ಕೊಳಕ್ ಮಂಡಲ ಇಟ್ಕೊಂಡು ಕರಡಿನ ಇಟ್ಕೊಂಡು ಕರಡಿನ ಮೇಲೆ ಬಂದು, ದಟ್ ವಾಸ್ ಅ ಕ್ವಿಕ್ ರಿಲೀಸ್. ಎರಡಕ್ಕೂ ಏನು ಫಿಸಿಕಲ್ ಇಂಜುರಿ ಇರಲಿಲ್ಲ, ಇಮಿಡಿಯೇಟ್ ರಿಲೀಸು. ಅಲ್ಲೇನು ಇಶ್ಯೂ, ಹಳ್ಳಿಯವರು ಎಲ್ಲಿ ಬಿಡ್ತೀರಾ, ಗಾಡಿ ಹಿಂದೆನೇ ಬರ್ತಾರೆ, 30 kilometers ದೂರ ಹೋಗಿ ವಾಪಸ್ ಅಲ್ಲೆಲ್ಲ ಟರ್ನ್ ಹಾಕ್ಕೊಂಡು ಅಗೇನ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದ ಸೇಮ್ ಹಿಲ್ ಆ್ಯಂಡ್ ರಿಲೀಸ್. ಇಲ್ಲ ಬೇರೆ ಕಡೆ ಬಿಟ್ಟರೆ ಆ ಕರಡಿಗೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗಲ್ಲ, ಅದು ಬೇರೆ ಯಾವುದೋ ವಿಲೇಜ್ಗೆ ಹೋಗುತ್ತೆ. ಸೊ ಇವ್ರ ಪ್ರಕಾರ ನೀವೆಲ್ಲೋ ಕರ್ಕೊಂಡೋಗಿ ಅಲ್ಲೆಲ್ಲೋ ಬಿಟ್ಬಿಡಿ, ಅದು ಹೆಂಗಂದ್ರೆ ನಮ್ಮನೆ ಕಸ ನಮ್ಮನೆ ಮುಂದೆ ಇಡಬೇಡಿ. ಕರೆಕ್ಟ್. ಅದು ಎವ್ರಿವೇರ್. ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎಷ್ಟೊಂದು ಜನ ಪಾಪ ನಾವು ಕನ್ಸರ್ವ್ ಮಾಡ್ತೀವಿ, ಬ್ರೀಡಿಂಗ್ ಪ್ರೋಗ್ರಾಮ್ ಮಾಡಿ ವಾಪಸ್ ಕಾಡಿಗೆ ಬಿಡೋಣ ಅಂದ್ಬಿಟ್ಟು ಎಷ್ಟೊಂದು ಒಳ್ಳೊಳ್ಳೆ ಪ್ರಾಣಿನ ಬ್ರೀಡ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದಾರೆ ಕಾಡಿಗೆ ಬಿಡೋಕ್ಕೆ, ಬಟ್ ಕಾಡಿಲ್ಲ. ಅಯ್ಯೋಯ್ಯೋ. ಸೊ ದುಡ್ಡು ಅಂತ ಒಂದು ಇಂಡಿಕೇಶನ್ ಕೊಡಿ, ಬಿಕಾಸ್ ಇದನ್ನು ತುಂಬ ಜನ ಒಂದು ಎಜುಕೇಷನ್ ಪ್ರೋಗ್ರಾಮ್ ಥರನೂ ನೋಡೋದ್ರಿಂದ, ವಾಟ್ ಕ್ಯಾನ್ ಆಫ್ ಮನೀಸ್ ಇನಿಷಿಯಲಿ ಒಂದು education? You can easily start your career somewhere between 20,000, and it can easily, within 1 year, if you are passionate and if you can do it, if you are self-learning. ಇದರಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯು ಗಾಟ್ ಬಿ self-learning. ಯಾರೂ ಹೇಳ್ಕೊಡಲ್ಲ. ಹೌ ಯು ಗೋ ಟು ಕಾರ್ಪೊರೇಟ್ ಆ್ಯಂಡ್ ಸ್ಟ್ರಗಲ್ ಫ್ರಮ್ 9 to 6, ಆ ಥರದೇನ ನೀವು ಸ್ಟ್ರಗಲ್ ಮಾಡಿದ್ರೆ 70,000-80,000 kick start ಈಸ್ ಈಸಿ, ವೆರಿ ಈಸಿ. ಆ್ಯಂಡ್ ಇಮ್ಯಾಜಿನ್ ಯುವರ್ ಜರ್ನಿ ರಾ.
You don't have to report to somebody, wear formals, go sit in a laptop, do something ನಿಮ್ಗೆ ಅರ್ಥ ಆಗ್ದಾರೆ. The journey and your health wise, it is way 10-20 times better. Two, please understand the market is redeveloping, rehabilitating, everything ಅಂತ ಹಾಕ್ತೀನಿ. It's all about rebringing sustainability, restoration, whatever it needs to be, and that is where the future is going. Big companies, CSR will definitely come back to this. ನೀವು ಒಂದು ಎಕ್ಸಾಂಪಲ್ ಕೊಟ್ರಲ್ಲ, ಇನ್ಫೋಸಿಸ್ ಹಾವು ಮತ್ತು ನಾವು ಅಂತ ಒಂದು ಪ್ರಾಜೆಕ್ಟಿಗೆ ಒಂದು 10 ಲಕ್ಷ ಕೊಟ್ಟಿದ್ರು ಅಂತ. ಕ್ಯಾನ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಇವತ್ತಿನ ಈ ಕಾರ್ಪೊರೇಟ್ CSR ಇನಿಷಿಯೇಟಿವ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಸ್ಗಳು ಥ್ರೂ ದೀಸ್ ಪ್ರಾಜೆಕ್ಟ್ಸ್? ಸೂಪರ್, ಇಟ್ ಇಸ್ ಬೂಮಿಂಗ್ ಅಪ್. ಆ್ಯಂಡ್ ಹೆಂಗಾಗ್ತದೆ ಅಂದರೆ ದೇ ಆರ್ ಆಲ್ಸೋ ವೆರಿ ಸ್ಮಾರ್ಟ್. ಇನ್ಫೋಸಿಸ್ಸು ಎಷ್ಟೊಂದು ಫೌಂಡೇಶನ್ಸು, ದೇ ಹ್ಯಾವ್ ಗಾಟ್ ದೇರ್ ಓನ್ ಎಕ್ಸ್ಪರ್ಟೀಸ್ ಆನ್ ಬೋರ್ಡ್ ರೈಟ್ ನೌ. ಎಸ್, ಎಷ್ಟು ಜನ ಪಾಪ ರಿಸರ್ಚರ್ಸ್ ಏನು ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಏನೋ ಮಾಡ್ಕೊತಾದ್ರು, ನೌ ದೇ ಆರ್ ಇನ್ ವೆರಿ ಗುಡ್ ಪೊಸಿಷನ್ಸ್ ಆಸ್ ಅಡ್ವೈಸರ್ಸ್ ವಿತ್ ಬಿಗ್ ಆರ್ಗನೈಸೇಷನ್ಸ್. ಬಿಕಾಸ್ ಅವ್ರಿಗೆ 100 ಕೋಟಿ ಇರೋದು CSR, ದಿಸಕ್ಕೆ 50 ಪ್ರಪೋಸಲ್ ಬಂದು ಬೀಳುತ್ತೆ. ಅದು ಮಾಡ್ತೀವಿ, ಕೆರೆ ಕಟ್ತೀವಿ, FRF ಮಾಡ್ತೀವಿ, ಇವ್ರಿಗೆ ಅದು ಗೊತ್ತಿಲ್ಲ. ದೇ ವಿಲ್ ರನ್ ಇಟ್ ಥ್ರೂ ಅ ಗ್ರೂಪ್ ಆಫ್ ರಿಸರ್ಚರ್ಸ್, ವಾಟ್ ಗೆಟ್ಸ್ ಅಪ್ರೂವ್ಡ್, ಆ್ಯಂಡ್ ದೀಸ್ ರಿಸರ್ಚರ್ಸ್ ಆರ್ ಸಾಲಿಡ್ ಬ್ರೇನ್ಸ್. Absolutely. ಮತ್ತೆ they are handling money, they are handling the brand. It should reach the right hand. And so it will go to a nice researcher. He will see, ee project validate idyo ilvo, let's do this. So in that way, you can also see ಎಷ್ಟೊಂದು ಜನ ಕೆರೆ ಕಟ್ಸ್ತಾ ಇದ್ದಾರೆ. Afforestation is also changed. Afforestation is no more just putting trees. You put functional trees which will benefit the animals of that area. ಅಲ್ವಾ? ಇವಾಗ ಇಲ್ಲಿ ಲಾಲ್ಬಾಗ್ಗೆ ಹೋಗ್ಬಿಟ್ಟು ನಾನು ಆನೆಗೆ ಬಿದಿರು ಇಷ್ಟ ಅಂದ್ಬಿಟ್ಟು 106 ಎಕರೆ ಬಿದಿರು ಹಾಕಿದ್ರೆ ಏನು ಪ್ರಯೋಜನ? ಎಫಾರೆಸ್ಟೇಷನ್ ಅದು. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಇಲಿ ಬೆಳೆಯುತ್ತೆ ಅಷ್ಟೇ ಅಲ್ಲಿ. ಇಲಿ ಬಂದರೆ ನೆಕ್ಸ್ಟ್ ಹಾವು ಬರುತ್ತೆ, ಬೇರೆ ಏನೇನೋ ಕ್ರಿಯೇಟಿಂಗ್ ಅ ಕಾನ್ಫ್ಲಿಕ್ಟ್. ಕರೆಕ್ಟ್. ಆ್ಯಂಡ್ ಯಾವುದೋ ಒಂದು ಆಂಧ್ರಲ್ಲಿ ಅಷ್ಟೇ ದೊಡ್ಡ ಗ್ರಾಸ್ ಲ್ಯಾಂಡ್ಗೆ ಹೋಗ್ಬಿಟ್ಟು ನಾವು 1000 ಟ್ರೀಸ್ ಹಾಕ್ಬಿಡ್ತೀವಿ ಅಂತ ಅದು ಆರ್ಗನೈಸೇಷನ್ ಹೋಗಿತ್ತು. ವಿ ಎಲ್ಡ್ ಎಟ್ ಟೈಮ್ ದಟ್ ಗ್ರಾಸ್ ಲ್ಯಾಂಡ್ ಈಸ್ ಅ ಹ್ಯಾಬಿಟ್ಯಾಟ್. ಅಲ್ಲೇ ಬೇರೆ ಬೇರೆ ಸ್ಪೀಸೀಸ್ ಇರುತ್ತೆ. ಯು ಕಾಂಟ್ ಡೆಸ್ಟ್ರಾಯ್ ದಟ್ ಆ್ಯಂಡ್ ಪುಟ್ ಟ್ರೀಸ್. ಇಟ್ ಹ್ಯಾಸ್ ಟು ಸ್ಟೇ ಆಸ್ ಅ ಗ್ರಾಸ್ ಲ್ಯಾಂಡ್. ಸೊ ಹಂಗಾಗಿ ಎನಿವೇ ಆಲ್ ದೀಸ್ ಆರ್ಗನೈಸೇಷನ್ಸ್ ಆರ್ ಪುಟ್ಟಿಂಗ್ ಇನ್ ಅ ಲಾಟ್ ಆಫ್ ಮನಿ. ಬಿಗ್ ಚಂಕ್ಸ್ ಆಫ್ ಮನಿ ಈಸ್ ಕಮಿಂಗ್ ಇನ್ ಟು ಇಟ್. ಸೊ ಡೋಂಟ್ ವರಿ ಅಬೌಟ್ ದ ಫೈನಾನ್ಷಿಯಲ್ ಪಾರ್ಟ್. ಅರ್ಥ ಆಯಿತು. ಯು ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ಒನ್ ಥಿಂಗ್. ಯಾರೋ ನಿಮ್ಮನ್ನು ನೋಡ್ತಾ ಇರೋರು ನಿಮ್ಮ ಟೀಮಿಗೆ ಬಂದು ಸೇರ್ಕೋತೀವಿ ಅಂತೆಲ್ಲ ಅಂದರೆ ಹೌ ಓಪನ್ ಇಸ್ ಯುವರ್ ಡೋರ್ಸ್, ಮತ್ತು ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? I have a simple rule in Prani that we will never fire anybody in Prani. We don't fire people in Prani. Neither we dedicate work to them in Prani. Everybody gives ಎಲ್ಲರಿಗೂ ಒಂದು ಆಪರ್ಚುನಿಟಿ ಇರುತ್ತೆ, ಬರ್ಬೋದು. 3 things which I ask is be nice to animals, be nice to kids. It's an education center. You do self-learning. If I don't see these 3 things happening, then this is not the place job for you. You have to find another place type. ಸೊ ಇದು 3 ಇದ್ದರೆ ಯಾರು ಬರ್ಬೋದು. ಆ್ಯಂಡ್ ಇಂಗ್ಲೀಷೇ ಬರಬೇಕು, ಕನ್ನಡನೇ ಬರಬೇಕು, ಎನಿಥಿಂಗ್ ಆ ಥರದ್ದು ಏನೂ ಇಲ್ಲ. ವಿ ಹ್ಯಾವ್ ಕನ್ನಡ ಟೂರ್ಸ್ ಆಲ್ಸೋ ಹ್ಯಾಪ್ನಿಂಗ್, ವಿ ಹ್ಯಾವ್ ಇಂಗ್ಲೀಷ್ ಟೂರ್ಸ್ ಆಲ್ಸೋ ಹ್ಯಾಪ್ನಿಂಗ್. ಆ್ಯಂಡ್ ಹೆಂಗೆ ಅಂದರೆ 4 hours ನೀವು ವರ್ಕ್ ಮಾಡಿದ್ರೆ ದಿವಸದಲ್ಲಿ ಅಷ್ಟೇ. ಇನ್ 4 to 5 hours ನಿಮ್ಗೆ ಖಾಲಿ ಇರುತ್ತೆ. ಟುಡೇ ಯು ಓನ್ಲಿ ಸೆಡ್ ಯು ಗೋನ್ ವರ್ಕ್ ಫ್ರಮ್ 8 to 9. ಹೌ ಮೆನಿ hours is that, I say? That is like more than 10-12 hours. ಅಷ್ಟು ಬೇಡಪ್ಪ. 3 hours ನೀವು ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡಿ, 3 hours ಯು ಸ್ಟಡಿ. ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಅ ಲಾಂಗ್ ಟರ್ಮ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಒಂದು ಕರಿಯರ್ನ ಬಿಟ್ಟು ಇನ್ನೊಂದು ಕರಿಯರ್ಗೆ ಬರ್ತಾ ಇದ್ದೀರಾ. You didn't become an RJ overnight, alva. You have developed, so it's a vision. 5 years, 6 years, I don't know. You would have taken a vision and said, in the next year, this is what ಆ ಥರ ವಿಷನ್ ಇಟ್ಕೊಂಡು ಬಂದರೆ 100% ಆಗುತ್ತೆ. ಬಿಕಾಸ್ ಇಲ್ಲ ನೀವು ಹೇಳೋದ್ರಲ್ಲ ಬಂದಿದ್ದೀನಿ, ಈಗ ನನಗೆ 50,000 ಸಂಬಳ ಕೊಡಿ, ನನ್ನ ಕೆಲಸ ಏನು ಸ್ಕಿಲ್ಲಲ್ಲಿ ಬಂದಿದ್ದೀರಾ? ಈಗ 4 years, if you have already done computers, then you stick with that and do it. Don't come into wildlife because the mountain is always green. ಚೆನ್ನಾಗಿರುತ್ತೆ, ಪ್ರಾಣಿಗಳ ಜೊತೆ ಹೇಳೋದು, it's all nice to look at it. But ಅಲ್ಲಿಗೆ ಬಂದಾಗ you please keep in mind that you still have to put 6 to 8 hours of efforts every day. Amazing, Sanjeev. Wish you more animals in this journey. ವಿಶ್ ಯು ಆಲ್ ದ ಸಕ್ಸಸ್. ನೀವೇನೇನು ಹುಡುಕ್ತಾ ಇದ್ರು ಎಲ್ಲ ಸಿಕ್ಕಲಿ. ಆ್ಯಂಡ್ ಲಾಸ್ಟ್ ಕ್ವೆಶನ್, ಈ ಥರ ಒಂದು ಪ್ರೊಫೆಷನಲ್ಲಿರೋ ನೀವು ನಿಮ್ಮನ್ನು ನೀವು ಹೌ ಡು ಯು ಕೀಪ್ ಅಪ್ ವಿತ್ ದ ಟ್ರೆಂಡ್ಸ್? ವಾಟ್ ಕೈಂಡ್ ಆಫ್ ಬುಕ್ಸ್ ನೀವು ಓದ್ತೀರಾ? ಏನು ಕತೆ? Books, so I have a very bad habit. I have not
ಬೀನ್ ರೀಡಿಂಗ್ ಬುಕ್ಸ್, ಬಟ್ ನಾನು ತುಂಬ ರೆಫರ್ ಮಾಡ್ತೀನಿ. ಏನಾರು ಇಶ್ಯೂಸ್ ಏನಾಯ್ತು ಇಲ್ಲಾಂದರೆ ಯಾವುದೊಂದು ಆ್ಯನಿಮಲ್ಗೆ ಏನಾರು ಆಯಿತು ಅಂದರೆ ಇಮಿಡಿಯೇಟ್ಲಿ ವಿ ರೆಫರ್ ಟು ಅ ಲಾಟ್ ಆಫ್ ಬುಕ್ಸ್. ಬಟ್ ಓದೋದು ಅನ್ನೋದು ನನಗೆ ಅಷ್ಟಿಲ್ಲ. ಬಟ್ ಒನ್ ಥಿಂಗ್ ವಿಚ್ ಐ ಸೇ ಇಸ್ ವಿ ಫರ್ಗೆಟ್ ಟು ರಿಫ್ಲೆಕ್ಟ್. 2 things which I always do is any decision I run through 3M. ಇದು ನಂದು ಮಂತ್ರ. Money, meaning and mastery. Money, meaning and mastery. Any decision I run through this. Crazy, dude. And this is the only thing. You also start any decision which comes into it first. Somebody will say, okay, why don't you come and do a show in my wedding? You will think, is it meaningful? ಯಾರ್ದೋ ವೆಡ್ಡಿಂಗಿಗೆ ಫಾರ್ ಯು ನಾನೇನಕ್ಕೆ ಮಾಡಬೇಕು? Then you will look at mastery. I'm a master in talking. Yeah, for me it's easy. ಹೋಗ್ತೀನಿ ಟಕ 2 hours ಮಾತಾಡ್ಕೊಂಡು ಬಂದ್ಬಿಡ್ತೀನಿ. It's nothing for me. You're a master in talking. Does it give you money? He'll say free ಆಗಿ ಮಾಡು. Then you will say, ಬೇಡಪ್ಪ. He'll say, I'll give you 1 lakh. Okay, I need money right now. I'll go do it. So you need to know ಯಾವುದು in your situation. ಯಾವುದೋ ಸ್ಕೂಲ್ ಹೇಳುತ್ತೆ, hey, I am a blind school. I want to come in. Can you, come? Can I come to Prani? I look at it. There's no money. I don't want to charge them. It's okay. We don't need that. Correct. Is there mastery? ನನಗೇನು ಪಾಪ ಮಾಡ್ತಾರೆ, ಮಕ್ಕಳು ಏನೋ ನೋಡ್ಕೊಂಡು ಹೋಗ್ತಾರೆ. Is it meaningful? Yes, it's very meaningful. It is meaningful. I think that's the box that Same thing you're doing college. You're learning a guitar. You're paying money for somebody. It's not always earning. Correct. ಸ್ಕೂಲ್ಗೆ ಹೋಗ್ತಾ ಇದ್ದೀರಾ, ಯು ಆರ್ ಪೇಯಿಂಗ್ ಮನಿ ಫಾರ್ ಕಾಲೇಜ್ ಟು ಲರ್ನ್ ಮಾಸ್ಟರಿ ಆ್ಯಂಡ್ ಟು ಹ್ಯಾವ್ ಅ ಮೀನಿಂಗ್ಫುಲ್ ಲೈಫ್. ಎಕ್ಸಾಕ್ಟ್ಲಿ. ಎವ್ರಿಥಿಂಗ್ ಕಮ್ಸ್ ವಿತ್ ಅ ಪ್ರೈಸ್. ಅಥವಾ in every decision there has to be a price. Yes. ಈ 3 ಇತ್ತು ಅಂದರೆ then you will also know if you want to become an actor, you will know what decisions to take in the next 10 years to reach that goal. Absolutely. Keeping these 3 things. I want to be into wildlife. ಯಾರೋ ನನಗೆ ಕರೀತಾರೆ, ನಾಳೆ ಬಾಪ ನಾನು ಜಂಗಲ್ ಲಾಜಸಲ್ಲಿ ಹೋಗ್ಬಿಟ್ಟು ವಿ ಕ್ಯಾನ್ ಡೂ ಸಮ್ ಫೋಟೋಗ್ರಫಿನೋ ಏನೋ ಒಂದು ಮಾಡ್ಬೋದು, ಕಮ್ ಆಸ್ ಅ ಗೈಡ್. am I a master in it? No. Do I know photography? No. I will not do that work. ಸುಮ್ಮನೆ ಅಲ್ಲಿಗೆ ಹೋಗಿ do I want to learn it? Then that's a different. Then again it becomes gaining mastery. And in this you need to have 10,000 hours. No books is required, no person is required, no master, nothing. In anything you do, you put your heart and soul for 10,000 hours, your body and mind will learn it. I can become a cameraman tomorrow if I sit every day 10,000 hours with no help, just playing around with the buttons. I'll pick up that skill. Crazy. So 10,000 steps to 10,000 hours. I think we have given you too many things ಇವತ್ತಿನ ಶೋನಲ್ಲಿ ರಿಫ್ಲೆಕ್ಟ್ ಮಾಡೋಕ್ಕೆ ಆ್ಯಂಡ್ ಟು ಫಾಲೋ ಫ್ಯೂ ಥಿಂಗ್ಸ್ ಇನ್ ಲೈಫ್. ಅಂಟಿಲ್ ನೆಕ್ಸ್ಟ್ ಟೈಮ್ ಸಂಜೀವ್ ಅವರೇ, ನಿಮ್ಗೊಂದು ಬುಕ್ ಕೊಡ್ತೀನಿ, ಬಿಕಾಸ್ ಎವ್ರಿಬಡಿ ಹೂ ಕಮ್ಸ್ ಆನ್ ದ ಶೋ ವಿಲ್ ಗೆಟ್ ದ ಗಿಫ್ಟ್ ಆಫ್ 1 book. ಓಕೆ, ಸೇಮ್ ಆಸ್ ಎವರ್ ಮಾರ್ಗನ್ ಹೌಸೆಲ್ ಅವ್ರದ್ದು. Thank you very much. Here's a polar bear voucher ನಿಮಗೆ. ಆ್ಯಂಡ್ ಆಲ್ಸೋ ರೀಪೋಸ್ ಕಡೆಯಿಂದ ಒಂದು ಪಿಲ್ಲೋ ಸಂಜೀವ್. Thanks. Thank you. Thank you. And last task is, ಇಷ್ಟೊತ್ತು ನಮಗೆ ಪ್ರಾಣಿಗಳ ಬಗ್ಗೆ, ಪ್ರಾಣಿ ಪೆಟ್ ಸ್ಯಾಂಚುರಿ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಒಂದಷ್ಟು ಥಾಟ್ ಪ್ರೊವೋಕಿಂಗ್ ಪ್ರಾಸೆಸಸ್ಗಳನ್ನು ಹೇಗೆ ನೋಡ್ಬೋದು ಎಲ್ಲ ಹೇಳಿದ್ದೀರಾ. ಐ ವಾಂಟ್ ಯು ಟು ರೆಕಮೆಂಡ್ 3 ಗೆಸ್ಟ್ಗಳು ಹೂ ಕ್ಯಾನ್ ಕಮ್ ಹಿಯರ್ ಆ್ಯಂಡ್ enrich us with their experience and knowledge. 3 guests who can come here. I would definitely say, I don't know if he wants to do it, hope he doesn't yell. Siddhanto, my ex-boss, he is very good. Kichu. Oh, you guys have to get Kichu. I'll give one crazy. Nam brain ಒಳಗೆ ಹಿಂಗೆ ಇಟ್ಕೊಂಡು ಒಂದು ಓಲ್ಡ್ ಮ್ಯಾನ್ ವಿಲ್ ಸಿಟ್ ಲೈಕ್ ದಿಸ್, ತಲೆ ಒಳಗೆ ಹಿಂಗೆ ಇಟ್ಟು ಬ್ರೈನ್ ಜಗಲ್ ಮಾಡಿ ವಾಪಸ್ ಕೂಡಿಸ್ತಾರೆ. ಯಾ, ಎನಿ ಟೈಪ್ ಆಫ್ ಹೀಸ್ ಬೀನ್ ಮೆಂಟರ್ ಫಾರ್ ಅ ಲಾಟ್ ಆಫ್ ಪೀಪಲ್. ಹೀಸ್ ರ್ಯಾನ್ ಮಲ್ಟಿಪಲ್ ಪ್ರಾಜೆಕ್ಟ್ಸ್. ಇವಾಗ ಒಂದು ಫ್ರೀ ಕೌನ್ಸಿಲಿಂಗ್ ಮಾಡ್ತಾರೆ. ಯಾರೇ ಮಕ್ಕಳಿಗೆ ಏನೇ ಇಶ್ಯೂಸ್ ಇತ್ತು, ಏನೋ ಪ್ರಾಬ್ಲಮ್ಸ್ ಇತ್ತು ಅಂದರೆ ಹೀಲ್ ಜಸ್ಟ್ ಗೋ ಟಾಕ್ ಅರೌಂಡ್. ತುಂಬ ವರ್ಕ್ಶಾಪ್ಸ್ ಮಾಡ್ತಾರೆ. ವರ್ಕ್ ಸ್ಮಾರ್ಟ್ ಅನ್ನೋದು ವರ್ಕ್ಶಾಪು, ಆ್ಯಂಡ್ ಮೈಂಡ್ ಮ್ಯಾಪಿಂಗ್ಸು, ಹೌ ಡಸ್ ಯುವರ್ ಬಾಡಿ ಆ್ಯಂಡ್ ಐ ಥಿಂಕ್ ಹೀ ಈಸ್ ವೆರಿ ವೆರಿ ಗುಡ್, ಬಿಕಾಸ್ ಅ ಲಾಟ್ ಆಫ್ ಕಿಡ್ಸ್ ಡೋಂಟ್ ರಿಫ್ಲೆಕ್ಟ್, ಅ ಲಾಟ್ ಆಫ್ ಕಿಡ್ಸ್ ಡೋಂಟ್ ನೋ ಹೌ ಟು ಪ್ಲ್ಯಾನ್ ಆರ್ ವಿಷನ್. ಎಲ್ಲ ಸುಮ್ಮನೆ ಯೂಟ್ಯೂಬ್ ನೋಡಿ ಆಂಟ್ರಪ್ರನರ್ ಆಗ್ತೀನಿ, ಅದು ಆಲ್ ದ್ಯಾಟ್ ಡಸಂಟ್ ಮ್ಯಾಟರ್. ಯು ನೀಡ್ ಟು ಹ್ಯಾವ್ ಅನ್ ಎವ್ರಿ ಡೇ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಐ ಥಿಂಕ್ ಸೊ ಕಿಚ್ಚು, ಸಿದ್ ಇಸ್ ಒನ್. ಥ್ಯಾಂಕ್ಸ್ ಫಾರ್ ದೋಸ್ ರೆಕಮೆಂಡೇಶನ್. ಸೊ ಐ ಗೆಸ್ ಇವತ್ತಿನ ಈ ಡಿಸ್ಕಷನ್ ಪ್ರಾಣಿಗಳ ಬಗ್ಗೆ, ಎಸ್ಪೆಷಲಿ ಒಂದಷ್ಟು ವಿಚಾರಗಳಲ್ಲಿ ನಮಗೆ ಹೇಗೆ ನೋಡಬೇಕು ಲೈಫನ್ನು, ಹೇಗೆ ನೋಡಬೇಕು ಆ ಸಿಚುವೇಶನನ್ನು ಅಂತ ಸಂಜೀವ್ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ.
ಟೈಮ್ ಮಾಡಿಕೊಂಡು ಪ್ರಾಣಿ ಪೆಟ್ ಸ್ಯಾಂಚುರಿಗೆ ವಿಸಿಟ್ ಮಾಡಿ. ಎಸ್ಪೆಷಲಿ ಮಕ್ಕಳಿರೋರು ಕೋರ್ಸಸ್ ಆಗಿರಲಿ ಅಥವಾ ಯುನೋ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಸಂಬಂಧಪಟ್ಟಂತೆ ಯು ಆರ್ ಮೋರ್ ಇಂಟ್ರೆಸ್ಟೆಡ್, ಪ್ಲೀಸ್ ಟು ಕಾಂಟ್ಯಾಕ್ಟ್. ಅಂಟಿಲ್ ನೆಕ್ಸ್ಟ್ ಟೈಮ್, ಎಸ್, ಇವತ್ತಿನ ವರ್ಡ್ ಆಫ್ ದ ಡೇ, ದರ್ ಇಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಮ್ಯಾಜಿಕ್ ಅವರ್ ಅಂತೆ. ಅಂದರೆ ಪ್ರತಿದಿನ ನೀವು ದಿನಾನ ಶುರು ಮಾಡೋದಕ್ಕೂ ಮುಂಚೆ ಆ ಮ್ಯಾಜಿಕ್ ಅವರಲ್ಲಿ ಇಟ್ ಕ್ಯಾನ್ ಬಿ ಬ್ರೆತ್ ವರ್ಕ್. ಅಂದರೆ ಈ 4 seconds ಬ್ರೀದಿಂಗ್ ಅಂತ ಇದೆ. ಇಟ್ಸ್ ಲೈಕ್ 4 seconds ಒಳಗೆ ತೊಗೊತೀರಾ, 4 seconds ಹೋಲ್ಡ್ ಮಾಡ್ತೀರಾ, 4 seconds ಅದನ್ನು ಯು ಲೆಟ್ ಇಟ್ ಔಟ್, ಆ್ಯಂಡ್ ಅಗೇನ್ ಯು ಪಾಸ್ ಫಾರ್ 4 seconds ಆ್ಯಂಡ್ ದೆನ್ ಕಂಟಿನ್ಯೂ ದ ಸೇಮ್ ಸೈಕಲ್. ಸೊ ದಟ್ಸ್ ಕಾಲ್ಡ್ ಆ್ಯಸ್ ಬ್ರೆತ್ ವರ್ಕ್. ದ್ಯಾಟ್ ಈಸ್ ಸಮಥಿಂಗ್ ವಿಚ್ ಇನ್ನೂ ಡೀಟೇಲಿಗೆ ಹೇಳಬೇಕಂದ್ರೆ ಇಟ್ಸ್ ಕಾಲ್ಡ್ ಆಸ್ ಬಾಕ್ಸ್ ಬ್ರೀದಿಂಗ್. ಸೊ ಅದನ್ನು ಖಂಡಿತ ಪ್ರಾಕ್ಟೀಸ್ ಮಾಡ್ಬೋದು ಇಷ್ಟ ಇರೋರು, ಅಥವಾ ಪ್ರಾಣಾಯಾಮ ಮಾಡ್ಬೋದು, ರೀಡ್ ಬುಕ್ಸ್, ಆ್ಯಂಡ್ ದೀಸ್ ಆರ್ ಫ್ಯೂ ಥಿಂಗ್ಸ್ ವಿಚ್ ಕ್ಯಾನ್ ಬಿ ಪಾರ್ಟ್ ಆಫ್ ಯುವರ್ ಮ್ಯಾಜಿಕ್ ಅವರ್. ಅಂದರೆ ಆ ದಿನದ ಬೇರೆ ಎಲ್ಲ ಗಲಾಟೆಗಳು ಶುರು ಆಗೋಕ್ಕೆ ಮುಂಚೆ ಆ 1 hour ನಿಮ್ದಲ್ಲ ಅಂತ ಸೈಡ್ಗೆ ಇಟ್ಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡೋದು ಅಂತಾರಲ್ಲ, ಆ ಥರ ಕೆಲಸಗಳನ್ನು ಮಾಡಿ ನೆಕ್ಸ್ಟ್ ಯು ಕ್ಯಾನ್ ಸ್ಟಾರ್ಟ್ ಅಟ್ಯಾಕಿಂಗ್ ದ ರೆಸ್ಟ್ ಆಫ್ ದ ಡೇ. ಸೊ ದ್ಯಾಟ್ ಈಸ್ ಇವತ್ತಿನ ವಿಸ್ಡಮ್ ಆನ್ ಜಸ್ಟ್ ಕ್ಯೂರಿಯಸ್. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ಟೈಮ್, ದ್ಯಾಟ್ ವಾಸ್ ಇವತ್ತಿನ ಸಂಜೀವ್ ಅವರು. ಐ ಹೋಪ್ ಯು ಥರೋಲಿ ಎಂಜಾಯ್ಡ್ ದಿ ಎಪಿಸೋಡ್. ನಮ್ಮ ಯಾವ ಡಿಸ್ಕಷನ್ ನಿಮಗೆ ತುಂಬ ಇಷ್ಟ ಆಯಿತು ಕಮೆಂಟ್ಸಲ್ಲಿ ತಿಳಿಸಿ, ಆ್ಯಂಡ್ ನೆಕ್ಸ್ಟ್ ಗೆಸ್ಟ್ ಯಾರನ್ನು ನೋಡ್ತೀರಾ ಅದನ್ನು ಕೂಡ. ಸೊ ದಿಸ್ ಇಸ್ ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್ ಆಫ್ ಜಸ್ಟ್ ಕ್ಯೂರಿಯಸ್, ಆ್ಯಂಡ್ ಆಫ್ಕೋರ್ಸ್ ಲೈಫಲ್ಲಿ ಆಲ್ವೇಸ್ ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್.